नमिताङ्गी सान्द्रवात्सल्य सिन्धुः अलकविनीताभिस्रग्भिरकृष्टनाथा विलसतु हृदि गोदा विष्णुचित्तात्मजानः यद्भ्रूभङ्गा प्रमाणं स्थिरचररचना तारतम्ये मुरारेः वेदान्तास्तत्त्वचिन्ता मुरभिदुरसि यत्पादचिह्नैस्तरन्ति भोगोपोद्घात केळीचुळकित भगवद्वैश्वरूप्यानुभावा सा न श्रीरास्तृणीता अमृतलहरिधीलङ्घनीयैरपाङ्गैः कृष्णो रक्षतु नो जगत्त्रयगुरुः कृष्णं नमस्याम्यहम् कृष्णेनामरशत्रवो विनिगताः कृष्णाय तस्मै नमः कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वमेतदखिलं हे कृष्ण रक्षस्व माम्। नीलातुङ्गस्तनगिरितटे सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। ఇలా కొంచెం వాల్యూమ్ కొడుతుంది బాగా. அன்னவயல் புதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்களவா வண்ணமே நல்கு. ஒருத்தி மகனாய் பிறந்து ஓரிரவில் ஒருத்தி மகனாய் ஒளித்து வளர தரிக்கிலானாகி தான் தீங்கு நினைந்த கருத்தை பிழைப்பித்து கஞ்சம் வயிற்றில் நெருப்பெண்ண நின்ன நெடுமாலே உன்னை அறுத்தித்து வந்தோம் பறை தருதியாகில் திருத்தக்க செல்வமும் சேவகமும் யாம் பாடி வருத்தமும் தீர்ந்து மகிழ்ந்தேலோரெம்பாவாய். ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಅಖಿಲೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದಂತಹ ಪರಮಾತ್ಮನನ್ನು ಪುರುಷಕಾರ ಪೂರ್ವಕವಾಗಿ ಆಶ್ರಯ ಮಾಡಿದ ಆಂಡಾಳ್ ನಪ್ಪಿನ್ನೆ ಪಿರಾಟ್ಟಿಯೂ ಕೂಡಿದಂತೆ ಎಲ್ಲರೂ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನು ಗಾನ ಮಾಡಿ ಅನಂತರ ಪರಮಾತ್ಮನ ದಿವ್ಯ ಕಟಾಕ್ಷವನ್ನು ಅಪೇಕ್ಷಿಸಿ ಅನಂತರ ಅವನ ಅಂತಃಪುರದಿಂದ 4 ಹೆಜ್ಜೆ ನಡೆದು ಬಂದು ಸಿಂಹಾಸನದಲ್ಲಿ ಆರೂಢನಾಗುವಂತೆ கோப்புடைய சீரிய சிங்காசனத்திருந்து யாம் வந்த காரியம் ஆராய்ந்து ಎಂಬುದಾಗಿ ದೇವಿ ಆಂಡಾಳ್ ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಳು. ಇವರ ಅಪೇಕ್ಷೆಯಂತೆ ಪರಮಾತ್ಮ 4 ಹೆಜ್ಜೆ ನಡೆದು ಬಂದು ಸಿಂಹಾಸನದಲ್ಲಿ ಆರೂಢನಾದಾಗ ಆ ಪರಮಾತ್ಮನ ನಡಿಗೆಯ ಸೌಂದರ್ಯ ಸೌಕುಮಾರಿಗಳನ್ನು ಕಂಡು ಆಂಡಾಳ್ ಅಡಿಪೋತಿ
ತಿರಲ್ಪೋತ್ತಿ ಪುಹಳ್ಪೋತ್ತಿ ಗುಣಂಪೋತ್ತಿ ಇತ್ಯಾದಿಯಾಗಿ ಆ ಪರಮಾತ್ಮನಿಗೆ ಮಂಗಳಾಶಾಸನವನ್ನು ಆಡಿದಳು. ಮಂಗಳಾಶಾಸನ ಮಾಡುವುದೇ ಆತ್ಮನ ಸ್ವರೂಪವಲ್ಲವ. ಅದಕ್ಕಾಗಿ ತಾನೇ ಪೆರಿಯಾಳ್ವಾರ್ ಎಲ್ಲರನ್ನ ಆಹ್ವಾನ ಮಾಡ್ತಾರೆ. ಕೂಡುಮನಮುಡ ಈರ್ಗಳ್ ವರಂಬೊಳಿ ಒಂದೊಲ್ಲೈ ಕೂಡುಮಿನೋ. ಆ ಪರಮಾತ್ಮನಿಗೆ ಮಂಗಳಾಶಾಸನ ಆಡುವುದಕ್ಕೆ ಯಾರಿಗೆಲ್ಲ ಅಪೇಕ್ಷೆ ಉಂಟೋ ಎಲ್ಲರೂ ತ್ವರೆಯಿಂದ ಬಂದು ಕೂಡಿರಿ ಎಂಬುದಾಗಿ ಪೆರಿಯಾಳ್ವಾರ್ ಪಾಶುರವನ್ನು ಗಾನ ಮಾಡಿದರಲ್ಲವ. ಅವರ ಪುತ್ರಿಯಾದ ದೇವಿ ಆಂಡಾಳ್ ಕೂಡ ಅದೇ ಮಂಗಳಾಶಾಸನ ತತ್ಪರತೆಯಿಂದ ಕೃಷ್ಣ ಪರಮಾತ್ಮನ ಚೇಷ್ಟಿತಗಳಿಗೆ ಅವನ ಪೂರ್ವಾವತಾರಗಳಲ್ಲಿ ನಡೆಸಿದಂತಹ ಅನೇಕ ಲೀಲೆಗಳಿಗೆಲ್ಲ ಆಂಡಾಳ್ ಮಂಗಳಾಶಾಸನವನ್ನು ಹಾಡಿ வெண்ணு பகைக்கெடுக்கும் நின் கையில் ವೇಲ್ ಪೋತ್ತಿ ಇಂದ್ರಿಯಾಂ ಒಂದೋಂ ಇರಂಗು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಈ ಎಲ್ಲ ಚೇಷ್ಟಿತಗಳನ್ನು ಈ ಎಲ್ಲ ಲೀಲೆಗಳನ್ನು ನೀನು ಅಂದು ತೋರಿದೆ. ಆದರೆ ನಾವುಗಳು ಇಂದು ಬಂದಿದ್ದೇವೆ ಪರಮಾತ್ಮ ನಮಗೆ ಕೃಪೆ ಮಾಡು ಎಂದಳಲ್ಲವ. ಪರಮಾತ್ಮ ನೋಡಿದ ಇವರುಗಳೆಲ್ಲರೂ ಕೂಡ ಏನನ್ನೋ ಬಯಸಿ ನನ್ನ ಬಳಿಗೆ ಬಂದರು. ಪರೈ ಪರೈ ಎಂಬುದಾಗಿ ಪಾಡಿ ಪರೆಗೊಂಡು ಎಂದರು. ಆ ಪರಮಾತ್ಮ ಮೊದಲನೇ ಪಾಶುರದಲ್ಲೇ ಇವರು ಆಡೋದೆಲ್ಲ ಕೇಳ್ತಾ ಇದ್ದಾನೆ. ನಾರಾಯಣನೇ ನಮಕ್ಕೆ ಪರೆದರುವಾನ್ ಎಂದರು, ಪಾಡಿ ಪರೆಗೊಂಡು ಎಂದರು. ಆ ಪರಮಾತ್ಮನ ಬಳಿಯಲ್ಲಿ ನಿಂತು ಪರೆಯನ್ನು ಕೇಳುವುದಕ್ಕಾಗಿ ಎಲ್ಲ ಗೋಪಕನ್ನಿಕೆಯರನ್ನ ಪಾಶುರ ಹಾಡಿ ಎಚ್ಚರಿಸಿದರು. ಆದರೆ ಈಗ ಬಂದು ಈ ಮಂಗಳಾಶಾಸನದಲ್ಲಿ ಬರ್ತಾ ಇದೆಯಾ? ಮಂಗಳಾಶಾಸನದಲ್ಲಿ ಮೈಮರೆತು ಬಿಟ್ಟಿದ್ದಾರಲ್ಲವ. ಆ ಮಂಗಳಾಶಾಸನ ತತ್ಪರತೆ ಎಂಬತಕ್ಕಂತಹದ್ದು ಯಾವುದುಂಟೋ ಅದರಲ್ಲಿ ಮೈಮರೆತು ಇವರು ಯಾವ ಪುರುಷಾರ್ಥವನ್ನು ಅಪೇಕ್ಷಿಸಿ ಬಂದಿದ್ದಾರೆಯೋ ಅದನ್ನೇ ಮರೆತಂತೆ ಕಾಣ್ತಾ ಇದೆಯಲ್ಲ ಎಂಬುದಾಗಿ ಭಾವಿಸಿ ಕೃಷ್ಣ ಪರಮಾತ್ಮ ಕೇಳ್ತಾನೆ, ಗೋರೆ ನೀವೆಲ್ಲರೂ ಕೂಡ ಬಂದದ್ದು ಇದಕ್ಕೇನಾ? ಏನನ್ನ ಬಯಸಿ ನೀವು ಬಂದಿರಿ? ಎತ್ತಿ ಪರೆಗೊಳ್ವಾನ್ ಎಂದಿರಲ್ಲವ. ಅದ್ಯಾವುದು ಪರೈ 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 ಎಂಬುದಾಗಿ ಕೇಳ್ತಾ ಇದ್ದೀರಲ್ಲ. ಮಂಗಳಾಶಾಸನ ಮಾಡುವುದಕ್ಕೆ ಬಂದು ಮಂಗಳಾಶಾಸನದಲ್ಲಿ ಮೈಮರೆತಿರಲ್ಲ. ನೀವು ಬಯಸಿ ಬಂದದ್ದು ಪರೈ ಎಂಬುದಕ್ಕಾಗಿ ಅಲ್ಲವ. ಇಂದ್ರಿಯಾಂ ಒಂದೋಂ ಇರಂಗು ಎಂಬುದಾಗಿ வெண்ணு பயக்கெடுக்கும் நின் கையில் வேல் போத்தி ಇಂದ್ರಿಯಾಂ ಒಂದೋಂ ಇರಂಗು ಎಂಬುದಾಗಿ ಏನೋ ವಾತ್ಸಲ್ಯವನ್ನು ತೋರು ಕೃಪೆಯನ್ನು ಮಾಡು ಅಂತ ಕೇಳ್ತಾ ಇದ್ದೀರಲ್ಲ. ಪರೈ ಪರೈ ಅಂತ ಅದೇನೋ ಹೇಳಿದ್ರಲ್ಲ, ಅದೇನು ಪರೈ? ಏನನ್ನ ಬಯಸಿ ಬಂದಿರಿ? ನೀವು ಬಯಸುವ ಆ ಪರೈ ಯಾವುದು? ನೀವು ಕೇಳ್ತಾ ಇರುವ ನಿಮ್ಮ ಅಪೇಕ್ಷಿತ ಏನು ಎಂಬುದಾಗಿ ಕೃಷ್ಣ ಪರಮಾತ್ಮ ಈ ಗೋದಾಗೋಷ್ಠಿಯನ್ನು ನೋಡಿ ಕೇಳ್ತಾ ಇದ್ದಾನೆ. ಗೋಪಿಕೆಯರೇ, ನಿಮಗೆ ಮಂಗಳಾಶಾಸನ ಎಂಬುದು ಜನ್ಮಸಿದ್ಧವಾದದ್ದು. ಪೆರಿಯಾಳ್ವಾರರ ಪುತ್ರಿಯಾದದ್ದರಿಂದ ಮಂಗಳಾಶಾಸನ ಮಾಡುವುದೇ ನಿಮಗೆ ಸ್ವರೂಪವಲ್ಲವ. ಆದರೆ ಈ ಚಳಿಯಲ್ಲಿ ನಿಮ್ಮ ಈ ಕೋಮಲವಾದ ಶರೀರವನ್ನು ಕೂಡ ಗಮನಿಸದೆ ಕ್ಲೇಶಪಟ್ಟು ಬಂದಿರಲ್ಲ. ನಿಮ್ಮ ಮನದಲ್ಲಿ ಇರುವುದು ಕೇವಲ ಪರೈ ಮಾತ್ರವಾ ಅಥವಾ ಬೇರೆ ಏನಾದರೂ ಇದೆಯಾ ಎಂದಾಗ, ಹೇ ಪರಮಾತ್ಮ, ನಿನ್ನ ಗುಣಗಳನ್ನು ನಿನ್ನ ಬಾಲಚೇಷ್ಟಿತಗಳನ್ನು ಕೀರ್ತನೆ ಮಾಡುತ್ತಾ ಬಂದದ್ದರಿಂದ ಯಾವ ಕ್ಲೇಶವೂ ಇಲ್ಲದೆ ಸುಖವಾಗಿಯೇ ಬಂದೆವು ಪರಮಾತ್ಮ. ಆದರೆ ಪರೈ ಎಂಬುದು ಒಂದು ನೆಪವಟ್ಟೆ, ಅದೊಂದು ವ್ಯಾಜವಟ್ಟೆ. ನಮಗೆ ಬೇಕಾದದ್ದು ಯಾವ ಪರೆಯೂ ಕೂಡ ಅಲ್ಲ ಪರಮಾತ್ಮ. ಆಗ ಪರೈ ಪರೈ ಎಂಬುದಾಗಿ ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀರಾ. ಈಗ ನೋಡಿದ್ರೆ ನಮಗೆ ಪರೆಯೇ ಬೇಡ ಅಂತೀರಾ. ಇನ್ನೇನು ಬೇಕು ನಿಮಗೆ ಎಂದಾಗ, ಕೃಷ್ಣ, ನಾವು ಪರೈ ಎಂಬ ಒಂದು ವ್ಯಾಜದಿಂದ ನಿನ್ನನ್ನೇ ಅರ್ಥಿಸಿ ಬಂದೆವು. ನಾವು ಬಂದದ್ದು ನಿನ್ನನ್ನು ಬಯಸಿ. ಪರೈ ಎಂಬುದು ಒಂದು ನೆಪವಟ್ಟೆ. ಆದ್ದರಿಂದ ಪರೆಗೊಳ್ವಾನ್ ಇರಂಗು ಎಂಬುದಾಗಿ ನನ್ನನ್ನು ನಿರ್ಬಂಧಪಡಿಸಿದ್ರಿ. ಆದರೆ ಈಗ ಆ ಪರೈ ಏನು ಅಂದರೆ ಪರೈಗಿರೆಯಲ್ಲ ಅಲ್ಲ, ನೀನೇ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ. ನನ್ನನ್ನು ನಾನು ನಿಮಗೆ ಕೊಡಬೇಕಾದರೆ ಅದಕ್ಕೆ ಅನೇಕ ಪ್ರತಿಬಂಧಕಗಳು ಉಂಟಲ್ಲವ.
ಅಷ್ಟು ಸುಲಭವಾಗಿ ಪರಮಾತ್ಮ ಜೀವಾತ್ಮನಿಗೆ ದೊರೆತು ಬಿಡ್ತಾನ? ಜೀವಾತ್ಮನ ಪುಣ್ಯ ಪಾಪ ಕರ್ಮಗಳು ಅಷ್ಟು ಸುಲಭವಾಗಿ ಇಲ್ಲವಾಗಿ ಪರಮಾತ್ಮನ ನಿತ್ಯ ಕೈಂಕರ್ಯ ಪ್ರಾಪ್ತಿ ಅದಾಗಿಬಿಡುತ್ತಾ ಅಂತ ಕೃಷ್ಣ ಕೇಳಿದಾಗ, ಹೇ ಕೃಷ್ಣ, ಪ್ರತಿಬಂಧಕಗಳು ಎಲ್ಲವನ್ನೂ ಕಳೆದು ಅಸಾಧ್ಯವಾದದ್ದನ್ನೆಲ್ಲ ಸಾಧಿಸುವ ನಿನಗೆ ಈ ನಮ್ಮ ಬಾಲಕಿಯರಾದ ಗೋಪಿಕೆಯರಾದ ನಮ್ಮನ್ನು ಅಂಗೀಕಾರ ಮಾಡುವುದಕ್ಕೆ ಒಂದು ತಡೆಯ? ನಮ್ಮಲ್ಲೇ ಕೆಲವರು ನಮ್ಮ ಸಜಾತೀಯರಾದವರು ವ್ರತವನ್ನು ಮಾಡಿ ನಿನ್ನನ್ನು ಪಡೆಯಲಿಲ್ಲವ? ಆ ಗೋಪಿಕೆಯರು ವ್ರತವನ್ನು ಮಾಡಿ ನಿನ್ನನ್ನು ಪಡೆಯಲಿಲ್ಲವ ಕೃಷ್ಣ? ಆದ್ದರಿಂದ ನಮಗೂ ಕೂಡ ನಿನ್ನ ಕೃಪೆ ಬೇಕಲ್ಲವ? ಪರ ಎಂಬುದು ಒಂದು ನೆಪ, ಅದೊಂದು ವ್ಯಾಜ ನಿಮಿತ್ತ. ಆದರೆ ನಾವು ಬಂದದ್ದು ನಿನ್ನನ್ನು ಅಪೇಕ್ಷಿಸಿಯೇ ಬಂದೆವು, ನೀನೇ ನಮಗೆ ಪುರುಷಾರ್ಥ ಎಂಬುದಾಗಿ ಹೇಳಿ ಆ ಪರಮಾತ್ಮನ ಮುಂದೆ ತಿಳಿಸಿದಾಗ ತನ್ನ ವಿಜಯಗಳಿಗೂ ತನ್ನ ಬಲಕ್ಕೂ ತನ್ನ ಲೀಲೆಗಳಿಗೂ ಇವರೆಲ್ಲರೂ ಮಂಗಳಾಶಾಸನ ಮಾಡುತ್ತಾ ಬಂದದ್ದರಿಂದ ಪರಮಾತ್ಮನಿಗೆ ಆನಂದ ಏರ್ಪಟ್ಟು, ಈಗ ಮಂಗಳಾಶಾಸನ ಮಾಡಿದ್ರಿ, ನಿಮ್ಮ ವ್ರತ ಫಲಿಸಿತಲ್ಲವ, ಇನ್ನೇನು ಬೇಕು ಎಂದಾಗ ನಾವು ಬಯಸಿ ಬಂದದ್ದು ಇನ್ನೂ ನಮಗೆ ದೊರೆಯಲಿಲ್ಲ ಪರಮಾತ್ಮ. ಆ ಪರೈ ಎಂಬುದನ್ನು ಆಮೇಲೆ ಹೇಳ್ತಾರೆ. ಆದರೆ ಈಗ ನಾವು ಬಯಸಿ ಬಂದದ್ದು ನಿನ್ನನ್ನೇ ಎಂಬುದಾಗಿ ಹೇಳಿ ಪರಮಾತ್ಮ ನೀನೇ ನಮಗೆ ಬೇಕಾದವನು, ನೀನೇ ನಮ್ಮ ಪುರುಷಾರ್ಥ ಎಂಬುದಾಗಿ ಆಂಡಾಳ್ ಆ ಪರಮಾತ್ಮನಾದ ಕೃಷ್ಣನೇ ತಮಗೆ ಬೇಕಾದಂತಹ ಸರ್ವಸ್ವವು ಸಮಸ್ತವು ಅವನ ಹೊರತಾಗಿ ಬೇರಾವುದರಲ್ಲೂ ತಮಗೆ ಅಪೇಕ್ಷೆ ಇಲ್ಲ ಎಂದಾಗ ಅವನು ಪ್ರತಿಬಂಧಕಗಳನ್ನು ಹೇಳ್ತಾನೆ. ಆ ತಡೆ ಇದೆ, ಈ ಅಡಚಣೆ ಇದೆ, ಹಾಗಿದೆ, ಹೀಗಿದೆ, ಅದ್ಯಾಕೆ ನನ್ನನ್ನು ನಾನು ನಿಮಗೆ ಕೊಡಲಿ, ಏನೋ 1008 ನೆಪಗಳನ್ನು ಹೇಳಿದಾಗ ಪರಮಾತ್ಮ ಅಸಾಧಾರಣವಾದದ್ದನ್ನು ಸಾಧನೆ ಮಾಡುವವನು ನೀನಲ್ಲವ? ಎಂತೆಂಥ ಪ್ರತಿಬಂಧಕಗಳನ್ನು ಕಳೆದಿದ್ದೀಯಾ, ಎಂತೆಂಥ ಪ್ರತಿಬಂಧಕಗಳನ್ನು ನಿವಾರಣೆ ಮಾಡಿದ್ದೀಯಾ. ಆ ರೀತಿ ಆಶ್ರಿತರಿಗೆ ಇರ್ತಕ್ಕಂತಹ ಸಕಲ ಪ್ರತಿರೋಧಗಳನ್ನು ಕೂಡ ನಿವಾರಣೆ ಮಾಡಿ ಅವರನ್ನು ಕೈಗೊಳ್ಳುವುದಕ್ಕಾಗಿ ತಾನೇ ನಿನ್ನ ಅವತಾರ. ನೀನೇನು ಹೇಳ್ತೀಯ? ಪರಿತ್ರಾಣಾಯ ಸಾಧೂನಾಂ ಅಂತೀಯ. ಅಂದರೆ ನಿನ್ನನ್ನು ಆಶ್ರಯಿಸಿ ನಿನ್ನನ್ನು ಭಜಿಸಿ ನಿನಗಾಗಿಯೇ ಇರುವವರನ್ನು ರಕ್ಷಣೆ ಮಾಡುವುದಕ್ಕಾಗಿ ತಾನೇ ನಿನ್ನ ಅವತಾರ. ಆ ರೀತಿ ಅವತಾರವನ್ನು ಮಾಡಿ ಸಕಲ ವಿರೋಧಿಗಳನ್ನು ನಿವಾರಣೆ ಮಾಡಿ ನಿನ್ನ ಆಶ್ರಿತರಿಗೆ ಆ ಪರಮಪದ ಸಾಮ್ರಾಜ್ಯದಲ್ಲಿ ನಿನ್ನನ್ನೇ ಕೊಡುವುದೇ ನಿನ್ನ ಅವತಾರದ ಉದ್ದೇಶವಲ್ಲವ? ಪರಮಾತ್ಮ ಹಾಗೆ ಅವತರಿಸಿ ಬಂದು ಈಗ ನಾವು ಬಂದು ಕೇಳಿದಾಗ ಪ್ರತಿಬಂಧಕ ಎಂಬುದಾಗಿ ಹೇಳ್ತಾ ಇದೆಯಲ್ಲ, ಇದೆಲ್ಲ ನಿನಗೆ ಒಂದು ಅಡಚಣೆಯ? ಇದೆಲ್ಲ ನಮ್ಮನ್ನು ಸ್ವೀಕಾರ ಮಾಡುವುದಕ್ಕೆ ಒಂದು ತಡೆಯ ಎಂಬುದಾಗಿ ಕೇಳಿದಾಗ ಅಂಥ ಅವತಾರ, ಅಂಥ ಒಂದು ಅಸಾಧಾರಣ ಕಾರ್ಯ ನಾನು ಏನು ಮಾಡಿಬಿಟ್ಟಿದ್ದೀನಿ ಗೋದೆ ಎಂಬುದಾಗಿ ಕೇಳಿದಾಗ ಆಂಡಾಳು ಹೇಳ್ತಾಳೆ, ಒಬ್ಬ ಸಾಧನಾನುಷ್ಠಾನವನ್ನು ಮಾಡಿ ಮಾಣಿಕ್ಯದಂತಹ 4 ಮಕ್ಕಳನ್ನು ಪಡೆದಂತೆ 4 ಜನ ಸಾಧನಾನುಷ್ಠಾನವನ್ನು ಮಾಡಿ ಒಬ್ಬ ಮಗನನ್ನು ಪಡೆದು ಆ ಮಗನು ಅಸಾಧಾರಣವಾದ ಚೇಷ್ಟಿತಗಳನ್ನೆಲ್ಲ ತೋರಿದ್ದು ಈ ನಿನ್ನ ಅವತಾರದಲ್ಲವಾ? ಒರುತ್ತಿ ಮಹನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಹನಾಯ್ ஒழித்து வளர தரிக்கிலானாயி தான் தீங்கு நினைந்த கருத்தை பிழைப்பித்து கஞ்சன் வயிற்றில் ನೆರುಪೆನ್ನ ನಿನ್ನ ನೆಡುಮಾಲೆ ಎಂಬುದಾಗಿ ಕೃಷ್ಣ ಪರಮಾತ್ಮನ ಅವತಾರದ ವೈಲಕ್ಷಣ್ಯವನ್ನು ಆ ಕೃಷ್ಣ ಪರಮಾತ್ಮ ತನ್ನ ಈ ಅವತಾರದಲ್ಲಿ ತೋರಿದಂತಹ ಅಸಾಧಾರಣ ಚೇಷ್ಟಿತಗಳನ್ನು ಆ ಪರಮಾತ್ಮ ತನ್ನ ಆಶ್ರಿತರಿಗೆ ತೋರಿದಂತಹ ವ್ಯಾಮೋಹಶೀಲತೆಯನ್ನು ಆ ಪರಮಾತ್ಮನ ವೀರ್ಯವನ್ನು ಐಶ್ವರ್ಯವನ್ನು ಗುಣವನ್ನು ಲೀಲೆಗಳನ್ನು ಎಲ್ಲವನ್ನ ಆಂಡಾಳ್ ಗಾನ ಮಾಡುತ್ತಾ ಕೃಷ್ಣಾವತಾರದ ವೈಭವವನ್ನು ನಿರೂಪಣೆ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅತ್ಯದ್ಭುತವಾದ ಪಾಶುರವೇ 25ನೆಯ ಪಾಶುರ. ಒರುತ್ತಿ ಮಹನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಹನಾಯ್ ಒಳಿತ್ತು ವಳರ ಎಂಬುದಾಗಿ ಆಂಡಾಳ್ ತಮಗೆ ಪ್ರಿಯತಮನಾಗಿ
ಯಾರ ಮನೆ ಬಾಗಿಲಲ್ಲಿ ನಿಂತು ಯಾರ ಗಾಢಾಲಿಂಗನಕ್ಕಾಗಿ ಇವರೆಲ್ಲ ಹಾತೊರಿತಾ ಇದ್ದಾರೋ, ಯಾರನ್ನ ನೆನೆಯುತ್ತಾ ದೇವಿ ಆಂಡಾಳ್ ತನ್ನನ್ನ ಒಬ್ಬ ಗೋಪಿಕೆಯಾಗಿ ಭಾವಿಸಿಕೊಂಡು ಅನುಸಂಧಾನವನ್ನು ಮಾಡ್ತಾ ಇದ್ದಾಳೋ ಅಂತಹ ಪ್ರಾಣವಲ್ಲವನಾದ ಕೃಷ್ಣ ಪರಮಾತ್ಮನ ವೈಲಕ್ಷಣ್ಯವನ್ನು ಅಪೂರ್ವವಾಗಿ ವರ್ಣನೆ ಮಾಡ್ತಾಳೆ ಈ ಅದ್ಭುತವಾದ ಪಾಶುರದಲ್ಲಿ. ಒರುತ್ತಿ ಮಹನಾಯ್ ಪಿರಂದು ಓರಿರವಿಲ್ ಒರುತ್ತಿ ಮಹನಾಯ್ ಒಳಿತು ಬಳರ ಎಂಬುದಾಗಿ. ಒರುತ್ತಿ ಒಬ್ಬಳಿಗೆ ಮಗನಾಗಿ ಪಿರಂದು ಜನಿಸಿ ಎಂಬುದಾಗಿ ಹೇಳ್ತಾಳೆ. ಒಬ್ಬಳಿಗೆ ಮಗನಾಗಿ ಜನಿಸಿ ಅಂತ ಹೇಳೋದು. ಒಬ್ಬಳಿಗೆ ಮಗನಾಗಿ ಹುಟ್ಟಿದೆ, ಎಲ್ಲರೂ 10 ಜನಕ್ಕೆ ಮಗನಾಗಿ ಹುಟ್ಟುತ್ತಾರ. ಸಾಕಿ ಸಲ ಅವ್ರು ಬೇಕಾದರೆ 10 ಜನ ಇರ್ಬೋದು, ಇಲ್ಲ 100 ಜನ ಇರ್ಬೋದು. ಒಂದು ಕೂಸನ್ನು ಎಷ್ಟು ಜನ ಬೇಕಾದರೂ ಸಾಕಬಹುದು. ಆದರೆ ಪ್ರಸವಿಸುವವಳು ಮಾತ್ರ ಒಬ್ಬಳೇ ತಾನೆ. 10 ಜನ ಒಂದು ಮಗುನ ಪ್ರಸವಿಸೋಕ್ಕಾಗತ್ತಾ? ಪ್ರಸವ ಎಂಬುದು ಒಬ್ಬಳಿಗೆ ತಾನೆ. ಇಲ್ಲಿ ಆಂಡಾಳ್ ಒರುತ್ತಿ ಮಗನಾಯ್ ಪಿರಂದು ಎಂಬುದಾಗಿ ಹೇಳ್ತಾಳೆ. ಒಬ್ಬಳಿಗೆ ಮಗನಾಗಿ ಹುಟ್ಟಿ ಅಂತಾಳೆ. ಒಬ್ಬಳಿಗೆ ಮಗನಾಗಿ ಹುಟ್ಟಿದೆ 10 ಜನಕ್ಕೆ ಮಗನಾಗಿ ಯಾರಾದರೂ ಹುಟ್ಟುತ್ತಾರಾ ಎಂಬುದಾಗಿ ಕೇಳಿದರೆ ಇಲ್ಲಿ ವ್ಯಾಖ್ಯಾತ ಹೇಳ್ತಾರೆ, ಇಲ್ಲಿ ಒರುತ್ತಿ ಎಂಬ ಶಬ್ದ ಒಬ್ಬಳು ಎಂಬುದನ್ನು ಹೇಳ್ತಾ ಇಲ್ಲ, ಅದ್ವಿತೀಯಳಾದವಳು ಎಂಬುದನ್ನು ಹೇಳ್ತಾ ಇದೆ. ಅಂದರೆ ಈ ದೇವಕಿ ದೇವಿ ಕೃಷ್ಣ ಪರಮಾತ್ಮನನ್ನು ತನ್ನ ಗರ್ಭದಲ್ಲಿ ಧರಿಸಿ ಆ ಪರಮಾತ್ಮನಿಗೆ ಜನ್ಮವಿತ್ತಳಲ್ಲವಾ, ಆ ದೇವಕಿಗೆ ಸಮಾನಳಾದವಳು ಮತ್ತೊಬ್ಬಳಿಲ್ಲದೆ ಇರುವಿಕೆ ಒರುತ್ತಿ ಎಂಬ ಶಬ್ದದ ಅರ್ಥ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ನ ದ್ವಿತೀಯ ಅಸ್ತಿ, ದೇವಕಿ ಅಂತ ಎಣಿಸಿದ್ರೆ ಅವಳಿಗೆ ಸಮಾನವಾಗಿ ಪಕ್ಕದಲ್ಲಿ ನಿಲ್ಲುವವರು ಇನ್ನೊಬ್ರು ಇಲ್ವಂತೆ. ಆದ್ದರಿಂದ ಒರುತ್ತಿ ಅಂದ್ರೇನು? ಒಬ್ಬಳೇ ಒಬ್ಬಳು ಅನ್ನೋ ಅರ್ಥ. ಅಂದರೆ ಅವಳಿಗೆ ಸಮಾನರಾದವರು ಮತ್ತೊಬ್ಬರಿಲ್ಲ. ದೇವಕಿಗೆ ಸಮಾನಳಾದಂತಹ ವ್ಯಕ್ತಿ ಈ ಭೂಮಂಡಲದಲ್ಲ, ಪರಮಾತ್ಮನ ಸೃಷ್ಟಿಯಲ್ಲಿಯೇ ಎಲ್ಲಿಯೂ ಇಲ್ಲ. ನ ದ್ವಿತೀಯ, ಅವಳಾದ ನಂತರ ಅವಳಿಗೆ ಸಮಾನವಾಗಿ ದೇವಕಿ ಅಂತ ಎಣಿಸಿದ್ರೆ ಅವಳ ಪಕ್ಕದಲ್ಲಿ ಅವಳಿಗೆ ಸಮಾನವಾಗಿ ನಿಂತು ಎಣಿಸುವುದಕ್ಕೆ ಎರಡನೆಯವಳಾಗಿ ಇನ್ಯಾರೂ ಇಲ್ಲದರಿಂದ ಒರುತ್ತಿ ಅದ್ವಿತೀಯಳಾದವಳು ಎಂಬುದಾಗಿ ಆ ದೇವಕಿಯನ್ನ ಇಲ್ಲಿ ಆಂಡಾಳ್ ಕೊಂಡಾಡ್ತಾ ಇದ್ದಾಳೆ. ಕಾರಣ ಏನು ಅಂದರೆ ಆ ದೇವಕಿ ಯಾರನ್ನ ಗರ್ಭದಲ್ಲಿ ಧರಿಸಿದ್ಲು? ಏಕಮೇವಾದ್ವಿತೀಯಂ ಬ್ರಹ್ಮ ಎಂಬುದಾಗಿ. ಲೋಕದಲ್ಲಿ ಇರುವುದು ಪರತತ್ವ ಒಂದೇ ಒಂದು, ಪರಬ್ರಹ್ಮ ಒಬ್ಬನೇ ಒಬ್ಬ. 2 ಪರಬ್ರಹ್ಮ ಇರೋಕ್ಕಾಗತ್ತಾ? ಪರ ಅಂದರೆ ಏನು? ಅದಕ್ಕಿಂತ ಮೇಲಾದದ್ದು ಮತ್ತೊಂದಿಲ್ಲ. ಅದಕ್ಕಿಂತ ಮೇಲಾದ ಒಂದಿದ್ರೆ ಆವಾಗ ಇದೆಯಲ್ಲಿ ಪರಬ್ರಹ್ಮ ಆಗುತ್ತೆ, ಅವಾಗ ಅದಾಗ್ಬಿಡುತ್ತೆ. ಪರಮಾತ್ಮ ಅಂದರೆ ದ ಅಲ್ಟಿಮೇಟ್ ಅಂತ ಅರ್ಥ. ಅದಕ್ಕೆ ಮೇಲೆ ಇನ್ನೊಂದಿದ್ರೆ ಅದು ಯಾಕೆ ಪರಮಾತ್ಮ ಆಗುತ್ತೆ? ಯಸ್ಯ ಪರೋ ಮಾ ಎಂಬುದಾಗಿ ಅದಕ್ಕಿಂತ ದೊಡ್ಡದಾದದ್ದು ಮತ್ತೊಂದಿಲ್ಲದೇ ಇರುವುದು ಯಾವುದೋ ಅದು ಪರತತ್ವ, ಅದು ಪರಮಾತ್ಮ. ಆದ್ದರಿಂದ ಅದು ಒಂದೇ ಒಂದು, ಏಕಂ ಅದ್ವಿತೀಯಂ ಎಂಬುದಾಗಿ ಎರಡನ್ನ ಹೇಳುತ್ತದೆ ವೇದ. ಏಕಮೇವಾದ್ವಿತೀಯಂ ಬ್ರಹ್ಮ ಎಂಬುದಾಗಿ ಹೇಳುತ್ತೆ. ಏಕಂ ಅಂದ್ರೆ ಏನು? ಅವನು ಒಬ್ಬನೇ ಅಂತ ಅರ್ಥ. ದ್ವಿತೀಯ ಅಂದರೆ ಏನು? ಅವನ ಹಾಗೆ ಮತ್ತೊಬ್ಬನಿಲ್ಲ ಅಂತ ಅರ್ಥ. ಅವನು ಒಬ್ಬನೇ ಇರಬಹುದು, ಆದರೆ ಅವನಂತೆ ಮತ್ತೊಬ್ಬರಿದ್ದಾರ ಅಂದರೆ ಇಲ್ಲ ಅಂದ್ಬಿಡ್ತು. ಈ ರೀತಿ ಒಬ್ಬನೇ ಒಬ್ಬ ಇರೋದು, ಅವನಾಗಿ ಮತ್ತೊಬ್ಬನಿಲ್ಲದಿರುವಿಕೆ, ಇದು ಪರತತ್ವ. ಏಕಮೇವಾದ್ವಿತೀಯಂ ಬ್ರಹ್ಮ ಎಂಬುದಾಗಿ ವೇದ ಉದ್ಘೋಷಣೆ ಮಾಡಿತು. ಇಂತಹ ಏಕಮೇವ ನ ದ್ವಿತೀಯ ಅದ್ವಿತೀಯ ಎಂಬತಕ್ಕಂತಹ ಬ್ರಹ್ಮನನ್ನ ಉದರದಲ್ಲಿ ಧರಿಸಿದ್ದರಿಂದ ಇವಳು ಕೂಡ ಅದ್ವಿತೀಯಳು ಒರುತ್ತಿ. ಅವನಂತಹವರು ಇನ್ನೊಬ್ಬರಿಲ್ಲ. ಅವನನ್ನು ಗರ್ಭದಲ್ಲಿ ಧರಿಸಿದ್ರಿಂದ ಇವಳಂತಹವಳು ಇನ್ನೊಬ್ಬಳಿಲ್ಲ. ಊಳಿ முதல்வன் ஒருவன் ಎಂಬುದಾಗಿ ಆಂಡಾಳು ಹೇಳ್ತಾಳೆ, ಆಳ್ವಾರ್ಗಳು ಹೇಳ್ತಾರೆ. ಹೀಗೆ ಆ ಒರುವನ್ ಯುಗಾದಿ ಪುರುಷನಾದಂತಹ ಅದ್ವಿತೀಯನಾದವನು ಒರುವನ್ ಎಂಬುದಾಗಿ ಆಳ್ವಾರ್ ಗಾನ ಮಾಡಿದ್ರಲ್ವಾ, ಅಂತಹ ಒರುವನನ್ನ ಗರ್ಭದಲ್ಲಿ ಧರಿಸಿದ ಒರುತ್ತಿ ದೇವಕಿಯನ್ನ ಒರುತ್ತಿ ಅಂತಲೇ ಇಲ್ಲಿ ಈ ಪರಮಾತ್ಮ ಇವನೆಂತಹವನು? ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಎಂಬುದಾಗಿ
ಒಳಗಡೆ ಇದ್ದುಕೊಂಡು ಎಲ್ಲರನ್ನ ಸಮಸ್ತ ಭೂತಗಳನ್ನು ಶಾಸ್ತ್ರ ನಿಯಮನ ಮಾಡತಕ್ಕಂತಹವನು ಈ ಪರಮಾತ್ಮ. ಭೂತಾನಾಂ ಯೋ ಅವ್ಯಯಪಿತ ಎಂಬುದಾಗಿ ಎಂದೂ ಕೂಡ ಅಳಿವಿಲ್ಲದ ಇಡೀ ಲೋಕಕ್ಕೆ ಸೃಷ್ಟಿ ಲಯ ಕಾರಕನಾಗಿ ಸಮಸ್ತ ಲೋಕವನ್ನು ಕೂಡ ನಿಯಮನ ಮಾಡತಕ್ಕಂತಹ ಒಳಗೆ ಅಂತರ್ಯಾಮಿಯಾಗಿದ್ದು ಸಕಲರನ್ನೂ ಕೂಡ ನಿಯಮನ ಮಾಡತಕ್ಕಂತಹ ಶಾಸನ ಮಾಡತಕ್ಕಂತಹ ಅದ್ವಿತೀಯನಾದ ಒಬ್ಬನನ್ನ ಪ್ರಸವಿಸಿದವಳು ಇವಳಾದ್ದರಿಂದ, ಗರ್ಭದಲ್ಲಿ ಧರಿಸಿದವಳು ಇವಳಾದ್ದರಿಂದ ಆಂಡಾಳ್ ದೇವಕಿ ದೇವಿಯನ್ನ ಓರುತ್ತಿ ಎಂಬುದಾಗಿ ಇವಳನ್ನು ನಿಯಮನ ಕರೀತಾಳೆ, ಇವಳನ್ನ ಕೊಂಡಾಡ್ತಾಳೆ. ಅಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಂಬ 4 ಪುತ್ರರನ್ನು ಪಡೆಯುವುದಕ್ಕೆ ಯಾರು ವ್ರತ ಮಾಡಿದ್ರು? ಒಬ್ಬ ದಶರಥ ಚಕ್ರವರ್ತಿ ಒಬ್ಬ ವ್ರತ ಮಾಡಿದ, ಒಬ್ಬ ಯಾಗ ಮಾಡಿದ, 4 ಮಕ್ಕಳನ್ನು ಪಡೆದ. ಆದರೆ ಇಲ್ಲೇನಾಯಿತು? 4 ಜನ ತಪಸ್ಸು ಮಾಡಿ ಒಬ್ಬನನ್ನು ಪಡೆದರಂತೆ. ದೇವಕಿ ದೇವಿ, ವಸುದೇವ, ನಂದಗೋಪಾಲ, ಯಶೋದೆ 4 ಜನ ತಪಸ್ಸು ಮಾಡಿ ಒಬ್ಬನನ್ನ ಪಡೆಯೋದು ದೊಡ್ಡದ, ಒಬ್ಬ ತಪಸ್ಸು ಮಾಡಿ 4 ಜನ ಪಡೆಯೋದು ದೊಡ್ಡದ? ಆ ರೀತಿ ಇಲ್ಲಿ 4 ಜನ ಕೂಡಿ ತಪಸ್ಸು ಮಾಡಿ ಈ ಕೃಷ್ಣನನ್ನ ಪುತ್ರನಾಗಿ ಪಡೆದಂತಹ ಅದ್ವಿತೀಯಳಾದವಳು ಒರುತ್ತಿ ಎಂಬುದಾಗಿ ಇವಳನ್ನ ಕೊಂಡಾಡ್ತಾಳೆ ಆಂಡಾಳ್. ಇಂತಹವಳಿಗೆ ಮಗನಾಗಿ ಈ ಕೃಷ್ಣ ಪರಮಾತ್ಮ ಇವಳ ಗರ್ಭದಲ್ಲಿ ಇರುವಾಗ ಸಮಸ್ತ ದೇವತೆಗಳು ಬಂದು ದೇವಕಿಯ ಗರ್ಭವನ್ನೇ ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಹುಟ್ಟಿದ ಮೇಲೆ ಮಾಡೋದಿರಲಿ, ಆ ದೇವಕಿ ಗರ್ಭಸ್ತುತಿಯಿಂದಲೇ ಒಂದು ಅಧ್ಯಾಯ ಶ್ರೀಮದ್ ಭಾಗವತದಲ್ಲಿ. ಆ ರೀತಿ ಗರ್ಭದಲ್ಲಿಯೇ ಆ ತಾಯಿಗೆ, ಅವಳು ಪ್ರಸವಿಸಿದ ತಾಯಿಯ ಗರ್ಭಕ್ಕೆ ಪಟ್ಟವನ್ನು ಕಟ್ಟಿ ಕೀರ್ತಿಯನ್ನು ತಂದುಕೊಟ್ಟಂತಹ ಪರಮಾತ್ಮನನ್ನ ಉದರದಲ್ಲಿ ಧರಿಸಿದಳಲ್ಲವ, ಅಂತಹ ಒರುತ್ತಿ. ಇವನಾರು ಆಳ್ವಾರ್ಗಳು ಆಡ್ತಾರೆ, ಮುಂದೈ ತಾಯ್ ತಂದೆಯಾಗಿರುಪ್ಪಾನ್ ಒರುವನೈ, ತಿರುವಾಯ್ಮಳಿ 5ಆம் ಪತ್ತಲ ಆಡ್ತಾರೆ. ಮುಂದೈ ತಾಯ್ ತಂದೆಯಾಯ್, ಇಡೀ ಜಗತ್ತಿಗಲ್ಲ ಇವನೇ ತಾಯಿ ಇವನೇ ತಂದೆ, ನಮಗಲ್ಲ ತಾಯಿ ಬೇರೆ ತಂದೆ ಬೇರೆ, ಆದರೆ ಜಗತ್ತಿಗೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಗುರುಸ್ತ್ವಮೇವ. ಒಬ್ಬ ಆತ್ಮನಿಗೆ ಎಲ್ಲವೂ ಇವನೇ ಅಲ್ಲವಾ? ಆ ರೀತಿ ತಾಯಾಗಿ ತಂದೆಯಾಗಿ ಇರ್ತಕ್ಕಂಥವನು ಇವನು. ವಾನವರ್ ಕೊಳುಂದೆ ಎಂಬುದಾಗಿ ಸಮಸ್ತ ದೇವತೆಗಳಿಗೆಲ್ಲ ಒಡೆಯನಾಗಿ ನಿಂತವನು ಉಲಹಕ್ಕೋರ್ ತಾಯಿ ತಂದೆಯೇ ಎಂಬುದಾಗಿ ಸಮಸ್ತ ಜಗತ್ತಿಗೂ ಕೂಡ ತಾಯಾಗಿ ತಂದೆಯಾಗಿ ಇರುವವನು ಒಬ್ಬಳಿಗೆ ಮಗನಾಗಿ ಬಂದಿದ್ದಾನೆ ಅಂದರೆ ಅಂತಹವನನ್ನ, ಜಗತ್ತಿಗೆ ತಾಯಿ ತಂದೆಯಾದ ಒಬ್ಬನನ್ನ ಗರ್ಭದಲ್ಲಿ ಧರಿಸಿ ಪ್ರಸವಿಸಿದಂತಹ ಒರುತ್ತಿ. ಇವನನ್ನು ಏನು ಕೊಂಡಾಡ್ತಾರೆ? ಮಹನೊರುವರ್ಕುಮಲ್ಲಾದ ಮಾಮೇನಿ ಮಾಯನ್ ಪೇಯಾಯ್ವಾರ್ 3ಆம் ತಿರುವಂದಾದಿಯಲ್ಲಿ ಆಡ್ತಾರೆ. ಇವನು ಯಾರಿಗೂ ಮಗನೇ ಇಲ್ಲ, ಇವನಿಗೆ ಯಾರು ತಂದೆ ಯಾರು ತಾಯಿ? ಪರಮಾತ್ಮ ಆದಿಮಧ್ಯಾಂತರಹಿತ. ಈ ಪರಮಾತ್ಮ ತತ್ವಕ್ಕೆ ತಾಯಿ ಉಂಟಾ ತಂದೆ ಉಂಟಾ? ಯಾರಿದ್ದಾರೆ? ಯಾರೂ ಇಲ್ಲದೆ ಸ್ವಯಂವಾಗಿ ಇರುವವನು ಪರಮಾತ್ಮ. ಇವನ ಯಾರಿಗೂ ಪುತ್ರನಲ್ಲ, ಇವನಿಗೆ ಯಾರಿಗಾದರೂ ಮಗನ? ಯಾರಿಗೆ ಇವನು ಹುಟ್ಟಿದ್ದಾನೆ? ಸಂಭವಾಮಿ ಆತ್ಮಮಾಯೆಯ ಅಂತ ಹೇಳ್ತಾನೆ ಇವನು. ನನಗೆ ಹುಟ್ಟೇ ಇಲ್ಲ ಅರ್ಜುನ. ಪರಮಾತ್ಮ ತನ್ನ ಬಗ್ಗೆ ಅರ್ಜುನನಿಗೆ ಉಪದೇಶ ಮಾಡುವಾಗ ಏನು ಹೇಳ್ತಾನೆ? ಹುಟ್ಟೇ ಇಲ್ಲದವನು ನಾನು ಅರ್ಜುನ, ಆದರೂ ಕೂಡ ಸಂಭವಾಮಿ ಆತ್ಮಮಾಯೆಯ, ನಾನು ನನ್ನ ಸ್ವಸಂಕಲ್ಪದಿಂದ ನಾನು ಹುಟ್ಟುತ್ತೇನೆ ಅಂತ. ಈ ರೀತಿ ತಾಯಿ ತಂದೆ ಯಾವನಿಗೆ ಇಲ್ಲವೋ ಅವನು ಇವಳನ್ನ ತಾಯಾಗಿ ಆಯ್ಕೆ ಮಾಡಿಕೊಂಡು ಅವಳ ಗರ್ಭವನ್ನು ಪ್ರವೇಶಿಸಿದನಲ್ಲವಾ? ಈ ರೀತಿ ತಂದೆ ತಾಯಿಯೇ ಇಲ್ಲದ ಏಕಮೇವ ದ್ವಿತೀಯನಾದವನನ್ನ ತಾಯಾಗಿ ಗರ್ಭದಲ್ಲಿ ಧರಿಸಿದಂತಹ ತನಗೆ ಸಮಾನರಿಲ್ಲದವಳು ಒರುತ್ತಿ. ಆ ದೇವಕಿಯನ್ನ ಒರುತ್ತಿ ಎಂಬುದಾಗಿ ಆಂಡಾಳ್ ಕೊಂಡಾಡ್ತಾಳೆ. ವೇದ ಏನು ಹೇಳುತ್ತೆ ಪರಮಾತ್ಮನನ್ನ? ಅಜಾಯಮಾನೋ ಬಹುಧಾ ವಿಜಾಯತೆ. ಹುಟ್ಟೇ ಇಲ್ಲದವನು ಬಹುವಾಗಿ ಆಗ್ತಾನೆ, ಬಹುವಾಗಿ ಹುಟ್ಟುತ್ತಾನೆ ಅಂತ ವೇದ ಹೇಳ್ತು.
ಅದೇ ಮಾತನ್ನು ಗೀತೆಯಲ್ಲಿ ಅಜೋಪಿ ಸನ್ನಿ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ನಿ, ಹುಟ್ಟೇ ಇಲ್ಲದವನಾದರೂ ಎಲ್ಲ ಜೀವಿಗಳಿಗೆ ಈಶ್ವರನಾದರೂ ಅನಂತರ ಸಾವೇ ಇಲ್ಲದವನಾದರೂ ವಿಕಾರ ಇಲ್ಲದವನೇ ಆದರೂ ಕೂಡ ಸಂಭವಾಮಿ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ ಎಂದನಲ್ಲವ. ಅಂತಹ ಅಜಾಯಮಾನ ಎಂಬುದಾಗಿ ಯಾವ ಪುರುಷೋತ್ತಮನನ್ನು ವೇದಗಳು ಕೊಂಡಾಡುತ್ತದೋ ಅಂತಹವನು ಇವಳಿಗೆ ಜಾಯಮಾನ, ಇವಳಿಗೆ ಹುಟ್ಟಿದವನಾದ ಅಂತಹ ಒರುತ್ತಿ ಪಿರಪ್ಪಿಲಿ ಅಂತಾರೆ ಆಳ್ವಾರ್ಗಳು. ಪಿರಪ್ಪಿಲಿದನ್ನೈ ಎಂಬುದಾಗಿ ಹುಟ್ಟೇ ಇಲ್ಲದವನು. ವೇದ ಅಜಾಯಮಾನ ಅಂದ್ಬಿಡ್ತು. ದಿವ್ಯ ಪ್ರಬಂಧದಲ್ಲಿ ಆಳ್ವಾರ್ಗಳು ಪಿರಪ್ಪಿಲಿದನ್ನೈ ಎಂಬುದಾಗಿ ಹೇಳ್ತಾರೆ. ಇವನು ಹುಟ್ಟಿದ್ದನ್ನು ನೆನೆಸ್ಕೊಂಡೆ ಆಳ್ವಾರ್ಗಳೆಲ್ಲ ಮೂರ್ಛೆ ಹೋಗ್ತಾರೆ. ಆ ಪರಾತ್ಪರ ತತ್ವ ಎಂತಹದ್ದು, ಆ ಪರಮಾತ್ಮ ಎಂತಹವನು, ಅಂತಹವನು ಒಬ್ಬ ಸಾಧಾರಣ ಹೆಣ್ಣಿನ ಗರ್ಭದಲ್ಲಿ 12 ತಿಂಗಳು ವಾಸ ಮಾಡೋದ. ಪೆರಿಯಾಳ್ವಾರ ಆಡ್ಬಿಟ್ರು. 12 ತಿಂಗಳು ವಯತ್ತಿ ನಿಲ್ಕೊಂಡ ಅಪ್ಪಾಂಗಿನಾಲ್ ಅಂದರು. 12 ತಿಂಗಳು, ನಮಗೆಲ್ಲ 9 ತಿಂಗಳ ಗರ್ಭವಾಸವಂತೆ. ಇವನೇನು ಮಾಡ್ದ? 12 ತಿಂಗಳು ಇದನಂತೆ. ಪೆರಿಯವಾಚಾನ್ ಪಿಳ್ಳೆ ಹಾಸ್ಯವಾಗಿ ಹೇಳ್ತಾರೆ, ಅದ್ಯಾಕೆ ಇವನಿಗೆ 12 ತಿಂಗಳು ಅಂದರು. ಇವನು ಗರ್ಭವಾಸ ಮಾಡಿದ್ರಲ್ವಾ, ಎಷ್ಟು ದಿನ ಗರ್ಭದಲ್ಲಿ ಇರಬೇಕು ಅನ್ನೋದು ಇವನಿಗೆ ಗೊತ್ತಿರೋಕ್ಕೆ. ಇವನಿಗೆ ಗರ್ಭವಾಸನೇ ಮಾಡದೇ ಇರೋದ್ರಿಂದ ಎಷ್ಟು ದಿನ ಗರ್ಭದಲ್ಲಿ ಇರಬೇಕು ಅಂತ ಗೊತ್ತೇ ಇಲ್ವಂತೆ. ಆದ್ದರಿಂದ ಬೇಗ ಹುಟ್ಟುಬಿಟ್ರೆ, ಯಾರಾದರೂ ನನ್ನ ಮನುಷ್ಯ ಅಲ್ಲ ಅಂತ ತಿಳ್ಕೊಂಬಿಟ್ರೆ ಸ್ವಲ್ಪ ಜಾಸ್ತಿ ದಿನ ಇದ್ಬಿಟ್ಟು ಬರೋಣ ಅಂತ 12 ತಿಂಗಳು ಗರ್ಭವಾಸ ಮಾಡಿಬಿಟ್ನಂತೆ. 12 ತಿಂಗಳು ವಯತ್ತಿ ನಿಲ್ಕೊಂಡ ಅಪ್ಪಾಂಗಿನಾಲ್ ಎಂಬುದಾಗಿ ಪೆರಿಯಾಳ್ವಾರರ ಪಾಶುರ. ಈ ರೀತಿ ಆ ಪರಮಾತ್ಮ ಆ ದೇವಕಿ ದೇವಿಯ ಗರ್ಭದಲ್ಲಿ ಗರ್ಭವಾಸವನ್ನು ಮಾಡಿ ಇವನು ಬಂದನಲ್ಲ. ಕೇವಲ ಈ ಜನ್ಮದಲ್ಲಿ ಮಾತ್ರವಲ್ಲ, ಈ ದೇವಕಿಯ ಹಿಂದಿನ ಜನ್ಮಗಳಲ್ಲಿ ಕೂಡ ಅವಳಿಗೆ ಪುತ್ರನಾಗಿ ಅವತರಿಸಿದವನು ಈ ಪರಮಾತ್ಮ. 12,000 ವರ್ಷಗಳು ವಸುದೇವ ದೇವಕಿಯರು ತಪಸ್ಸನ್ನು ಮಾಡಿ ಇವನನ್ನು 3ನೆಯ ಬಾರಿ ಮಗನಾಗಿ ಪಡೆದಿದ್ದಾರೆ. 12,000 ವರ್ಷಗಳ ಒಂದು ತಪಸ್ಸಿನ ಫಲ ಇದುವರೆಗೆ. ಆ ಪರಮಾತ್ಮ ಅವನೇ ಹೇಳ್ತಾನೆ, ಆ ದೇವಕಿ ದೇವಿಯ ಗರ್ಭದಿಂದ ಸೆರೆಮನೆಯಲ್ಲಿ ಅವತರಿಸಿದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಆ ತಂದೆ ತಾಯಿಗಳನ್ನು ನೋಡಿ ತನ್ನ ಜನ್ಮ ರಹಸ್ಯವನ್ನು ತಾನೇ ಅವ್ರಿಗೆ ಹೇಳ್ತಾನೆ. ತ್ವಮೇವ ಪೂರ್ವ ಸರ್ಗೋ ಭೂ ಪ್ರಶ್ನಿ ಸ್ವಯಂಭುವೇ ಸಹ ತದಾಯಂ ಸುತಪ ನಾಮ ಪ್ರಜಾಪತಿರ ಕಲ್ಮಷಃ. ಪ್ರಶ್ನಿಗರ್ಭ ಮತ್ತೆ ನಾನು ಪ್ರಶ್ನಿಗರ್ಭ ಎಂಬ ಹೆಸರಿನಿಂದ ನಿಮಗೆ ಮಗನಾಗಿ ಹುಟ್ಟಿದ್ದೆ. ಸ್ವಯಂಭುವಮನು ಮತ್ತು ಪ್ರಶ್ನಿ ಎಂಬುದಾಗಿ ದಂಪತಿಗಳು. ಆ ದಂಪತಿಗಳು ಸಂತಾನವಿಲ್ಲವಾದಾಗ ಆ ಕಾಲದಲ್ಲಿ ಸ್ತ್ರೀ ಪುರುಷರ ಸಂಗಮದಿಂದ ಸಂತಾನೋತ್ಪತ್ತಿ ಇಲ್ಲ. ಕೇವಲ ಸಂಕಲ್ಪದಿಂದ ತಪಸ್ಸಿನಿಂದ ಮಕ್ಕಳನ್ನು ಪಡಿತಾ ಇದ್ರು. ಅದಾದ ಮೇಲೆ ಸೃಷ್ಟಿ ಬಹಳ ವಿಳಂಬವಾಗ್ತಾ ಇದೆ ಅನ್ನೋಕ್ಕೋಸ್ಕರ ದಕ್ಷ ಪ್ರಜಾಪತಿ ಸ್ತ್ರೀ ಪುರುಷ ಸಮಾಗಮವನ್ನು ಇಟ್ಟು ಪ್ರಜೋತ್ಪತ್ತಿಯನ್ನು ಸಂಕಲ್ಪ ಮಾಡಿದ್ದು. ಆದ್ದರಿಂದ ಸ್ವಯಂಭುವ ಮನು ಮತ್ತು ಆ ಪ್ರಶ್ನಿ ಅವರಿಬ್ಬರೂ ಕೂಡ ತಪಸ್ಸನ್ನು ಮಾಡ್ತಾರೆ. ಶ್ರೀಯಪತಿಯಾದ ನಾರಾಯಣನನ್ನು ಕುರಿತು 12,000 ವರ್ಷಗಳು. ಕೃತಯುಗದಲ್ಲಿ 12,000 ವರ್ಷ ಅಂದರೆ ಅದೆಷ್ಟು ದೀರ್ಘ. ಆ 12,000 ವರ್ಷಗಳು ಇವರು ತಪಸ್ಸು ಮಾಡಿದಾಗ ಆ ಪರಮಾತ್ಮನಾದ ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಆಗ ಆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಪ್ರಾದುರಾಸಂ ವರದರಾಟಿವಯೋ ಕಾಮ ವಿದ್ಯುಪ್ಸಯ ವ್ರಿಯತಾಂ ವರ ಇತ್ಯುಕ್ತೆ ಮಾತೃಶೋ ವಾಂ ವ್ರತಸ್ಸುತಃ. ಆಗ ನಿಮಗೇನು ಬೇಕೋ, ಯಾವ ವರ ಬೇಕೋ ಅದನ್ನು ಕೇಳಿರಿ ಎಂಬುದಾಗಿ ನಾನು ನಿಮ್ಮನ್ನು ಕೇಳಿದಾಗ ನೀವುಗಳು ನನ್ನನ್ನೇ ಗತೆ ಮೈಯುವಾಂ ಲಬ್ಧ್ವ ವರಂ ಮತ್ಸದೃಶಂ ಸುತಂ. ನೀವುಗಳು ನನ್ನಂತೆಯೇ ಇರ್ತಕ್ಕಂತಹ ಒಬ್ಬ ಪುತ್ರ ಬೇಕು ಎಂಬುದಾಗಿ ನನ್ನನ್ನು ಕೇಳ್ಕೊಂಡ್ರಿ. ಗತೆ ಮೈಯುವಾಂ ಲಬ್ಧ್ವ ವರಂ, ನನ್ನಿಂದ ವರಂ ಲಬ್ಧ್ವ ವರವನ್ನು ಪಡೆದಿರಿ. ಯಾವ ವರವನ್ನು? ಮತ್ಸದೃಶಂ ಸುತಂ, ನನಗೆ ಸಮಾನವಾದ ಮಗನನ್ನು ಅಪೇಕ್ಷೆ ಪಟ್ಟಿರಿ. ಆದರೆ ಆ ಕೇಳುವ ಆತುರದಲ್ಲಿ ಇವರೇನು ಮಾಡಿದ್ರು? ನಿನ್ನಂಥ ಪುತ್ರ ಬೇಕು, ನಿನ್ನಂಥ ಪುತ್ರ ಬೇಕು, ನಿನ್ನಂಥ ಪುತ್ರ ಬೇಕು ಅಂತ 3 ಸಾರಿ ಹೇಳ್ಬಿಟ್ರಂತ. ನಾವೇನಾದರೂ ಹೇಳುವಾಗ
ಆ ಹೇಳುವ ಕಾತುರದಲ್ಲಿ ಅದನ್ನು ರಿಪೀಟ್ ಮಾಡಿಬಿಡ್ತೀವಿ. ಕೊಡು 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 ಬೇಗ ಅಂತ 3 ಸಾರಿ ಕೊಡು 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 ಅಂದ್ಬಿಡ್ತೀವಿ. ಕಾರಣ ಏನು? ಅದು ಬೇಕು ಎಂಬ ಆತುರ. ಕೊಡು ಅಂದರೆ ಸಾಧ, ಕೊಡು 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 ಅಂದರೆ ಅದು ಬೇಕು ಅನ್ನೋ ಆತುರ. ಆ ರೀತಿಯಾಗಿ ಇವರುಗಳು ಕೂಡ 3 ಬಾರಿ ಆ ಪರಮಾತ್ಮನನ್ನ ನಿನ್ನಂಥ ಸುತಬೇಕು ಎಂಬುದಾಗಿ ಲಬ್ಧ್ವಾ ವರಂ ಮತ್ಸದೃಶಂ ಸುತಂ, ನನ್ನಂಥ ಮಗ ಬೇಕು ಎಂಬುದಾಗಿ ವರವನ್ನು ನೀವು ಕೇಳಿಕೊಂಡಿರಿ. ಆದ್ದರಿಂದ 3 ಸಾರಿ ಕೇಳಿದ್ರಲ್ವಾ, ನಿಮಗೆ ನಾನು ವರವನ್ನು ಕೊಟ್ಟ ಮೇಲೆ ಅದನ್ನು ಪಾಲಿಸಬೇಕಲ್ಲವಾ. ಅದಕ್ಕಾಗಿ ಆ ಸ್ವಯಂಭುವಮನು ಅವನ ಪತ್ನಿಯಾದ ಪ್ರಶ್ನೆ ನಿಮ್ಮಿಬ್ಬರಿಗೆ ಆ ಸ್ವಯಂಭುವ ಮನುವಿಗೂ ಪ್ರಶ್ನೆಗೂ ಮಗನಾಗಿ ಹುಟ್ಟಿದೆ. ಪ್ರಶ್ನೆಗರ್ಭ ಎಂಬ ನಾಮದಿಂದ ಆ ಕಾಲದಲ್ಲಿ ನಾನಿದ್ದೆ. ಎರಡನೆಯದು ಆ ಸ್ವಯಂಭುವ ಮನು ಆ ಪ್ರಶ್ನೆಯೇ ಅವರುಗಳೇ ಅದಿತಿ ಮತ್ತು ಕಶ್ಯಪ. ಅದಿತಿ ದೇವೇಂದ್ರನ ತಾಯಿ, ಕಶ್ಯಪ ಪ್ರಜಾಪತಿ ಬ್ರಹ್ಮನ ಮಗ, ದೇವತೆಗಳ ತಂದೆ. ದೇವತೆಗಳಿಗೂ ಅವರೇ ತಂದೆ, ಅಸುರರಿಗೂ ಅವರೇ ತಂದೆ. ಅದಿತಿಯ ಮಕ್ಕಳಲ್ಲ ದೇವತೆಗಳು, ದ್ವಿತೀಯ ಮಕ್ಕಳಲ್ಲ ಅಸುರರು. ಹೀಗೆ ತಾನೇ. ಆ ರೀತಿ ಆ ಅದಿತಿ ಮತ್ತು ಕಶ್ಯಪ ಇವರಿಬ್ಬರಿಗೆ ಪುತ್ರನಾಗಿ ವಾಮನನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಆ ಅದಿತಿ ಪಯೋವ್ರತವನ್ನು ಮಾಡಿ ಈ ಪರಮಾತ್ಮನನ್ನು ಪುತ್ರನಾಗಿ ಪಡಿತಾಳಲ್ಲ, ವಾಮನಾವತಾರ ಮಾಡಿ ಉಪೇಂದ್ರ ಎಂಬ ನಾಮಧೇಯದಿಂದ ಅವರಿಬ್ಬರಿಗೆ ಪುತ್ರನಾಗಿ 2ನೇ ಬಾರಿ ಹುಟ್ಟಿದ. ಈಗ ಅವರುಗಳೇ ದೇವಕಿ ವಸುದೇವರಾಗಿದ್ದಾರೆ. 3ನೆಯ ಬಾರಿ ಪ್ರಾಕೃತ ಶಿಶುವಿನಂತೆ ಅವರಿಗೆ ಪರಮಾತ್ಮ ಹುಟ್ಟುವುದಕ್ಕೆ ಬದಲಾಗಿ ಆ ಪರಮಾತ್ಮ 4 ಭುಜಗಳಿಂದ ಸಮಸ್ತ ಪರಮಾತ್ಮ ಲಕ್ಷಣಗಳಿಂದ ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾಧ್ಯಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಎಂಬುದಾಗಿ ಸಮಸ್ತ ಪರಮಾತ್ಮ ಲಕ್ಷಣಗಳಿಂದ ಸೆರೆಮನೆಯಲ್ಲಿ ದೇವಕಿ ಪುತ್ರನಾಗಿ ಹುಟ್ಟಿದ. ಆ ವಸುದೇವ ದೇವಕಿಯರು ಸಾಧಾರಣವಾದ ಮನುಷ್ಯ ದಂಪತಿಗಳು. ಆದರೆ ಹುಟ್ಟಿದ ಶಿಶು ಹೇಗೆ ಪರಮಾತ್ಮನಂತೆ ಹುಟ್ಟುಬಿಟ್ಟಿದೆ. ಚತುರ್ಭುಜ ಇದೆ. ಅನಂತರ ಆ ಚತುರ್ಭುಜಗಳಲ್ಲಿ ಶಂಖ ಗದಾದಿ ಆಯುಧಂ ಎಲ್ಲ ಪರಮಾತ್ಮ ಪಂಚಾಯುಧಗಳೊಡನೆ ಪುಟ್ಟ ಮಗು ಪಂಚಾಯುಧಗಳನ್ನು ಹಿಡ್ಕೊಂಡು ಹುಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾತ್ಮನ ಅಸಾಧಾರಣ ಲಕ್ಷಣವಾದ ಮಹಾಲಕ್ಷ್ಮಿ ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಶೋಭಾಯಮಾನಳಾಗಿದ್ದಾಳೆ. ಕೊರಳಲ್ಲಿ ಕೌಸ್ತುಭ ರತ್ನ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಪೀತಾಂಬರವನ್ನು ತೊಟ್ಟಿದೆ ಹುಟ್ಟಿದ ಕೂಸು. ಹೀಗೆ ಶಂಖಚಕ್ರ ಗದಾದಿ ಆಯುಧಗಳು, ಶ್ರೀ ಮಹಾಲಕ್ಷ್ಮಿ, ಕೌಸ್ತುಭಮಣಿ, ಪೀತಾಂಬರ ಇವೆಲ್ಲವನ್ನ ತಾಳಿ ಪರಮಾತ್ಮನಿಗೆ ಯಾವುದು ಅಸಾಧಾರಣವೋ, ಅಸಾಧಾರಣ ಅಂದರೆ ಅನ್ಕಾಮನ್, ಇನ್ಯಾರಿಗೂ ಇಲ್ಲ, ಅದಲ್ಲ ಇವನಿಗೆ. ಯಾರ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯೋ ಅವನು ಪರಮಾತ್ಮ. ಯಾರ ಕೈಯಲ್ಲಿ ಶಂಖಚಕ್ರವೋ, ಶಂಖಚಕ್ರ ಯಾವ್ಯಾವುದೋ ದೇವತೆಗಳವ ಯಾರ್ಯಾರೋ ಇಟ್ಕೊಂಡಿದ್ದಾರೆ. ಆದರೆ ಸುದರ್ಶನ ಚಕ್ರ ಪಾಂಚಜನ್ಯ ಶಂಖ ಯಾರ ಕೈಯಲ್ಲಿದೆಯೋ ಅವನು ಪರತತ್ವ. ಯಾವಾತ ಈ ರೀತಿ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯನ್ನುಳ್ಳವನಾಗಿದ್ದಾನೋ ಅವನು ಪರತತ್ವ. ಇದು ಆ ಪರಮಾತ್ಮ ನಾನೇ ಶ್ರೀಯಪತಿಯಾದ ನಾರಾಯಣ ಮಹಾವಿಷ್ಣು ಎಂಬುದನ್ನು ಈ ತಂದೆ ತಾಯಿಗಳ ಮುಂದೆ ಪರಿಪೂರ್ಣವಾಗಿ ಅದನ್ನು ಸಿದ್ಧ ಮಾಡಿ ತೋರಿಸುವಂತೆ ಪರಿಪೂರ್ಣ ಪರಮಾತ್ಮನ ರೂಪದಲ್ಲಿಯೇ ಆ ಗರ್ಭಗೃಹದಲ್ಲಿ ಅವತಾರವನ್ನು ಮಾಡಿದ. ಸೆರೆಮನೆಯಲ್ಲಿ ಕೃಷ್ಣ ಪರಮಾತ್ಮ ನಿಶೀಥೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕಲ ಅಂತಾರೆ ವೇದವ್ಯಾಸ ಭಗವಾನರು. ಆ ರೀತಿ ಪಿರಂದು ಅಲ್ಲೇನೆ ಹೇಳ್ಬಿಟ್ರು, ಆವಿರ್ಭೂತಂ ಮಹಾತ್ಮನ ಅಂದ್ಬಿಟ್ರು. ಅಂದರೆ ಅವನಲ್ಲಿ ತೋರಿದ ಅಂದ್ಬಿಟ್ರು. ವ್ಯಾಸರು ಏನು ಹೇಳಿದ್ರು? ತೋರಿದ. ಯಾವ ರೀತಿ? ಅಲ್ಲಿ ದಿಶಿ ಇಂದುರಿವ ಪುಷ್ಕಲಹ ಎಂಬುದಾಗಿ ತೋರಿದ್ರು. ಅನಂತರ ಆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವಂತೆ ಅಂತ ಹೇಳಿದ್ರು. ಹಾಗೆ
ಪಶ್ಚಿಮದಲ್ಲಿ ಚಂದ್ರೋದಯವಾದಂತೆ ಅಂತ. ಪಶ್ಚಿಮ ದಿಕ್ಕಿಗೂ ಚಂದ್ರನಿಗೂ ಯಾವ ಸಂಬಂಧವೂ ಇಲ್ಲ, ಪೂರ್ವ ದಿಕ್ಕಿಗೂ ಸೂರ್ಯನಿಗೂ ಸಂಬಂಧವೇ ಇಲ್ಲ. ಆ ರೀತಿ ದೇವಕಿಗೂ ಕೃಷ್ಣನಿಗೂ ಸಂಬಂಧವೇ ಇಲ್ವೇನೋ ಅನ್ನೋ ಹಾಗೆ ವ್ಯಾಸರು. ಆದರೆ ಆಳ್ವಾರಗಳು ಪಿರಂದು ಅಂತ ಹೇಳ್ತಾರೆ. ಯಾವ ರೀತಿ ಒಂದು ಮನುಷ್ಯ ಶಿಶು ತಾಯ ಯೋನಿಯಿಂದ ಹೊರಗೆ ಬರ್ತಾರೋ ಆ ರೀತಿ ಕೃಷ್ಣ ಹುಟ್ಟಿದ. ಕಾರಣ ಏನು? ಅದಿವನ ಸೌಲಭ್ಯವನ್ನು ಸೂಚನೆ ಮಾಡುತ್ತೆ, ಸೌಶೀಲ್ಯವನ್ನು ಸೂಚನೆ ಮಾಡುತ್ತೆ. ಪರಾತ್ಪರನಂತೆ ಎಲ್ಲೋ ಕಂಬದಲ್ಲಿ ತೋರಿದ, ಎಲ್ಲೋ ಕೂರ್ಮನಾಗಿ ಮಂದರ ಪರ್ವತದ ಕೆಳಗಡೆ ದರ್ಶನವನ್ನು ಕೊಟ್ಟ, ಯಾವುದೋ ಚತುರ್ಮುಖ ಬ್ರಹ್ಮನ ತಾವರೆ ಹೂವಿನ ಕೆಳಗಡೆ ಒಂದು ಮೀನು ಹೋಗ್ತಾ ಇತ್ತು, ಅಲ್ಲ ಇಲ್ಲಿ ನೇರಾಗಿ ದೇವಕಿಯ ಗರ್ಭದಲ್ಲಿ ಗರ್ಭವಾಸವನ್ನು ಮಾಡಿ ಪ್ರಾಕೃತ ಶಿಶು ಹುಟ್ಟುವಂತೆ ಇವನು ಹುಟ್ಟಿದ. ಪಿರಂದು ಎಂಬುದಾಗಿ ಅದನ್ನು ಆಂಡಾಳು ಹೇಳ್ತಾಳೆ. ಒರುತ್ತಿ ಮಹನಾಯ್ ಪಿರಂದು ಎಂಬುದಾಗಿ ಆ ಪರಮಾತ್ಮ ಈ ರೀತಿ ಅವತಾರವನ್ನು ಮಾಡಿದ. ಪರಮಾತ್ಮ ಹೀಗೆ ದೇವಕಿಯ ಗರ್ಭವಾಸವನ್ನು ಮಾಡಿದ. ದೇವಕಿಯ ಗರ್ಭದಿಂದ ನಾವು ಹುಟ್ಟುವಾಗ ಅವನು ಹುಟ್ಟಿದ, ನಮಗಾಗಿ ಹುಟ್ಟಿದ. ಯಾರಿಗಾಗಿ ಹುಟ್ಟಿದ ಪರಮಾತ್ಮ? ಅಲ್ಲಿ ಆ ಲೋಕವೆಲ್ಲವೂ ಕೂಡ ಪರಿಪೂರ್ಣವಾಗಿ ಇರ್ತಕ್ಕಂತಹ ಜಗತ್ ಪದ್ಮಬೋಧಾಯಾಮ್ ಅಂದರು. ಜಗತ್ತೆಂಬ ತಾವರೆ ಅರಳುವುದಕ್ಕಾಗಿ ಆ ಸೂರ್ಯ ಹುಟ್ಟಿದ. ಯಾವ ಸೂರ್ಯ? ತಥೋಖಿಲ ಜಗತ್ ಪದ್ಮಬೋಧಾಯಾಮ್ ಎಂಬುದಾಗಿ ಹೇಳ್ತಾರೆ. ಜಗತ್ ಪದ್ಮಬೋಧಾಯಾಮ್, ಜಗತ್ತೆಂಬ ತಾವರೆ ಅರಳುವುದಕ್ಕಾಗಿ ಅವತರಿಸಿದಂತಹ ಸೂರ್ಯನೇ ಈ ಪರಮಾತ್ಮ, ಕೃಷ್ಣ ಪರಮಾತ್ಮ ಎಂಬುದಾಗಿ ಕೊಂಡಾಡಿದರಲ್ಲವ. ನಮಗಾಗಿ ಪರಮಾತ್ಮ ಈ ರೀತಿ ಗರ್ಭವಾಸದ ಸೆರೆಯನ್ನು ಪರಮಾತ್ಮ ಅಂಗೀಕಾರ ಮಾಡಿದ. ಯಾವ ರೀತಿ ಸೀತೆ ರಾವಣಾಂತಃಪುರದಲ್ಲಿ ದೇವತಾ ಸ್ತ್ರೀಗಳ ಸೆರೆಯನ್ನು ಬಿಡಿಸುವುದಕ್ಕಾಗಿ ಅವಳು ಸೆರೆಯಾದಳೋ ಆ ರೀತಿ ನಮ್ಮೆಲ್ಲರನ್ನ ಸಂಸಾರದ ಸೆರೆಯಿಂದ ಬಿಡಿಸುವುದಕ್ಕಾಗಿ ದೇವಕಿಯ ಗರ್ಭದಲ್ಲಿ ಇವನು ಸೆರೆಯಾದ. ಅದವನ ಕೃಪೆ, ಅದವನ ಕರುಣೆ, ಅದವನ ಸೌಲಭ್ಯ, ಅದು ಅವನ ಸೌಶೀಲ್ಯ. ಆ ಸೌಶೀಲ್ಯ ಸೌಲಭ್ಯ ಕೃಪೆಯನ್ನು ಹೇಳುವ ಶಬ್ದ ಪಿರಂದು. ಒರುತ್ತಿ ಇಂತಹ ಪರಮಾತ್ಮನನ್ನು ಆ ರೀತಿ ಯಾರಿಗಾದರೂ ಕೂಡ ಹುಟ್ಟಿದ ಕೂಡಲೇ ಮಗು ಮಾತಾಡುತ್ತಾ, ಹುಟ್ಟಿದ ಕೂಡಲೇ ಮಗು ತಾನು ಯಾರು ಅಂತ ಹೇಳ್ಕೊಳುತ್ತಾ, ನೀವ್ಯಾರು ಅಂತ ಅಪ್ಪ ಅಮ್ಮಂಗೆ ಹೇಳುತ್ತಾ, ಆ ರೀತಿ ಹುಟ್ಟಿದ ಕೂಡಲೇ ಪರಮಾತ್ಮನ ಸಾಕ್ಷಾತ್ಕಾರವಾಯಿತಲ್ಲವ ದೇವಕಿ ವಸುದೇವರಿಗೆ. ವಸುದೇವ ಐಕ್ಷತ, ಪುಟ್ಟ ಮಗುವನ್ನು, ಪರಾತ್ಪರನ ರೂಪದಲ್ಲಿ ಇರ್ತಕ್ಕಂತಹ ಪುಟ್ಟ ಶಿಶುವನ್ನು ಆ ಕತ್ತಲೆಯ ಸೆರೆಮನೆಯ ಕೋಣೆಯಲ್ಲಿ ಪ್ರಕಾಶಮಾನವಾದ ಬೆಳಕಾಗಿ ಇವರಿಬ್ಬರೂ ಕಂಡರಲ್ಲವ. ಆ ಪರಮಾತ್ಮನನ್ನು ಕಾಣುವ ಭಾಗ್ಯವನ್ನು ಪಡೆದಂತಹ ಒರುತ್ತಿ ಪ್ರಸವಿಸಿದ ಕೂಡಲೇ ಮಗು ಮಾತಾಡ್ತಾ ಇದೆ. ತಾನು ಯಾರು ಅಂತ ಹೇಳ್ತಾ ಇದೆ, ಅಪ್ಪ ಅಮ್ಮನ ಯಾರು ಅಂತ ಹೇಳ್ತಾ ಇದೆ, ತಾನು ಯಾರು ಅಂತ ಹೇಳ್ತಾ ಇದೆ. ಯಾಕೆ ಹೀಗೆ ಮಾಡಿದ ಪರಮಾತ್ಮ ಅಂದರು? 3 ಬಾರಿ ಹುಟ್ಟುತ್ತೀನಿ ಅಂತ ನಾನು ವರ ಕೊಟ್ಟಿದ್ದೆ. 3ನೇ ಬಾರಿನೂ ನಾನು ಹುಟ್ಟಿದ್ದೀನಿ ಅಂತ ತನ್ನ ವರವನ್ನು ಪ್ರೂವ್ ಮಾಡಬೇಕಂತೆ. ಸಾಧಾರಣ ಶಿಶುವಾಗಿ ಹುಟ್ಟುಬಿಟ್ರೆ ಇವನು ಹುಟ್ಟಿದ್ದು ಯಾರು? ಪರಮಾತ್ಮನೋ 3ನೇ ಸಾರಿನೂ ಅವನೇ ಬಂದು ಹುಟ್ಟಬೇಕಾಗಿತ್ತು. ಪ್ರಾಕೃತ ಶಿಶು ಹುಟ್ಟಿದೆಯಲ್ಲ, ಪರಮಾತ್ಮನೋ ಅಲ್ಲವೋ ಎಂಬುದಾಗಿ ಯಾರಿಗೂ ಸಂದೇಹ ಬರಬಾರ್ದು. ಪರಮಾತ್ಮ ಸುಳ್ಳು ಹೇಳ್ದ ಅಂತ ಆಗಬಾರ್ದು. ಅವರಿಗೆ ವರವನ್ನು ಕೊಟ್ಟ ಸ್ವಯಂಭೂ ಮತ್ತು ಪ್ರಶ್ನೆಗೆ 3 ಬಾರಿ ಹುಟ್ಟೋದಾಗಿ ವರ ಕೊಟ್ಟಿದ್ದಾನೆ. 3ನೇ ಬಾರಿಯೂ ನಾನೇ ಹುಟ್ಟಿದ್ದೀನಿ ಅಂತ ತೋರಿಸ್ಬೇಕಲ್ಲ, ಅದಕ್ಕಾಗಿ ಸಾಕ್ಷಾತ್ ಪರಮಾತ್ಮನ ಅಸಾಧಾರಣ ಚಿಹ್ನೆಗಳೊಡನೆಯೇ ಹುಟ್ಟಿದ. ಈ ರೀತಿ ಪ್ರಸವಿಸಿದ ಮಗುವನ್ನು ಪರಮಾತ್ಮನಾಗಿ ದರ್ಶನ ಮಾಡತಕ್ಕಂತಹ ಅಪೂರ್ವವಾದ ಭಾಗ್ಯವನ್ನು ಪಡೆದಂತಹ ಒರುತ್ತಿ ಆ ಪರಮಾತ್ಮ ಇಂತಹ ಭಾಗ್ಯ ಯಾರಿಗೆ ಇದೆ? ಆವಿರ್ಭೂತಂ ದೇವಕಿ ಪೂರ್ವ ಸಂಧ್ಯಾಯಾಮ್ ಆವಿರ್ಭೂತಂ ಮಹಾತ್ಮನ ಅಂದ್ಬಿಟ್ರು ಅಲ್ಲಿ ಋಷಿಗಳು. ಆದರೆ ಪಿರಂದು ಎಂಬಂತೆ ನಮ್ಮ ಹಾಗೆಯೇ ಈ ಕೃಷ್ಣ ಅವರ ಗರ್ಭದಲ್ಲಿ ಬಂದು ಅವತಾರ ಮಾಡಿದ, ಹುಟ್ಟಿದ. ಆ ಹುಟ್ಟಿದ ಕೂಡಲೇ ತಾನೇ ಹುಟ್ಟಿ ಬಂದಿದ್ದೇನೆ ಎಂಬುದನ್ನು ತಂದೆ ತಾಯಿಗಳ ಮುಂದೆ ಸಿದ್ಧಪಡಿಸಿ ತೋರಿಸುವಂತೆ ಅಸಾಧಾರಣ ಲಕ್ಷಣಗಳಿಂದಲೇ ಹುಟ್ಟಿ ಬಂದು ನಾನು ನಿಮ್ಗೆ ವರ ಕೊಟ್ಟಿದ್ದೆ, ಪರಮಾತ್ಮನಾದ ವಿಷ್ಣು ನಾರಾಯಣ, ಈಗ ಅದೇ ನಾರಾಯಣ ಈಗ ಹುಟ್ಟಿದ್ದೀನಿ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೆ ಕೊಟ್ಟಿದ್ದ ವರ ಪೂರೈಸಿದ್ದೀನಿ ಎಂಬುದಾಗಿ ಅವರಿಗೆ ಕೊಟ್ಟ ವರವನ್ನು
ಪೂರ್ತಿ ಮಾಡಿದಂತಹ ಪರಮಾತ್ಮನ ಆ ಒಂದು ಸತ್ಯ ಪ್ರತಿಜ್ಞೆಯನ್ನು ತೋರುವ ರೀತಿಯಲ್ಲಿ ಇಲ್ಲಿ ಬಂದು ಅವತಾರ ಮಾಡಿದ ಪರಮಾತ್ಮನ ವೈಭವವನ್ನು ಕಂಡಂತಹ ಅಂತಹ ಪರಮಾತ್ಮನನ್ನು ಗರ್ಭದಲ್ಲಿ ಧರಿಸಿದಂತಹ ಒರುತ್ತಿ ಅದ್ವಿತೀಯಳಾದವಳು. ಈ ಭಾಗ್ಯ ಬೇರೆ ಯಾರಿಗಾದರೂ ಉಂಟಾ ಎಂಬುದಾಗಿ ಆಂಡಾಳ್ ಕೊಂಡಾಡ್ತಾಳೆ ಆ ದೇವಕಿಯನ್ನು. ದೇವಕಿ ಅಂತ ಹೇಳಿದ್ರೆ ಎಣಿಸೋದಕ್ಕೆ ಇನ್ನೊಬ್ಳಿಲ್ಲ ಅಂದರು. ಕೌಸಲ್ಯ ಇಲ್ವಾ? ರಾಮನನ್ನು ಕೌಸಲ್ಯ ಪ್ರಸವಿಸಲಿಲ್ಲವಾ? ಕೌಸಲ್ಯ ಕೂಡ ಪರಮಾತ್ಮನನ್ನು ಗರ್ಭದಲ್ಲಿ ಧರಿಸಿದವಳು ತಾನೆ. ಅವಳಿಗೂ ಕೂಡ ಪರಮಾತ್ಮನನ್ನು ಗರ್ಭದಲ್ಲಿ ಧರಿಸತಕ್ಕಂತಹ ಒಂದು ಭಾಗ್ಯ ಏರ್ಪಟ್ಟಿತಲ್ಲವಾ ಎಂದರೆ ಕೌಸಲ್ಯೆಯ ಪರಿಸ್ಥಿತಿ ಬೇರೆ, ದೇವಕಿಯ ಪರಿಸ್ಥಿತಿ ಬೇರೆ ಎಂದುಬಿಟ್ರು. ಕಾರಣ ಕೌಸಲ್ಯೆ ಅನುಕೂಲಕರವಾದ ವಾತಾವರಣದಲ್ಲಿ ಗರ್ಭವನ್ನು ಧರಿಸಿದಳು. ಅವಳಿಗೆ ಮಕ್ಕಳು ಹುಟ್ಟುತ್ತಾರಾ ಅಂತ ಅನೇಕ ವರ್ಷಗಳ ಕಾಲ ವ್ರತ ತಪೋನುಷ್ಠಾನಗಳೆಲ್ಲವನ್ನು ಮಾಡಿ ಆ ಪರಮಾತ್ಮನನ್ನು ಗರ್ಭದಲ್ಲಿ ಧರಿಸಿ ರಾಜೋಪಚಾರದಲ್ಲಿ ಶ್ರೀರಾಮಚಂದ್ರನನ್ನು ಪ್ರಸವಿಸಿದವಳು ಕೌಸಲ್ಯೆ. ಹಾಗಿಲ್ಲದೆ ಪ್ರತಿಕೂಲವಾದ ಪರಿಸ್ಥಿತಿಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಕಳೆದುಕೊಂಡು ಈಗ ಹುಟ್ಟೋ ಮಗುನು ಎಲ್ಲಿ ಕಂಸ ಕೊಂದುಬಿಡ್ತಾನೋ ಅಂತ ಭಯಪಡ್ತಾ ಆ ಮಗುವನ್ನು ಹೇಗೆ ಕಾಪಾಡೋದು ಅಂತ ಅನವರತ ಕಣ್ಣೀರಿಡ್ತಾ ಚಿಂತನೆಯಲ್ಲಿ ಮುಳುಗಿ ಕಳೆದುಕೊಂಡ ಮಕ್ಕಳಿಗಾಗಿ ಶೋಕಾವಿಷ್ಟಳಾಗಿದ್ದಂತಹ ಪ್ರತಿಕೂಲಕರವಾದ ಪರಿಸ್ಥಿತಿಯಲ್ಲಿ ಇವನನ್ನು ಗರ್ಭದಲ್ಲಿ ಧರಿಸಿ ಪ್ರಸವಿಸಿದ್ದರಿಂದ ದೇವಕಿಯಂತಹವಳು ಒರುತ್ತಿ. ಇವಳಿಗೆ ಸಮಾನರು ಮತ್ತೊಬ್ಬರಿಲ್ಲ. ಆದರೆ ಅಲ್ಲಿ ಹುಟ್ಟಿದ ರಾಮ ಅವನು ಮನುಷ್ಯ ಶಿಶುವಾಗೇ ಇದ್ದ. ಅವನೇನು ಶಂಖಚಕ್ರ ಗದೆ ಮಹಾಲಕ್ಷ್ಮಿ ಏನನ್ನೂ ತೋರಿಸ್ಲಿಲ್ಲ. ಪುಟ್ಟ ಮಗು, ಮನುಷ್ಯ ಮಗು. ವಸಿಷ್ಠರು ಬಂದರು, ರಾಮ ಅಂತ ನಾಮಕರಣ ಮಾಡಿದ್ರು. ರಾಮ ಬೆಳೆದ, ಅವನು ಹೊರಟೇ ಹೋಗ್ಬಿಟ್ಟ ವಿಶ್ವಾಮಿತ್ರರ ಹಿಂದೆ ಆ ಯಾಗ ಸಂರಕ್ಷಣೆಗೆ. ಕೃಷ್ಣ ಆಗ ಏನೆಲ್ಲ ನಡೆಯಿತು. ಇವಳಿಗೆ ಹುಟ್ಟಿದ ಕೂಡಲೇ ಪರಮಾತ್ಮ ದರ್ಶನವಾಯಿತಲ್ಲವ. ಈ ರೀತಿ ಆ ಒರುತ್ತಿ ಇಳೆವನ ಎಪ್ಪರುಟ್ಕುಂ ಎಂಬಂತೆ ಆ ಪರಮಾತ್ಮ ಸರ್ವವನ್ನ ನಿಯಮನ ಮಾಡುವವನು, ಇವನಿಂದ ನೇಮಿಸಲ್ಪಡುವವನಾದನಲ್ಲ. ಅಂತಹ ಒರುತ್ತಿ ಎಂಬುದಾಗಿ ಪಿರಂದೆ ಒರುತ್ತಿ ಮಹನಾಯ್ ಪಿರಂದೆ ಮಗನಾಯ್ ಎಂಬುದಾಗಿ ಹೇಳ್ತಾಳೆ. ಮಗನಾಗಿ ಹುಟ್ಟಿದ ಅಂತಾಳೆ. ಮಗ ಅಂದರೆ ಯಾರು ಅಂದರು? ತಂದೆ ತಾಯಿಗಳ ಮಾತನ್ನು ಯಾರು ಕೇಳ್ತಾನೆ ಅವನು ಮಗ. ತಂದೆ ತಾಯಿಗಳ ಮಾತನ್ನು ಕೇಳದವನಿಗೆ ಮಗ ಎಂಬ ಹೆಸರು ಇಲ್ಲ ಅಂದ್ಬಿಡ್ತು ಶಾಸ್ತ್ರ. ಪುತ್ರ ಅಂತ ಹೆಸರು. ಸಂಸ್ಕೃತದಲ್ಲಿ ಪುತ್ರ ಅಂದರೆ ಮಗ, ಪುತ್ರ ಪುತ್ರಿ ಎರಡೂ ಕೂಡ. ಅದಕ್ಕೆ ಏನು ಅರ್ಥ ಅಂದರು? ಮಕ್ಕಳಿಲ್ಲದವರಿಗೆ ಅಂತ ಒಂದು ನರಕ ಇಟ್ಟಿದ್ದಾನಂತೆ ಪರಮಾತ್ಮ. ಪುತ್ ಅಂತ ಆ ನರಕಕ್ಕೆ ಹೆಸರು. ಆದ್ದರಿಂದ ಆ ಪುತು ಎಂಬ ನರಕಕ್ಕೆ ಹೋಗಿ ಬೀಳದಂತೆ ಈ ಹುಟ್ಟುವ ಮಕ್ಕಳು ತಂದೆ ತಾಯಿಗಳನ್ನ ಕಾಪಾಡ್ತಾರಂತೆ. ಮಕ್ಕಳು ಹುಟ್ಟಿದ್ರೆ ಆ ನರಕಕ್ಕೆ ಹೋಗಲ್ವಂತೆ. ಪುತಾತ್ ತ್ರಾಯತೆ ಇತಿ ಪುತ್ರ ಎಂಬುದಾಗಿ. ಈ ಹುಟ್ಟೋ ಮಕ್ಕಳನ್ನು ನೋಡಿದ್ರೆ ಪುತ್ತನ್ನೋ ನರಕವೇ ವಾಸಿ, ಈ ಮಕ್ಕಳೇ ಬೇಡ ಅನಿಸುತ್ತೆ, ಆ ನರಕನೇ ವಾಸಿ ಅನಿಸುತ್ತೆ. ಇಲ್ಲೇ ನರಕ ತೋರಿಸ್ತಾರಲ್ಲವ, ಪುತಾತ್ ತ್ರಾಯತೆ ಇತಿ ಪುತ್ರ. ಆ ಪುತ್ತೆಂಬ ನರಕಕ್ಕೆ ಹೋಗಿ ಬೀಳದಂತೆ ಹುಟ್ಟಿ ತಂದೆ ತಾಯಿಗಳನ್ನು ಕಾಪಾಡುವವನು ಅಂತ. ಆ ರೀತಿ ಮಗನಾಯ್, ಮಗ ಅಂದರೆ ಯಾರು? ತಂದೆ ತಾಯಿಗಳಿಗೆ ವಿಧೇಯನಾದವನೇ ಮಗ. ತಂದೆ ತಾಯಿಗಳ ಮಾತನ್ನು ಕೇಳದವನಿಗೆ ಮಗ ಅನ್ನೋ ನಾಮ ಇಲ್ಲ ಅಂದ್ಬಿಡ್ತು ಶಾಸ್ತ್ರ. ಇಲ್ಲಿ ಈ ಕೃಷ್ಣನನ್ನು ದೇವಿ ಆಂಡಾಳ್ ಮಗನಾಯ್ ಎಂಬುದಾಗಿ ಕೊಂಡಾಡ್ತಾ ಇದ್ದಾಳೆ. ಒರುತ್ತಿ ಮಗನಾಯ್ ಪಿರಂದೆಂದ್ಲು. ಮಗನಾಯ್ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಮಗ ಅಂದರೆ ಪರಮ ವಿಧೇಯನಾದ ಮಗನಂತೆ. ರಾಮನಾದರೋ ದೊಡ್ಡವನಾಗಿ ವಸಿಷ್ಠಾಚಾರ್ಯರ ಶಿಷ್ಯರಾದ ಬಂದ ಮೇಲೆ ತಂದೆ ಹೇಳಿದ ಮಾತನ್ನು ಕೇಳಿದ, ಪಿತೃವಾಕ್ಯ ಪರಿಪಾಲನೆ ಮಾಡಿದ. ಆದರೆ ಈ ಕೃಷ್ಣನು ಹುಟ್ಟಿದ ಕೂಡಲೇ ತಾಯಿ ತಂದೆಗಳಿಗೆ ತನ್ನ ಚರಿತ್ರೆಯನ್ನೆಲ್ಲ ಹೇಳಿದ, ತನ್ನ ರೂಪವನ್ನೆಲ್ಲ ತೋರಿದ. ಅದ್ಭುತವಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡರು. ವಸುದೇವ ದೇವಕಿಯರು
ಕೂಡಲೇ ಅವನ ಕಥೆಯನ್ನೆಲ್ಲ ಕೇಳ್ತಾರೆ, ಮಾತಾಡ್ತಾರೆ. ಆದರೆ ಅವಳೆಷ್ಟಾದರೂ ಪ್ರಸವಿಸಿದ ತಾಯಿಯಲ್ಲವ, ಪರಮಾತ್ಮನೇ ಮಗನಾಗಿ ಹುಟ್ಟಿದರೂ ಕೂಡ ಆ ಮಗುವಿನ ಮೇಲೆ ವಾತ್ಸಲ್ಯ. ದೇವಕಿ ಏನು ಹೇಳ್ತಾಳೆ, ಮಗು ಕಂಸ ಬಂದ್ಬಿಡ್ತಾನೆ, ಈ 4 ಭುಜಗಳ ರೂಪವನ್ನು ಮರೆಮಾಡ್ಕೋ ಅಂತಾಳೆ. ಪರಮಾತ್ಮನೇ ಹುಟ್ಟಿದ್ದಾನೆ, ಏನು ಭಯ ಕಂಸನಿಂದ ಏನಾಗಿಬಿಡುತ್ತೆ ಎಂಬುದಾಗಿ ಆ ದೇವಕಿಯ ಭಾವ ಇಲ್ಲ. ಕಾರಣ ಅವಳು ಎಷ್ಟಾದರೂ ಅವಳು ತಾಯಿ ಅಂದ್ಬಿಟ್ರು ವ್ಯಾಖ್ಯಾತ. ಅವಳು ಪರಮಾತ್ಮನಿಗೆ ತಾಯಿಯೋ ಲೋಕದ ಮಗುವಿಗೆ ತಾಯಿಯೋ ಯಾರಿಗಾದರೂ ತಾಯಿ ಆಗಲಿ, ಅದು ತಾಯಿಯ ಭಾವ. ಹುಟ್ಟಿದ ಮಗುವಿನ ಮೇಲೆ ವಾತ್ಸಲ್ಯವನ್ನು ತೋರುವುದು ತಾಯಿಯ ಗುಣವಲ್ಲವ. ಅದೇ ಗುಣ ದೇವಕಿಗೆ ಉಂಟು. ಪರಮಾತ್ಮನಂತೆ ಚತುರ್ಭುಜಯುಕ್ತನಾಗಿ ಎದುರುಗಡನಲ್ಲೇ ಆ ಮಗು ಇದ್ದು ನಾನೇ ಪರಮಾತ್ಮ ಅಂತ ಹೇಳ್ತಾ ಇದ್ರು ಕೂಡ ಇವಳೇನು ಹೇಳ್ತಾಳೆ, ಉಪಸಂಹರ ವಿಶ್ವಾತ್ಮನ್ನೇ ರೂಪಮೇ ತಚ್ಚತುರ್ಭುಜಂ. ಮಗು, ಈ ನಿನ್ನ 4 ಭುಜಗಳ ರೂಪವನ್ನು ಉಪಸಂಹಾರ ಮಾಡ್ಕೋ, ಕಂಸ ಬಂದ್ಬಿಡ್ತಾನೆ ಎಂಬುದಾಗಿ ಹೇಳ್ತಾಳಂತೆ. ಮಗುವನ್ನು ನೋಡಿ ಕೂಡಲೇ ಆ ಪುಟ್ಟ ಮಗು ಆ 4 ಭುಜಗಳೆಲ್ಲ ಇಲ್ಲವಾಯಿತು. ಶಂಖ ಚಕ್ರ ಗದೆ ಕೌಸ್ತುಭ ಆ ಶ್ರೀವತ್ಸ ಚಿಹ್ನೆ ಎಲ್ಲ ಮರೆಯಾಗ್ಬಿಟ್ಟು ಕಪ್ಪಾದ ಪುಟ್ಟದಾದ ಪ್ರಾಕೃತ ಶಿಶುವಾಗಿ ಅಳುವುದಕ್ಕೆ ಪ್ರಾರಂಭ ಮಾಡಿಬಿಡ್ತು. ರಾಮ ದೊಡ್ಡವನಾದ ಮೇಲೆ ಪಿತೃವಾಕ್ಯ ಪಾಲನೆ. ಈ ಮಗು ಹುಟ್ಟಿದ ಕೂಡಲೇ ತಾಯಿ ಮಾತು ಕೇಳ್ತಲ್ಲ, ಮಗನಾಯ್ ಪಿರಂದೆ. ಮಗ ಅಂದರೆ ಇವನು ಅಂತಾಳೆ ದೇವಿ. ಗೋದ ಮಗ ಅಂದರೆ ಯಾರು? ಮಗ ಅಂದರೆ ಕೃಷ್ಣನಾಗಿರಬೇಕು. ನಮ್ಮ ಮಕ್ಕಳು ಏನಿಟ್ಟಿದ್ರು, ಶಂಖ ಚಕ್ರ ಗದ ಎಲ್ಲ ಹೇಳ್ಕೊಂಡಿದ್ದೀವಿ, ನಾ ಪರಮಾತ್ಮ ಅಂತ ಹೇಳ್ತಾ ಇದ್ದೀನಿ, ಇನ್ನೂ ಎದುರ್ಕೋತಾ ಇದೀಯಲ್ಲ, ಸುಮ್ಮನೆ ಕೂತ್ಕೋ ಅಂತ ನಮ್ಮ ಮಕ್ಕಳು ಹೇಳಿರೋವು. ಕೃಷ್ಣ ಹೇಳಿದ್ನ? ದೇವಕಿ ಹೇಳಿದ್ಲೋ ಇಲ್ವೋ? ಉಪಸಂಹರ ವಿಶ್ವಾತ್ಮನ್ನೇ ರೂಪಮೇತ ಚತುರ್ಭುಜಂ ಎಂದಳಲ್ಲವ. ಹೇಳಿದ ಕೂಡಲೇ 4 ಭುಜಗಳು ಮರೆಯಾಗಿ ಆ ಪುಟ್ಟ ಕೂಸು ಪ್ರಾಕೃತ ಶಿಶುವಿನಂತೆ ದ್ವಿಭುಜಯುಕ್ತನಾಗಿ ಪ್ರಾಕೃತ ಶಿಶುವಿನಂತೆ ರೋದನ ಮಾಡುವುದಕ್ಕೆ ಪ್ರಾರಂಭ ಮಾಡಿತಲ್ಲವ. ಪುತ್ರ ಅಂದರೆ ಇವನು ಅಂತಾಳ ದೇವಿ ಆಂಡಾಳ್. ಒರುತ್ತಿ ಮಗನಾಯ್ ಪಿರಂದು. ತಾಯಿ ತಂದೆಗಳಿಗೆ ವಿಧೇಯನಾದಂತಹ ಪುತ್ರ, ಇಂತಹ ವಿಧೇಯನಾಗಿ ಲೋಕವನ್ನೇ ನಿಯಮನ ಮಾಡುವ ಆ ಪರಮಾತ್ಮನನ್ನು ಇವಳು ನಿಯಮನ ಮಾಡ್ತಾಳೆ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಎಂಬುದಾಗಿ ಎಲ್ಲರ ಒಳಗೆ ಇದ್ದುಕೊಂಡು ಸರ್ವ ಜಗತ್ತನ್ನು ನಿಯಮಿಸುವ ನಿಯಂತವಾದ ಇವನನ್ನು ಇವಳು ನಿಯಮನ ಮಾಡ್ತಾಳಲ್ಲ. ಅಂತಹ ಒರುತ್ತಿ ಅದ್ವಿತೀಯಳಾದವಳು ಒಬ್ಬಳೇ ಒಬ್ಬಳು ಎಂಬುದಾಗಿ ಅವಳನ್ನು ಆಂಡಾಳ್ ಕೊಂಡಾಡ್ತಾ ಇದ್ದಾಳೆ. ಎಲ್ಲದರ ಒಳಗೂ ಇದ್ದು ಯಾವನನ್ನ ಯಾವುದೂ ಕಾಣುವುದಿಲ್ಲವೋ ಅಂತಹವನನ್ನು ಕಣ್ಣಾರೆ ಕಂಡವಳು. ಯೋ ಪೃಥಿವೀಮಂತರೇ ಸಂಚರನ್ನೇ ಯ ಪೃಥಿವೀನ ವೇದ. ಯಾವುದು ಭೂಮಿಯ ಒಳಗೆ ಇದೆ, ಆಕಾಶದಲ್ಲಿದೆ, ನಮ್ಮೊಳಗೆ ಇದ್ದಾನೆ. ಆತ್ಮನಿಷ್ಠನ್ನೇ ಆತ್ಮನ ವೇದ, ಎಲ್ಲದರ ಒಳಗೂ ಇದ್ದಾನೆ. ಆದರೆ ಅವನನ್ನು ಯಾರೂ ಕಾಣುವುದಿಲ್ಲ. ಯಮಕ್ಷರಂ ನ ವೇದ ಯೋಕ್ಷರಮಂತರೇ ಸಂಚರನ್ನೇ ಯಸ್ಯಾಕ್ಷರಂ ಶರೀರಂ ಯಮಕ್ಷರಂ ನ ವೇದ. ಇದೆಲ್ಲವನ್ನ ಆ ಉಪನಿಷತ್ತು ಹೇಳುತ್ತದೆ ಎಲ್ಲವ. ಅಂತಹ ಆ ಸುಬಾಲೋಪನಿಷತ್ತಿನಲ್ಲಿ ಬರುವ ಮಾತುಗಳಿದೆಲ್ಲ. ಇಂತಹ ಆ ಉಪನಿಷತ್ತಿನಲ್ಲಿ ಕೊಂಡಾಡಲ್ಪಟ್ಟು ಸರ್ವಾಂತರ್ಯಾಮಿಯಾಗಿದ್ದರೂ ಯಾರ ಕಣ್ಣಿಗೂ ಕಾಣದವನು ಇವಳ ಕಣ್ಣಿಗೆ ಕಾಣಿಸಿಕೊಂಡನಲ್ಲವ. ಅಂತಹ ಒರುತ್ತಿ. ಎಷ್ಟು ಹೇಳಬೇಕು? 1 ವರ್ಷ ಹೇಳ್ಬೋದು ಒರುತ್ತಿ ಪದಕ್ಕೆ ವ್ಯಾಖ್ಯಾನ. ಆ ರೀತಿಯಾಗಿ ಒರುತ್ತಿ ಎಂಬುದಾಗಿ ಆಂಡಾಳ್ ದೇವಕಿ ದೇವಿಯ ಗರ್ಭವನ್ನು ಕೊಂಡಾಡ್ತಾಳೆ. ತದ್ಬ್ರಹ್ಮ ಪರಮಂ ನಿತ್ಯಂ ಅಜಮಕ್ಷರಮವ್ಯಯಂ ಎಂಬುದಾಗಲ್ಲ, ಆ ವೇದಗಳು ಇವನನ್ನು ಕೊಂಡಾಡುತ್ತೆ. ಅಂತಹ ಪರಮಾತ್ಮನನ್ನು ಉದರದಲ್ಲಿ ಧರಿಸಿದವಳು. ಕೊನೆಗೆ ವೇದವೇ ಏನು ಹೇಳ್ಬಿಡ್ತು, ಪರಮಾತ್ಮನಾರು ಪರತತ್ವ ಯಾರು ಎಂಬ ಸಂದೇಹ ನಿಮಗಿದೆಯಾ? ಬ್ರಹ್ಮಣ್ಯೋ ದೇವಕೀ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ. ದೇವಕೀ ಪುತ್ರನಾದವನು ಯಾವನೋ ಅವನು ಪರತತ್ವ ಎಂಬುದಾಗಿ ವೇದವೇ ನಿರ್ಣಯವನ್ನು ಕೊಟ್ಬಿಡ್ತು. ದೇವಕೀ ಪುತ್ರನಾದವನೇ ಪರತತ್ವ ಅಂತ ತಿಳ್ಕೊಳ್ಳಿ ಅಂದ್ಬಿಡ್ತು ವೇದ. ಆ ರೀತಿ ಇವನನ್ನು ನಿರೂಪಣೆ ಮಾಡುವುದೇ, ಇವಳನ್ನು ಇಟ್ಟು ದೇವಕಿಯನ್ನು ಇಟ್ಟು ಇವನು ಪರತತ್ವ ಎಂಬುದಾಗಿ ವೇದಗಳ ಹೇಳುವಟ್ಟರ ಮಟ್ಟಿಗೆ ಕೀರ್ತಿಯನ್ನು ಪಡೆದಂತಹ ಒರುತ್ತಿ ಅದ್ವಿತೀಯಳಾದವಳು ಇವಳನ್ನು ಆಂಡಾಳ್ ಕೊಂಡಾಡ್ತಾಳೆ. ಒರುತ್ತಿ
ಮಗನಾಯ್ ಪಿರಂದೆ ಎಂಬುದಾಗಿ ಇಲ್ಲಿ ಒರುತ್ತಿ ಮಗನಾಯ್ ಎಂಬುದಾಗಿ ಹೇಳುವಾಗ ಇವಳಿಗೆ ಹೆಸರಿದೆ ಅಲ್ವಾ, ದೇವಕಿ ಅಂತ ಹೆಸರಿದೆ. ಆಂಡಾಳು ಏನು ಹೇಳಬೇಕಾಗಿತ್ತು? ದೇವಕಿ ಮಗನಾಯ್ ಪಿರಂದೆ ಅಂತ ಪಾಶ್ರ ಇರಬೇಕಾಗಿತ್ತು. ಹಾಗಿಲ್ಲ, ಒರುತ್ತಿ ಮಗನಾಯ್ ಪಿರಂದೆ ಅಂತಾಳೆ. ಕಾರಣ ಏನು ಅಂದರು, ಇವಳು ತಂದೆನೂ ಹೀಗೆ ಪಾಶ್ರ ಹಾಡೋದು. ಅತ್ತತ್ತಿನ್ಪತ್ತಾನಾಳ್ ತೊನ್ನಿಯ ವಚ್ಚುತನ್ ಎಂಬುದಾಗಿ ಹೇಳ್ತಾರೆ. ಹಸ್ತ ನಕ್ಷತ್ರದ 10ನೆಯ ದಿನಕ್ಕೆ ಹುಟ್ಟಿದವನು ಎಂಬುದಾಗಿ ಹೇಳ್ತಾರೆ. ಕಾರಣ ಏನು ಅಂದರು, ಹಸ್ತ ನಕ್ಷತ್ರದಿಂದ ಹಿಂದಕ್ಕೆ 10 ದಿನವ ಮುಂದಕ್ಕೆ 10 ದಿನವ ಅಂತ ಕಂಸ ತಲೆ ಚಚ್ಕೋಬೇಕು. ಅವನಿಗೆ ಇವನು ಯಾವಾಗ ಹುಟ್ಟಿದ ಅಂತ ಸೂಚನೆ ಸಿಗಬಾರ್ದು. ಇವನು ಹುಟ್ಟಿದ ನಕ್ಷತ್ರ ತಿಥಿ ಗೋತ್ರ ಎಲ್ಲ ಗೊತ್ತಾಗ್ಬಿಟ್ರೆ ಅವನೇನಾದರೂ ಮಾಟ ಮಂತ್ರ ಮಾಯ ಏನಾದರೂ ಮಾಡಿಬಿಟ್ಟು ಮಗುಗೇನಾದರೂ ಆಪತ್ತು ಬಂದುಬಿಟ್ರೆ, ಅದಕ್ಕಾಗಿ ಹಸ್ತ ನಕ್ಷತ್ರದಿಂದ 10ನೇ ದಿನ ಅಂದರೆ ಮೊದಲನೇ 10 ದಿನ ನಕ್ಷತ್ರವ ಆಮೇಲಿನ 10 ನಕ್ಷತ್ರವ ಅಂತ ಕಂಸ ತಲೆ ಚಚ್ಕೊಳ್ಳಿ ಎಂಬುದಾಗಿ ಸೂಚನೆ ಕೊಟ್ಟು ಆ ನಿಜವಾಗಿ ಯಾವ ನಕ್ಷತ್ರ ತಿಥಿ ಅನ್ನೋದನ್ನು ಹೇಳದೆ ಮುಚ್ಚಿಟ್ಟರಲ್ಲವ. ಆ ರೀತಿ ದೇವಿ ಆಂಡಾಳ್ ಮಂಗಳಾಶಾಸನ ತತ್ಪರತೆ. ದೇವಕಿ ಮಗ ಅಂದರೆ ಕಾಯ್ತಾ ಇದ್ದಾನೆ 8ನೇದ 7ನೇದ ಅಂತ ಓಡ್ ಬಂದರೆ ಏನು ಮಾಡೋದು? ಅದಕ್ಕಾಗಿ ಹೆಸರೇ ಹೇಳಲ್ವಂತೆ ಒರುತ್ತಿ ಎಂಬುದಾಗಿ ಅವಳ ಹೆಸರನ್ನು ಹೇಳದೆ ಒರುತ್ತಿ ಎನ್ನಲ ಕಾರಣ ಮಂಗಳಾಶಾಸನ ತತ್ಪರತೆ. ಅಥವಾ ಯಾರಾದರೂ ಈ ಮಗುವಿಗೆ ಆಭಿಚಾರಕ ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ಯಾರ ಮಗ ಯಾವತ್ತು ಹುಟ್ಟದ ಏನೋ ಅದೇನು ಗೊತ್ತಾಗಬಾರ್ದು. ಆ ರೀತಿಯಾಗಿ ಇವನ ಅವತಾರವನ್ನೇ ರಹಸ್ಯವಾಗಿ ಹೇಳುವಂತೆ ಒರುತ್ತಿ ಮಗನಾಯ್ ಪಿರಂದೆ ಎಂಬುದಾಗಿ ಆಂಡಾಳ್ ಪರಮಾತ್ಮನ ಮೇಲಿನ ಮಂಗಳಾಶಾಸನ ತತ್ಪರತೆಯಿಂದ ಕೊಂಡಾಡ್ತಾ ಇದ್ದಾಳೆ. ಇಂತಹ ಪರಮಾತ್ಮ ಪಿರಂದೆ ಹೀಗೆ ಹುಟ್ಟಿದನಲ್ಲವ. ಜಗತಾಮುಪಕಾರಾಯ ನ ಸಾ ಕರ್ಮ ನಿರ್ಮಿತದ ಚೇಷ್ಟಾ ತಸ್ಯ ಪ್ರವೇಕ್ಷ್ಯಸ್ಯ ವ್ಯಪಿತಾ ಅವ್ಯಹಿತ ಕಾಮ್ಯಯ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಪರಾಶರ ಮಹರ್ಷಿಗಳ ವಚನ. ಜಗತಾಂ ಉಪಕಾರಾಯ, ಲೋಕಕ್ಕೆ ಉಪಕಾರ ಮಾಡುವುದಕ್ಕಾಗಿ ಆ ಕರ್ಮವೇ ಇಲ್ಲದವನು ಕರ್ಮ ನಿಮಿತ್ತವಾಗಿ ಹುಟ್ಟುವವರಂತೆ ಹುಟ್ಟಿದ. ತತಸ್ಸ ವಾಸುದೇವೇತಿ ವಿದ್ವದ್ಭಿಃ ಪರಿಪಠ್ಯತೆ ಸರ್ವತ್ರ ಸೌ ಸಮಸ್ತಂಚ ವಸತಿ ಅತ್ರೇತಿ ವೈತತಃ. ಎಲ್ಲ ಕಡೆ ವಾಸು ಮಾಡುವುದರಿಂದ ಅವನಿಗೆ ವಾಸುದೇವ ಅಂತ ಹೆಸರು. ಆದ್ದರಿಂದ ವಸುದೇವನ ಮಗನಾದವನಿಗೂ ವಾಸುದೇವ ಎಂಬ ಹೆಸರು. ವಸುದೇವನ ಮಗ ಅನ್ನೋದೊಂದು ಒಳ ಅರ್ಥ ಏನು? ಎಲ್ಲ ಕಡೆಯಲ್ಲಿ ವಾಸ ಮಾಡುವವನು ಎಂಬುದಾಗಿ ಪರತತ್ವದ ನಾಮಧೇಯ ವಾಸುದೇವ ಎಂಬುದು ಏರ್ಪಟ್ಟಿದ್ದಲ್ಲವ. ಅಂತಹ ಆ ಪರಮಾತ್ಮ ಜಗತಾಮುಪಕಾರಾಯ ಚೇಷ್ಟಾ ತಸ್ಯ ಪ್ರಮೇಯಸ್ಯ ಎಂಬುದಾಗಿ ಹೇಳ್ತಾರೆ. ತನ್ನ ಚೇಷ್ಟಿತಗಳಿಂದ ಜಗತ್ತಿಗೆ ಉಪಕಾರ ಮಾಡುವುದಕ್ಕಾಗಿ ಹುಟ್ಟಿದವನು ಆ ಪರಮಾತ್ಮ. ಅವನಿಗೆ ಹುಟ್ಟಿಲ್ಲ, ಅವನನ್ನು ಏನಂತ ಕರೆಯುತ್ತೆ? ಅಪಹತ ಪಾಪ್ಮ. ಆಮೇಲೆ ಅವನಿಗೆ ಜನನವಿಲ್ಲ, ನ ಜರ ನ ಮೃತ್ಯು ಎಂಬುದಾಗಿ ಅಭಿಜಗತ್ಸೋ ಅಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ ಇದೆಲ್ಲವನ್ನು ಛಂದೋಗ್ಯ ಹೇಳುತ್ತೆ. ಈ ರೀತಿಯಾಗಿ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಈ ರೀತಿಯಾಗಿ ಶ್ರುತಿಗಳೆಲ್ಲವೂ ಕೂಡ ಕೊಂಡಾಡ್ತಾ ಇದೆಯಲ್ಲವ. ಅಂತಹ ಆ ತಮೀಶ್ವರಾಣಂ ಪರಮಂ ಮಹೇಶ್ವರಂ ತಂ ದೇವತಾನಾಂಚ ಪರಮಂ ಚ ದೈವತಂ ಎಂಬತಕ್ಕಂತಹ ಆ ಪರಮಾತ್ಮ ಅವನಿಗೆ ಕಶ್ಚಿಜ್ಜನಿತ ನಚಾಧಿಪ, ಅವನಿಗೆ ಜನಕರು ಯಾರೂ ಇಲ್ಲ, ಅವನಿಗೆ ಅಧಿಪತಿಗಳು ಯಾರೂ ಇಲ್ಲ. ಅಂತಹವನು ಪಿರಂದು ಹುಟ್ಟಿದ. ನಾವು ಹುಟ್ಟುವ ಹಾಗೆ ಆ ಪರಮಾತ್ಮನು ಕೂಡ ಹುಟ್ಟಿದ ಎಂಬುದಾಗಿ ಆಂಡಾಳ್ ಅವನ ಸೌಶೀಲ್ಯ ಸೌಲಭ್ಯ ಗುಣವನ್ನು ಹೇಳ್ತಾಳೆ. ಸೌಶ್ರೇಯಾನ್ ಭವತಿ ಜಾಯಮಾನ ಅಂದು ಬಿಡ್ತು ಕಠೋಪನಿಷತ್ತು. ಹುಟ್ಟುತ್ತಾ ಹುಟ್ಟುತ್ತಾ ಅವನ ಗುಣಗಳಿಗೆ ಪ್ರಕಾಶ. ಹಾಗೆ ಹುಟ್ಟಿದ್ದರಿಂದ ಅವನ ಸೌಲಭ್ಯ ಗುಣ, ಅವನ ಆ ಪರಮಾತ್ಮನ ಸೌಶೀಲ್ಯ ಗುಣ. ಸರ್ವೋತ್ಕೃಷ್ಟರಾದವರು ಕೂಡ ತಮಗೆ ಯಾವ ವಿಧದಲ್ಲೂ ಸಮಾನರಲ್ಲದವರ ಜೊತೆಯಲ್ಲಿ ಏಕರಸವಾಗಿ ಬೆರೆಯುವ ಗುಣಕ್ಕೆ ಸೌಶೀಲ್ಯ ಅಂತ ಹೆಸರು. ಇಂಥ ಪರಾತ್ಪರನಾದ ಪರಮಾತ್ಮ ಸಾಧಾರಣವಾದ ಒಂದು ಹೆಣ್ಣಿನ ಗರ್ಭದಲ್ಲಿ ವಾಸ ಮಾಡಿ ನಮ್ಮ ಹಾಗೆ ಹುಟ್ಟಿ ನಮ್ಮೆಲ್ಲರೊಡನೆ ಬೆರೆತನಲ್ಲ,
ಇದು ಸೌಶೀಲ್ಯ. ಎಲ್ಲರ ಕಣ್ಣಿಗೆ ವಿಷಯವಾದನಲ್ಲ, ಎಲ್ಲರೂ ಕಟ್ಟಲು ಹೊಡೆಯಲು ತಾನು ಅವರಿಗೆ ಲಭ್ಯವಾದನಲ್ಲ, ಇದು ಸೌಲಭ್ಯ. ಇಂತಹ ಸೌಶೀಲ್ಯ ಸೌಲಭ್ಯಗಳ ಗುಣ ಪ್ರಕಾಶಕವಾಗಿ ಅವನು ಹುಟ್ಟಿದ ರೀತಿಯನ್ನು ಪಿರಂದು ಎಂಬುದಾಗಿ ಆಂಡಾಳ್ ಕೊಂಡಾಡ್ತಾಳೆ. ಒರುತ್ತಿ ಮಗನಾಯ್ ಪಿರಂದೆ ಎಂಬುದಾಗಿ ಆ ದೇವಕಿ ದೇವಿಗೆ ಅಪಾರವಾದಂತಹ ಕೀರ್ತಿ, ಅವಳ ಗರ್ಭಕ್ಕೆ ಕೀರ್ತಿ. ಹೀಗೆ ಆ ಸೆರೆಮನೆಯಲ್ಲಿ ಅವರಿಬ್ಬರಿಗೂ ಅವತರಿಸಿ ಅವರಿಂದ ಮಂಗಳಾಶಾಸನ ಮಾಡಲ್ಪಟ್ಟು ಕಂಸನ ಭಯಕ್ಕೆ ಅಂಜಿ ನಡುಗಿ ಆ ರೂಪವನ್ನು ಉಪಸಂಹಾರ ಮಾಡಿಕೋ ಎಂದು ಹೇಳಿದ ಕೂಡಲೇ ನಡೆದದ್ದೇನು? ಓರಿರವಿಲ್ ಒರುತ್ತಿ ಮಹನಾಯ್ ಒಳಿತ್ತು ವಳರ. ಓರಿರವಿಲ್ ಅದೇ ರಾತ್ರಿ, ಹುಟ್ಟಿದ ಅದೇ ರಾತ್ರಿ ಆಗ ತಾನೇ ಮಗು ದೇವಕಿ ವಸುದೇವರಿಗೆ ಜನಿಸಿತು. ಅದು ಎಂಥದ್ದು? ಆ ರಾತ್ರಿ ಎಂಥದ್ದು? ತಿಥಿರಷ್ಟಮಿ ಯದವತಾರ ವೈಭವಾತ್ ಜಗತ್ ಪ್ರಥಮಾ ಸ್ಥಿತಿಮಜಾಯತ ಎಂಬುದಾಗಿ ವೇದಾಂತ ದೇಶಿಕರು ಕೊಂಡಾಡ್ತಾರೆ. ಲೋಕದಲ್ಲಿಯೇ ಆ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯೊಡನೆ ಕೂಡತಕ್ಕಂತಹ ಮುಹೂರ್ತಕ್ಕೆ ಜಯಂತಿ ಮುಹೂರ್ತ ಅಂತ ಹೆಸರು. ಈಗ ಎಲ್ರಿಗೂ ಜಯಂತಿ, ಇವತ್ತು ಹುಟ್ಟಿದವನಿಗೂ ಜಯಂತಿ, ನಾಳೆ ಸತ್ತವನಿಗೂ ಜಯಂತಿ. ಜಯಂತಿ ಯಾವುದು? ಕೃಷ್ಣ ಪರಮಾತ್ಮ ಅವತರಿಸೋನಲ್ಲ, ಅದು ಮಾತ್ರ ಶ್ರೀಕೃಷ್ಣ ಜಯಂತಿ. ರಾಮನಿಗೂ ಜಯಂತಿ ಇಲ್ಲ, ರಾಮನದು ರಾಮನವಮಿಯಿಂದ ಬಿಟ್ಟರು. ಕಾರಣ ಆ ನಕ್ಷತ್ರ, ಕರಣ, ಯೋಗ, ತಿಥಿ ಇವೆಲ್ಲದರ ಸಂಯೋಗ ಇದೆಯಲ್ಲ, ಅದು ಜಯಂತಿ ಮುಹೂರ್ತ. ಆ ಜಯಂತಿ ಮುಹೂರ್ತದಲ್ಲಿ ಆ ಜಯಂತಿ ಸಂಭವಂ ಧಾಮ ವೈಜಯಂತಿ ವಿಭೂಷಣಂ ಎಂಬುದಾಗಿ ಅವನನ್ನು ಕೊಂಡಾಡ್ತಾರೆ ಸ್ವಾಮಿ ವೇದಾಂತ ದೇಶಿಕರು. ಜಯಂತಿ ಸಂಭವಂ ಧಾಮ, ಕೃಷ್ಣ ಪರಮಾತ್ಮ ಹುಟ್ಟಿದ್ದು ಜಯಂತಿ ಮುಹೂರ್ತದಲ್ಲಿ. ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರಗಳು ಸೇರುವಾಗ ಉಳಿದೆಲ್ಲ ಗ್ರಹಗಳು, ಉಳಿದ ಎಲ್ಲ ಕರಣ, ಯೋಗ ಎಲ್ಲವೂ ಕೂಡ ಜಯಂತಿ ಮುಹೂರ್ತವನ್ನು ಸೂಚನೆ ಮಾಡ್ತಾ ಇದೆ. ಅಂತಹ ಆ ಕೃಷ್ಣ ಪಕ್ಷದ ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಇವೆಲ್ಲದರ ಸಂಯೋಗ ರೂಪವಾದ ಜಯಪ್ರದವಾದಂತಹ ಆ ಜಯಂತಿ ಮುಹೂರ್ತ, ಆ ನಿಶೀಥೆ ತಮ ಉದ್ಭೂತೆ ಅಂತಾರಲ್ಲ, ಓರಿರವು ಆ ಕಾರ್ಗತ್ತಲಿನ ಆ ರಾತ್ರಿಯಲ್ಲಿ ಅತ್ಯಂತ ಗಾಢವಾದ ಇರುಳು ಎಲ್ಲ ಕಡೆ ಕವಿದಿರುವಾಗ ಇವನು ಹುಟ್ಟದನಲ್ಲ, ಆ ರಾತ್ರಿ ಕೂಡ ಅದ್ವಿತೀಯವಾದ ರಾತ್ರಿ. ಓರಿರವು, ಓರಂದ್ಬಿಟ್ಟು, ಓರಂದ್ರೇನು? ಆ ರಾತ್ರಿಗೆ ಸಮಾನವಾದ ರಾತ್ರಿ ಇನ್ನೊಂದಿಲ್ಲ. ಕಾರಣ ಇವರಿಗೆ ಸಮಾನರಾದವರು ಇನ್ನೊಬ್ರು ಇದ್ದರೆ ಆ ರಾತ್ರಿಗೆ ಸಮಾನ ಇನ್ನೊಂದು, ಇವರಿಗೆ ಸಮಾನ ಇಲ್ಲೇ ಇರೋದ್ರಿಂದ ಆ ರಾತ್ರಿಗೆ ಸಮಾನವಾದದ್ದು ಮತ್ತೊಂದಿಲ್ಲ. ಆದರೆ ಅದು ಎಂಥ ರಾತ್ರಿ! ದೇವಿ ಆಂಡಾಳ್ ಅತ್ಯಂತ ನೋವು ಪಟ್ಟು ಓರಿರವು ಎಂಬುದಾಗಿ ಹೇಳ್ತಾಳಂತೆ. ಕಾರಣ ಏನು? ನೋವಿಗೆ ಕಾರಣವೇನು ಅಂತ ಕೇಳಿದ್ರು. ಇಲ್ಲಿ ಹೇಳ್ತಾರೆ, ಆ ಹುಟ್ಟಿದ ಕೂಸು ಅರೆಗಳಿಗೆ ಕೂಡ ಹೆತ್ತ ತಾಯಿಯ ಮಡಿಲಲ್ಲಿ ಅರೆ ಕ್ಷಣ ಕೂಡ ಮಲಗದಂತೆ ಬೇರೆಲ್ಲಿಯೋ ಹೋಯ್ತಲ್ಲವ. ಹುಟ್ಟಿದ ಮಗುವನ್ನು ಪ್ರಸವಿಸಿದ ತಾಯಿ ಸ್ವಲ್ಪ ಹೊತ್ತು ತೊಡೆ ಮೇಲೆ ಇಟ್ಕೋಬೇಡವಾ? ಆ ಮಗುವನ್ನು ಲಾಲನೆ ಮಾಡಬೇಡವಾ? ತಾಯಿಯ ಮಡಿಲಲ್ಲಿ ಮಗು ಮಲಗಬೇಡವಾ? ಆದರೆ ಈ ಮಗುವಿನ ಒಂದು ದೌರ್ಭಾಗ್ಯ, ಈ ಮಗುವಿನ ಒಂದು ಲಕ್ಷಣ ಏನಾಯಿತು? ಹುಟ್ಟಿದ ಕೂಡಲೇ ಪ್ರಸವಿಸಿದ ತಂದೆ ತಾಯಿಗಳನ್ನು ಬಿಟ್ಟು ಎಲ್ಲಿಯೋ ಹೋಗಬೇಕಾಯ್ತಲ್ವಾ? ಅದು ಏನು? ಕಾರ್ಗತ್ತಲು, ಭೋರ್ಗರೆಯುವ ಯಮುನಾ ನದಿಯ ಪ್ರವಾಹ, ಸುರಿಯುತ್ತಿರುವ ಮಳೆ, ಗುಡುಗು ಸಿಡಿಲು ಮಳೆ, ಯಮುನಾ ಪ್ರವಾಹ, ಕಾರಿರುಳು, ಅಂತಹ ದಟ್ಟವಾದ ರಾತ್ರಿಯ ಸುರಿಯುವ ಮಳೆಯ ಯಮುನಾ ಪ್ರವಾಹದಲ್ಲಿ ಆಗ ತಾನೇ ಹುಟ್ಟಿದ ಕೂಸು ಅಪ್ಪ ಅಮ್ಮನನ್ನು ಬಿಟ್ಟು ಇನ್ನೆಲ್ಲೋ ಹೋಯ್ತಲ್ಲ. ಅಯ್ಯೋ ಪರಮಾತ್ಮ, ಇಂತಹ ಒಂದು ಅವತಾರವ ನಿನ್ನದು. ನಾವು ಪರಮಪದಕ್ಕೆ ಬಂದರೆ ನಿನ್ನ ಹಾಗೆ ನಮ್ಮನ್ನು ನೋಡ್ಕೊಳ್ತೀಯ. ನಮಗೆಂಥ ಸ್ವಾಗತ! ಅರ್ಚಿರಾದಿ ಗತಿಯಲ್ಲಿ ಹೋಗುವಾಗ ಎಂಥ ಸ್ವಾಗತ! ಅಲ್ಲಿ ಹೋದಾಗ ಅವನಂತೆ ಶುದ್ಧ ಸತ್ವಮಯವಾದ ಶರೀರ, ಅವನಿಗೆ ಬ್ರಹ್ಮಾನಂದ, ಅದೇ ಆನಂದವನ್ನು
ಬ್ರಹ್ಮಾನಂದ ನಮಗೆ ನಿರಂಜನ ಪರಮಂ ಸಾಮ್ಯಮುಪೈತಿ ದಿವ್ಯಂ ಎಂಬುದಾಗಿ ಅವನಂತೆಯೇ ಎಲ್ಲ ವಿಧದಲ್ಲಿ ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಸಾರೂಪ್ಯ ಎಂಬತಕ್ಕಂತಹ ಚತುರ್ವಿಧವಾದ ಮೋಕ್ಷವನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ನಾವು ಅಲ್ಲಿ ಹೋದರೆ ಅದೇ ಪರಮಾತ್ಮ ಇಲ್ಲಿ ಬಂದರೆ ನಮಗಿಂತಲೂ ಕೇಳು. ನಾವಾದರೂ ಹೆತ್ತ ತಾಯಿ ಮಡಿಲಲ್ಲಿ ಸ್ವಲ್ಪ ಹೊತ್ತು ಮಲ್ಕೋತೀವೇನು, ಪಾಪ ಇವನಿಗೆ ಆ ಭಾಗ್ಯವೂ ಕೂಡ ಇಲ್ಲವಾಯಿತು. ಇವನು ಹುಟ್ಟಿದಾಗ ಇವನಿಗೆ ಯಾರಾದರೂ ಒಂದು ದೀಪ ಬೆಳಗಿದ್ರ, ಒಂದು ಆರತಿ ಮಾಡಿದ್ರ, ಒಂದು ಸಿಹಿ ಹಂಚಿದ್ರ, ಒಂದು ಮಂಗಳ ಶೋಭನ ಹಾಡಿದ್ರ, ಏನು ನಡೆಯಿತು? ಏನೂ ಇಲ್ಲ. ನಮಗಿಂತ ಕೀಳಾಗಿ ಬಿಟ್ಟಿತ್ತಲ್ಲವ ಇವನ ಜನನ. ಅಂತಹ ಒಂದು ರಾತ್ರಿಯ ಸಂಕಟ ಪಡ್ತಾಳೆ ಆಂಡಾಳ್. ಅಯ್ಯೋ ಪರಮಾತ್ಮ, ನಮಗಾಗಿ ನೀನು ಈ ಲೋಕಕ್ಕೆ ಬಂದಾಗ ನಿನಗೊಂದು ಸ್ವಾಗತ ಶೋಭನ ಗೀತೆ ಹಾಡದೆ, ಒಂದು ಆರತಿಯನ್ನು ಬೆಳಗದೆ ಹೀಗೆಲ್ಲ ಮಾಡಿದ್ವಲ್ಲ. ನಾವಲ್ಲಿ ಬಂದರೆ ನಿನ್ನ ಹಾಗೆ ನೀನು ನಮ್ಮನ್ನು ಮಾಡ್ತೀಯ, ನೀನಿಲ್ಲಿ ಬಂದರೆ ನಾವು ನಿನಗೆ ಮಾಡುವ ಸ್ಥಿತಿಯನ್ನು ನೋಡಿದೆಯಾ? ಅಯ್ಯೋ ಓರಿರವಿಲ್ ಎಂಬುದು ದೇವಿ ಆಂಡಾಳಳ ಸಂಕಟ. ಅಂತಹ ಓರಿರವು ಆ ರಾತ್ರಿ ಇದೆಯಲ್ಲ, ಅದು ಎಂತಹ ಆ ರಾತ್ರಿಯಲ್ಲಿ ಇವನೇನಾದ ಇನ್ನೊಬ್ಬಳಿಗೆ ಮಗನಾಗಿ ಹೋಗಬೇಕಾಯಿತು. ಒರುತ್ತಿ ಮಗನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತು വളರ. ಒರುತ್ತಿ ಮಗನಾಯ್ ಇನ್ನೊಬ್ಬಳಿಗೆ ಮಗನಾಗಿ ಒಳಿತು ಬಚ್ಚಿಟ್ಟುಕೊಂಡು ಒಳರ ಬೆಳೆಯಬೇಕಾದ ಪರಿಸ್ಥಿತಿ ಅದೇ ರಾತ್ರಿಯಲ್ಲಿ ಏರ್ಪಟ್ಟಿತಲ್ಲವ. ಒಂದೇ ರಾತ್ರಿಯಲ್ಲಿ ಹುಟ್ಟಿ ಅಲ್ಲಿಂದ ಇನ್ನೊಬ್ಬಳ ಬಳಿಗೆ ಹೋಗಿ ಅಲ್ಲಿ ಬಚ್ಚಿಟ್ಟುಕೊಂಡು ಬೆಳೆಯಬೇಕಾದಂತಹ ಒಂದು ದುಸ್ಥಿತಿ ಏರ್ಪಟ್ಟಿತಲ್ಲವ. ಇದು ಎಂತಹ ರಾತ್ರಿ! ಈ ಪರಮಾತ್ಮ ದೇಶ ಕಾಲ ವಸ್ತು ಪರಿಚ್ಛೇದರಹಿತನಾಗಿ ಅನಂತ ಎಂಬ ಶಬ್ದದಿಂದ ವೇದಗಳಲ್ಲಿ ಕೊಂಡಾಡಲ್ಪಡುವುದು ಈ ಪರತತ್ವ. ಆದರೆ ಈಗ ಏನಾಗ್ಬಿಡ್ತು, ಆ ರಾತ್ರಿಯಲ್ಲಿ ಹುಟ್ಟಿದ, ಅದೇ ರಾತ್ರಿಯಲ್ಲಿ ಬೇರೆ ಕಡೆಗೆ ಹೋದ, ಅವಳಿಗೆ ಮಗನಾಗಿ ಬಂದ, ಈಗ ಇವಳಿಗೆ ಮಗನಾದ. ಈ ರೀತಿಯಾಗಿ ಈ ದೇಶ ಕಾಲ ವಸ್ತುವಿನ ಪರಿಮಿತಿಗಳೆಲ್ಲ ಒಂದೇ ರಾತ್ರಿಯಲ್ಲಿ ಏರ್ಪಟ್ಬಿಡ್ತು. ದೇವಕಿಯ ಮಗನಾದವನು ಇನ್ನೊಬ್ಬರಿಗೆ ಮಗನಾದ ಎಂಬುದಾಗಿ ಒಂದೇ ರಾತ್ರಿಯಲ್ಲಿ ಈ ಎಲ್ಲ ಕಾಲಕೃತ ಪರಿಣಾಮವಿಲ್ಲದ ದೇಶದಲ್ಲಿನ ಪರಮಾತ್ಮ ವಸ್ತು ಕಾಲಾಧೀನವಾದ ದೇಶದಲ್ಲಿ ಹುಟ್ಟಿ ಒಂದೇ ರಾತ್ರಿಯಲ್ಲಿ ಪಟ್ಟ ಪಾಡಿ ಎಂತಹದ್ದು ಓರಿರವಿಲ್ ಎಂಬುದಾಗಿ ಆ ರಾತ್ರಿಯನ್ನು ಆಂಡಾಳ್ ಒಂದು ರೀತಿಯಲ್ಲಿ ಸಂಕಟ ಪಡ್ತಾಳೆ, ಒಂದು ರೀತಿಯಲ್ಲಿ ಆನಂದ. ಕಾರಣ ಏನು ಎಂದರೆ ಲೋಕಕ್ಕೆ ಉಪಕರಿಸುವುದಕ್ಕಾಗಿ ಇವನ ಅವತಾರ ಮಾಡಿದನಲ್ಲವ. ಆ ಓರಿರವು ಒಂದೇ ರಾತ್ರಿಯಲ್ಲಿ ಈ ಪರಮಾತ್ಮ ಒರುತ್ತಿ ಮಗನಾಯ್ ಒಬ್ಬಳಿಗೆ ಮಗನಾಗಿ ಒಳಿತು ಬಚ್ಚಿಟ್ಟುಕೊಂಡು ಒಳರ ಬೆಳೆದ. ಯಾಕೆ ಹೋದ ಇಲ್ಲಿಂದ? ಈ ಮಥುರಾ ನಗರದಲ್ಲಿ ಮಧುರ ಮೈಂದನೈ ಎಂಬುದಾಗಿ ಹಾಡದಲ್ವಾ. ಆ ಮಥುರಾ ನಗರದಲ್ಲಿ ಅವತರಿಸಿದಂತಹ ಈ ಕೃಷ್ಣ ಪರಮಾತ್ಮ ಮಥುರಾ ನಗರದಿಂದ ಗೋಕುಲಕ್ಕೆ ಏಕೆ ಹೋದ? ಎರಡು ಕಾರಣ ಅಂದ್ಬಿಟ್ರು ವ್ಯಾಖ್ಯಾತ. ಏನು ಎರಡು ಕಾರಣ ಅಂತ ಕೇಳಿದ್ರೆ, ಒಂದು ಯಶೋದೆಗೆ ಮಗನಾಗಬೇಕು. ಯಶೋದೆ ನಂದಗೋಪರು ಕೂಡ ಈ ಪರಮಾತ್ಮನನ್ನು ಮಗನಾಗಿ ಪಡಿಬೇಕು ಅಂತ ಅವರೂ ತಪಸ್ಸು ಮಾಡಿದವರು. ಆದ್ದರಿಂದ ಅವರಿಗೂ ಕೂಡ ಇವನು ಮಗನಾಗಬೇಕು. ಈಗ ಅದೊಂದು ಕರ್ತವ್ಯ ಬಾಕಿ ಇದೆ. ಅದಕ್ಕಾಗಿ ಗೋಕುಲಕ್ಕೆ ಹೋಗಬೇಕು. ಎರಡನೆಯದು, ಕಂಸನಿಗೆ ಇವನ ಇರುವಿಕೆ ಸಹಿಸೋಲ್ಲ. ಆದ್ದರಿಂದ ಆ ಜಾಗ ಬಿಟ್ಟು ಹೋಗಬೇಕು. ವ್ಯಾಖ್ಯಾತ ದೃಷ್ಟಾಂತವನ್ನು ಕೊಡ್ತಾರೆ. ನಾಯಿ ಕೊಡಲಿಕ್ಕೆ ನರನೈ ತೊಂಗಾದ ಪೋಲೆ ಎಂಬುದಾಗಿ ಹೇಳ್ತಾರೆ. ನಾಯಿಗಳಿಗೆ ಒಳ್ಳೆ ತುಪ್ಪವನ್ನು ಹಾಕಿದ್ರೆ ಪ್ರಾಣ ಹೋಗ್ಬಿಡುತ್ತಂತೆ. ಒಳ್ಳೆಯ ತುಪ್ಪ ಎಲ್ಲರಿಗೂ ಒಳ್ಳೆಯದು, ಆದರೆ ನಾಯಿಗಳಿಗೆ ಅದಾಗಲ್ವಂತೆ. ಆ ರೀತಿ ಕೃಷ್ಣ ಪರಮಾತ್ಮನಂತಹವನ ಇರುವಿಕೆಯನ್ನೇ ಸಹಿಸದವನು ಈ ಕಂಸ. ಅವನಿರುವ ಸ್ಥಳದಲ್ಲಿ ತಾನು ಇರಬಾರದು ಅಂತ ಇವನು ಬೇರೆ ಹೊಟ್ಟೋದಂತೆ. ಮತ್ತೆ ಬಂದ ಮೇಲೆ ಕಂಸ ವಧೆ ಆಗ್ಬಿಡುತ್ತೆ, ಆಮೇಲೆ ಅವನಲ್ಲಿ ಇರ್ತಾನೆ. ಇದಕ್ಕಾಗಿ ಓರಿರವಿಲ್ ಒಂದೇ ರಾತ್ರಿಯಲ್ಲಿ ಈ ಪರಮಾತ್ಮ ಎರಡೆರಡು
ಎರಡು ರೂಪಗಳನ್ನು ಆ ಪರಮಾತ್ಮ ತಾಳಿದ. ಅಂಶಾವತಾರೋ ಬ್ರಹ್ಮರ್ಷೆ ಯೋಯಂ ಯದುಕುಲೋದ್ಭವ ಎಂಬುದಾಗಿ ಆ ಪರಮಾತ್ಮ ಯದುಕುಲೋದ್ಭವ, ಯಾದವರ ಕುಲದಲ್ಲಿ ವಸುದೇವ ಯದುಕುಲಕ್ಕೆ ಸೇರಿದವನು. ಆ ಯದುಕುಲದಲ್ಲಿ ಇವನು ಹುಟ್ಟಿದ. ಅಂಶಾವತಾರೋ ಬ್ರಹ್ಮರ್ಷೆ ಯೋಯಂ ಯದುಕುಲೋದ್ಭವ ಎಂಬುದಾಗಿ ಪರಮಾತ್ಮನೇ ಯದುಕುಲದಲ್ಲಿ ವಸುದೇವನಿಗೆ ಮಗನಾಗಿ ಹುಟ್ಟಿದ. ಅದೇ ಅವನು ಗೋಪಾಲೋ ಯಾದವಂ ವಂಶಂ ಮಗ್ನಮಭ್ಯುದ್ಧರಿಷ್ಯತಿ, ಅವನೇ ಗೋಪಾಲಕನಾಗಿ ಬಂದು ಯಾದವ ಕುಲವನ್ನು ಉದ್ಧಾರ ಮಾಡಿದ. ಒಂದೇ ರಾತ್ರಿಯಲ್ಲಿ ಕ್ಷತ್ರಿಯನಾದ ವಸುದೇವನಿಗೆ ಮಗ, ವೈಶ್ಯನಾದ ನಂದಗೋಪನಿಗೆ ಮಗ. ಒಂದೇ ರಾತ್ರಿಯಲ್ಲಿ ಎರಡು ವರ್ಣಗಳು, ಎರಡು ರೂಪ, ಎರಡು ವಿಧವಾದ ಕಾರ್ಯಗಳು, ಎರಡು ಜನ್ಮವಾದಂತೆ ಎಂತಹ ಕಾರ್ಯವನ್ನು ಮಾಡಿದೀಯಾ, ಅಂತಹ ನಿನಗೆ ನಮ್ಮ ಪ್ರತಿಬಂಧಕಗಳನ್ನು ನೀಗುವುದು ಕಷ್ಟವ? ಇದು ಆಂಡಾಳ್ ಗೋಷ್ಠಿಯ ಪ್ರಶ್ನೆ. ஒருத்தி மகனாய் பிறந்தே ஓரிரவில் அயம் சகத்தியதே பிரக்ஞா புராணார்த்த விசாரதः கோபாலோ யாதவம் வம்சம் மக்னன் ಮಗ್ನಾತೆ ಅಪಿ ಅಭ್ಯುದ್ಧರಿಷ್ಯತಿ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಕೊಂಡಾಡ್ತಾರೆ. ಆ ರೀತಿ ಪ್ರಾಜ್ಞರಾದಂತಹ ಪುರಾಣಾರ್ಥ ವಿಶಾರದರಾದವರೆಲ್ಲರೂ ಕೂಡ ಏನು ಹೇಳ್ತಾರೆ? ಯಾದವಂ ವಂಶಂ ಮಗ್ನಂ ಅಭ್ಯುದ್ಧರಿಷ್ಯತಿ ಎಂಬುದಾಗಿ ಯಯಾದಿಯ ಶಾಪದಿಂದ ಪೂರ್ಣವಾಗಿ ರಾಜ್ಯವನ್ನು ಕಳೆದುಕೊಂಡು ಕತ್ತಲಲ್ಲಿ ಮುಳುಗಿ ಹೋಗಿದ್ದ ಯಾದವ ವಂಶವನ್ನು ಉದ್ಧರಿಷ್ಯತಿ, ಉದ್ಧಾರ ಮಾಡುವುದಕ್ಕಾಗಿ ಗೋಪಾಲಕನಾದ ಇವನು ಬಂದ ಅಂತ ಹೇಳ್ತಾರೆ. ಅಲ್ಲಿಗೆ ಒಂದೇ ಅವತಾರದಲ್ಲಿ ವಸುದೇವ ಕ್ಷತ್ರಿಯ, ನಂದಗೋಪಾಲ ವೈಶ್ಯ, ಒಂದು ರಾತ್ರಿಯಲ್ಲಿ ವರ್ಣವೇ ಬದಲಾಗೋಯ್ತು. ಕ್ಷತ್ರಿಯ ವರ್ಣದ ಬಾಲಕ ವೈಶ್ಯ ವರ್ಣದ ಬಾಲಕನಾಗಿಬಿಟ್ಟನಲ್ಲವ. ಇಂತಹ ಒಂದು ರಾತ್ರಿ, ಹಾಗೆ ಒಂದೇ ರಾತ್ರಿಯಲ್ಲಿ ಎರಡೆರಡಾಗಿ ಅವತಾರದ ವೈಭವವನ್ನು ತೋರಿದವನು ನೀನಲ್ಲವ. ಆ ಪರಮಾತ್ಮನ ಅವತಾರದ ರಸವನ್ನು ಆ ದೇವಕಿಗೆ ತೋರಿದ, ಲೀಲಾರಸವನ್ನು ಯಶೋದೆಗೆ ತೋರಿದ. ತಾನು ಹುಟ್ಟಿದ, ಅವತಾರ ಮಾಡಿದ ಆ ಕ್ರಮಗಳೆಲ್ಲವನ್ನ, ಹಿಂದಿನ ಜನ್ಮದ ಚರಿತ್ರೆ ಎಲ್ಲವನ್ನ ಅವಳಿಗೆ ತೋರಿದ. ಯಾರಿಗೆ? ದೇವಕಿಗೆ. ಆದರೆ ಯಶೋಧಾದೇವಿಗೆ ಏನು ತೋರಿದ? ಒರುತ್ತಿ ಮಗನಾಯ್ ಒಳಿತ್ತು വളರ ಅಂತಾಳೆ ದೇವಿ ಆಂಡಾಳ್. ಈ ಒರುತ್ತಿ ಯಾರು? ಯಶೋಧ. ಇವಳನ್ನು ಯಾಕೆ ಒರುತ್ತಿ ಅಂತಾರೆ? ಯಶೋಧೆ ಮಗನಾಯ್ ಒಳಿತ್ತು വളರ ಅಂತ ಹೇಳ್ಬೋದಲ್ಲ, ಅದು ಇವಳ ಹೆಸರು ಹೇಳಲ್ವಂತೆ. ಕಾರಣ ಯಾಕೆ ಅಂದರೆ, ಈಗ ಕೃಷ್ಣ ಮಥುರೆಯಲ್ಲಿ ಇಲ್ಲ, ಎಲ್ಲೋ ಬಚ್ಚಿಟ್ಕೊಂಡು ಬೆಳೀತಾ ಇದ್ದಾನೆ ಎನ್ನುವಾಗ ಯಶೋದೆಯ ಮಗನಾಗಿ ಬೆಳೀತಾ ಇದ್ದಾನೆ ಅನ್ನೋದು ಕಂಸನಿಗೆ ತಿಳಿಬಾರ್ದಂತೆ. ಅದಕ್ಕೆ ಇವಳನ್ನು ಒರುತ್ತಿ ಅಂತ ಹೇಳುವಂತೆ. ಆ ದೇವಕಿ ಹೇಗೆ ಅದ್ವಿತೀಯಳಾದವಳು, ಅದೇ ರೀತಿ ಯಶೋಧಾದೇವಿಯೂ ಕೂಡ ಅದ್ವಿತೀಯಳು, ಒರುತ್ತಿ ಅಂದ್ಬಿಟ್ರು. ಕಾರಣ, ಯಶೋದೆಗೆ ಸಮನಾದವರು ಲೋಕದಲ್ಲಿ ಮತ್ತೊಬ್ಬರಿಲ್ಲ. ಮತ್ತೊಬ್ಬರೇನು? ದೇವಕಿಯೇ ಇಲ್ಲ ಅಂದ್ಬಿಟ್ರು. ಯಶೋದೆಗೆ ಸಮನಾಗಿ ದೇವಕಿಯೇ ಇಲ್ಲ. ಕಾರಣ ಏನು? ಪ್ರಸವಿಸಿದಳ ಅಷ್ಟೇ. ಎಲ್ಲ ಅದ್ಭುತವಾದ ಅನುಭವವನ್ನು ಪಡೆದವಳು ಯಶೋದೆಯಲ್ಲವ. ಪಣ್ಣಾರ್ ಮೊಳಿಯಾರೆ ಕೂವಿ ಮೊಳೆಯಟ್ಟಿ பல்லாண்டு கூறுவித்தேன் கண்ணாலம் செய்து கட்டி ಅರಿಸಿಯಂ ಕಲತ್ತದರಿಸಿಯಂ ಆಕ್ಕಿ ವೈತೇನ್ ಎಂಬುದಾಗಿ ಆ ಕೃಷ್ಣನಿಗೆ ಅಭೂತಪೂರ್ವವಾಗಿ ಮಂಗಳ ಸ್ನಾನವನ್ನು ಮಾಡಿಸುವುದು, ಅವನ ಪುಟ್ಟದಾದ ಬಾಯಿಗೆ ಮುಲೆಯೂಡಿಸುವುದು, ಆ ಕೃಷ್ಣ ಪರಮಾತ್ಮನಿಗೆ ತಲೆಯನ್ನು ಬಾಚಿ ಪೂಚೂಡವಾರಾಯ್ ಎಂಬುದಾಗಿ ಹೂವನ್ನು ಮುಡಿಸುವುದು, ಕಾಪಿಡವಾರಾಯ್ ಎಂಬುದಾಗಿ ರಕ್ಷೆ ಇಡುವುದು, ಮಂಜನ ಮಾಡವಾರಾಯ್ ಎಂಬುದಾಗಿ ಮಂಗಳ ಸ್ನಾನ ಮಾಡಿಸುವುದು, ಸೊಂಟದಲ್ಲಿ ಎತ್ತಿಕೊಂಡು ಅಂಬುಲಿ ಕಡಿದೋಡಿವ ಎಂಬುದಾಗಿ ಚಂದ್ರನನ್ನು ತೋರಿಸುವುದು, ಕಾಗೆಯನ್ನು ಕರೆಯುತ್ತಾ ದಂತ ತಿನ್ಸಿ ಪಾಲ್ ಕುಳಲ್ವಾರಾಯ್ ಅಕ್ಕ ಅಕ್ಕಾಯ್ ದಂತದ ಭಾಷಣಿಗೆ ಇದೆ, ಏ ಕಾಗೆ ಬಾ ಕೃಷ್ಣ ತಲೆ ಬಾಚಿಸ್ಕೋ ಕಾಗೆ ನೋಡು ಅಂತಾಳಂತೆ. ಇದೆಲ್ಲ ಬಾಲಲೀಲೆಯನ್ನು ಅನುಭವಿಸಿದವಳು ಯಶೋದೆಯಲ್ಲವ. ಎಲ್ಲ ಭಾಗ್ಯವನ್ನು ಪಡೆದವಳು ಆ ಯಶೋಧಾದೇವಿ. ಅವಳಿಗೆ ಸಿಕ್ಕ ಭಾಗ್ಯ ಇನ್ಯಾರಿಗೆ ದೊರೆಯಿತು? ಅವಳು ಎಲ್ಲ ಲೀಲೆಯನ್ನು ಪರಿಪೂರ್ಣವಾಗಿ
ಅವಳಿಗೆ ಬಹುದಿನಗಳ ಕಾಲ ಸಂತಾನವಿಲ್ಲ. ಹಾಗೆ ಬಹುದಿನಗಳ ಕಾಲದ ಸಂತಾನವಿಲ್ಲದ ಕೊರತೆಯನ್ನು ಪೂರ್ಣವಾಗಿ ನೀಗಿದಂತಹ ಏಕಮೇವಾದ್ವಿತೀಯನಾದ ಪುತ್ರ ಯಶೋದೆಗೆ ಇವನೊಬ್ಬನೇ. ಆದ್ದರಿಂದ ಅವಳು ಒರುತ್ತಿ, ಅದ್ವಿತೀಯಳಾದವಳು. ಎಂತೆಂಥ ಲೀಲೆಯನ್ನೆಲ್ಲ ಅವಳು ಅನುಭವಿಸ್ತಾಳೆ. ಅನವರತ ಆ ಮಗುವನ್ನು ನೋಡ್ತಾಳಲ್ಲವ. ಒಂದ ಎರಡ ಆ ಕೃಷ್ಣನನ್ನು ಕಟ್ಟುವ ಭಾಗ್ಯ, ಹೊಡೆಯುವ ಭಾಗ್ಯ, ಆ ಕೃಷ್ಣನನ್ನು ಶಿಕ್ಷಿಸುವ ಭಾಗ್ಯ. ಕೈಯಲ್ಲಿ ಕೋಲ್ ಕೊಳ್ಳ, ಇವಳು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಅವನನ್ನು ಹೊಡೆಯಕ್ಕೆ ಬರ್ತಾಳಂತೆ. ಅವನಿಗೆ ಭಯವಂತೆ. ಅಮ್ಮ ಬೇಡ, ಅಮ್ಮ ಬೇಡ ಅಂತ ಎರಡು ಕಣ್ಣಲ್ಲೂ ನೀರು, ಕಪೋಲಗಳ ಮೇಲೆ ಕಣ್ಣೀರು ಸುರಿತಾ ಇದೆ. ಅಂತ ಕೆನ್ನೆ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನು ನೋಡ್ತಾಳಂತೆ. ಮನಸ್ಸು ಒಳಗಡೆ ಅಯ್ಯೋ ಪಾಪ ಅನಿಸುತ್ತಂತೆ. ಆದರೆ ತುಂಟ ಚೇಷ್ಟೆ ಮಾಡ್ತಾನಲ್ಲ ಅಂತ ಒಂದು ನಾಟಕದ ಕೋಪ ಬೇರೆ ಇದೆಯಂತೆ. ಹೀಗೆ ಆ ಕೋಪ ಆನಂದ ಎರಡೂ ಬೆರೆತ ಭಾವನೆಯಲ್ಲಿ ಒಂದು ಬ್ರಹ್ಮಾನಂದವನ್ನು ಯಶೋದೆ ಅನುಭವಿಸೋದಲ್ಲ. ಅಂತಹ ವೃತ್ತಿ ಆ ಭಾಗ್ಯ ಯಾರಿಗೆ ಸಿಕ್ತು? ಯಾರಿಗಾದರೂ ಅಂತಹ ಕೃಷ್ಣನ ದರ್ಶನ ಆಯಿತಾ? ಅಳ್ತಾ ಇದ್ದಾನೆ, ಬೇಡ 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 ಅಂತಾನೆ. ಇವಳು ಒಂದು ಕಡೆಯಲ್ಲಿ ಆ ಮಗು ಮೇಲೆ ವಾತ್ಸಲ್ಯ ಪ್ರೇಮ, ಇನ್ನೊಂದು ಕಡೆ ಕೋಪ. ತೊಲ್ಲೆಯಿನ್ಬ ತಿರುದಿ ಕಂಡಾಳೆ. ಕುಲಶೇಖರ ಆಳ್ವಾರ್ ವರ್ಣನೆ ಮಾಡ್ತಾರೆ. ಅಂಜಿಯುಂ ಆ ಅಂಜಿನೋಕ್ಕುಂ ಅಳುಗೆಯುಂ ಅಂಜಿನೋಕ್ಕುಂ ಇವ ಕಂಡ ಯಶೋದೆ ತೊಲ್ಲೆಯಿನ್ಬ ತಿರುದಿ ಕಂಡಾಳೆ. ಕುಲಶೇಖರ ಆಳ್ವಾರರ ಅನುಭವ ಅಂಥ ಒಂದು ಅದು ಹೇಳಲಾಗದ ಅನುಭವ. ಅದನ್ನು ಯಶೋದೆ ಪಡೆದಳಲ್ಲವ. ಅಂತಹ ವೃತ್ತಿ ಚೆನ್ನಾಗಿ ಕೃಷ್ಣನಿಗೆ ಅಲಂಕಾರ ಮಾಡಿಬಿಡ್ತಾಳಂತೆ. ಸೊಂಟದಲ್ಲಿ ಎತ್ಕೊಂಡು ಹಾಗೆ ಗೋಕುಲದಲ್ಲೆಲ್ಲ ಒಂದು ಸುತ್ತು ಬರ್ತಾಳಂತೆ ಯಶೋದೆ. ಕಾರಣ ಏನು? ಇಂಥ ಮಗ ನಿಮ್ಗೆ ಯಾರಿಗಾದ್ರೂ ಇದ್ದಾರೇನ್ರೇ ಎಂಬುದಾಗಿ ಗೋಕುಲದಲ್ಲಿ ಕೇಳಬೇಕು. ಇಂಥ ಮಗ ಯಾರಿಗೂ ಇಲ್ಲ ಎಂಬ ಹೆಮ್ಮೆಯಂತೆ ಅವಳಿಗೆ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ. ಅವನಿಗೆ ಕೊರಳಲ್ಲಿ ಕರಡಿ ಉಗುರು, ಹುಲಿ ಉಗುರು ಇದೆಲ್ಲ ಕಟ್ಟಿದಾಳಂತೆ. ಅವನ ಕೊಂಡೆ, ಆ ಕೂದಲಿನಲ್ಲಿ ಗುಲಗಂಜಿ, ಮುತ್ತು ಇದೆಲ್ಲ ಸುತ್ತಿದಾಳಂತೆ. ಹಸುವಿಗೆ ಕಟ್ಟುವ ಪುಟ್ಟ ಪುಟ್ಟ ಗಂಟೆಗಳನ್ನೆಲ್ಲ ಕತ್ತಲ್ಲಿ ನೇತಾಕಿದಾಳಂತೆ. ಕಾಲಲ್ಲಿ ನೂಪುರ, ಪುಟ್ಟದಾದ ಪೀತಾಂಬರ, ಅದರ ಮೇಲೆ ಪಣೆಕಚ್ಚು ಎಂಬುದಾಗಿ ಒಂದು ವಸ್ತ್ರ, ಅದರಿಂದ ಅನೇಕ ಗೆಜ್ಜೆಗಳು ತೂಗಾಡುವಂತೆ ಒಂದು ಉಡಿದಾರ, ಇದೆಲ್ಲ ಹಾಕ್ಬಿಟ್ಟು ಇಲ್ಲೊಂದು ದೃಷ್ಟಿ ಪೊಟ್ಟು ಇಟ್ಬಿಟ್ಟು ಚೆನ್ನಾಗಿ ಕಾಡಿಗೆ ತೀಡ್ಬಿಟ್ಟು ಆ ಕೃಷ್ಣನನ್ನು ಸೊಂಟದಲ್ಲಿ ಎತ್ಕೊಂಡು ಹಾಗೆ ಗೋಕುಲದಲ್ಲಿ ಒಂದು ಸುತ್ತು ಬರ್ತಾಳಂತೆ. ಆಗ ಎಲ್ಲರೂ ನೋಡ್ತಾರಂತೆ. ನೋಡಿದವ್ರು ಏನು ಹೇಳ್ತಾರಂತೆ? ಎನ್ನನೊಂದು ನೋತ್ತಾಳ್ಕೊಲೋ ಇವனை பெத்தவ இருடையாள் என்னும் ವಾರ್ತೆಯೇ ಇದು ವಿತ್ತ ಇರುಡೀಕೇಶ ಮುಲಯುಣಾಯೇ. ಲೋಕದಲ್ಲಿ ಇರ್ತಕ್ಕಂತಹ ಆ ಗೋಕುಲ ಬೃಂದಾವನದಲ್ಲಿ ಇರ್ತಕ್ಕಲ್ಲ ಮಾ ಈ ಯಶೋದೆ ಎನ್ನನೊಂದು ನೋತ್ತಾಳ್ಕೊಲೋ, ಯಾವ ವ್ರತವನ್ನು ಮಾಡಿ ಇಂಥ ಮಗನನ್ನು ಹುಟ್ಟದಲ್ಲಮ್ಮ. ಎನ್ನನೊಂದು ನೋತ್ತಾಳ್ಕೊಲೋ ಇವನೇ ಪೆತ್ತ ವೈರುಡೆಯಾಳ್. ಅವರೆಲ್ಲ ಯಶೋದೆ ಹೆತ್ಲು ಅಂತ ತಾನೆ ಅವರು ತಿಳ್ಕೊಂಡಿದ್ದಾರೆ. ಇಂಥ ಮಗನನ್ನು ಪ್ರಸವಿಸಿದವಳು ಏನು ವ್ರತ ಮಾಡಿದ್ಲಪ್ಪ ಎಂಬುದಾಗಿ ಎಲ್ಲರೂ ಕೂಡ ನನ್ನನ್ನು ಕೊಂಡಾಡುವಂತೆ ಮಾಡಿದಂತಹ ಎಲೆ ಮಗುವೇ ನನ್ನ ಸ್ತನ್ಯಪಾನ ಮಾಡು ಅಂತ ಆ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸುವ ಭಾಗ್ಯವನ್ನು ಉಳ್ಳಂತಹ ವೃತ್ತಿ ಯಶೋದೆ. ಅವರೆಲ್ಲ ಹೇಳ್ತಾರಂತೆ, ಈ ಕೃಷ್ಣ ಇದಾನಲ್ಲ ಇವನು ಯಾರು? ಇವನು ನಿಜವಾಗಲೂ ಯಶೋದೆ ಮಗ ಅಲ್ಲ. ಈ ಯಶೋದೆ ವಸುದೇವ್ ನಂದಗೋಪಾಲನಿಗೆ ಇಂಥ ಮಗ ಹುಟ್ಟತಾನ? ಅವನೋ ನಂದಗೋಪನೋ ಅತ್ಯಂತ ಸಾಧುವಾಗಿ ಇರುವವನು, ಹಸಿ ಹುಲ್ಲನ್ನು ಕೂಡ ತುಳಿಯದೇ ಇರುವ ನಂದಗೋಪಾಲ. ಯಶೋಧಾದೇವಿಯೋ ಮಹಾಕರುಣೆಯಿಂದ ಕೂಡಿದವಳು. ಅವರಿಬ್ಬರಿಗೆ ಇಂಥ ಮಗನ ಏನು ಬೋಳಿಕೋತಾನೆ, ಬೆಣ್ಣೆ ಕದಿತಾನೆ, ಮೊಸರು ಕದಿತಾನೆ, ಮಡಿಕೆ ಹೊಡಿತಾನೆ, ಹೆಂಗಸರು ಬಟ್ಟೆ ಕದಿತಾನೆ, ಒಂದ ಎರಡ ಇವನ ಕಾಟ. ಇವನು ಸತ್ಯವಾಗಿಯೂ ನಂದಗೋಪ ಯಶೋಧರ ಮಗನೇ ಅಲ್ಲ ಎಂಬುದಾಗಿ ಅವರೆಲ್ಲ ಹೇಳ್ತಾಳಂತೆ. ಯಾರು ಇವನನ್ನು ಹೆತ್ತವರು? ಇವನು ನಿಜವಾಗ್ಲೂ ಯಶೋದೆ ನಂದಗೋಪನ ಮಗನ ಎಂಬುದಾಗಿ ಅವರೆಲ್ಲರೂ ಕೂಡ ಇವನು ಯಶೋದೆಯ ಮಗನಲ್ಲ ಎಂಬುದಾಗಿ ಎನ್ನನೊಂದು ನೋತ್ತಾಳ್ಕೊಲೋ ಇವನೇ ಪೆತ್ತ ವೈರುಡೆಯಾಳ್ ಎಂಬುದಾಗಿ ಹೇಳ್ತಾರಂತೆ. ಆಮೇಲೆ ಆಗ ಯಶೋದೆ ಹೇಳ್ತಾಳಂತೆ,
ஞாலத்து புத்திரனை பெத்தார் நங்கமீர் ನಾನೇ ಮತ್ತಾರುಮಿಲ್ಲೈ, ಇವನನ್ನು ಹಡೆದವಳು ನಾನೇ, ಇನ್ಯಾರೂ ಅಲ್ಲ. ಅವರೇನು ಹೇಳ್ತಾರೆ? ದತ್ತಕ್ಕೊಂಡಾಳ್ಕೊಲೋ ತಾನೇ ಪೆತ್ತಾಳ್ಕೊಲೋ. ಇವರೇನಾದರೂ ದತ್ತು ತಗೊಂಡ್ರ ಇಲ್ಲ ಇವರೇ ಹೆತ್ರ ಎಂಬುದಾಗಿ ಆ ಗೋಕುಲದಲ್ಲಿರೋರೆಲ್ಲ ಮಾತಾಡ್ತಾರಲ್ಲ, ಇವಳು ಕೋಪ. ದತ್ತಕ್ಕೊಂಡಾಳ್ಕೊಲೋ ತಾನೇ ಪೆತ್ತಾಳ್ಕೊಲೋ ಎಂಬುದಾಗಿ ಅವರೆಲ್ಲ ಮಾತಾಡುವಾಗ ಇವಳಿಗೆ ಕೋಪ ಅಂತೆ. ಇವಳು ಹೇಳ್ತಾಳಂತೆ, ಜ್ಞಾಲತ್ತು ಪುತ್ತಿರನೆ ಪೆತ್ತಾರ್ ನಂಗೆ ಮೀರ್. ಏನು ಅಂದ್ಕೊಂಡಿದ್ದೀರಾ? ಹೆಂಗಸ್ರೆ, ನಿಮ್ಗೆ ನಾನು ಬುದ್ಧಿ ಇದೆಯಾ? ನಾನೇ ಮತ್ತಾರು ಇಲ್ಲೈ, ನಾನೇ ಎಂಬುದಾಗಿ ಆ ಕೃಷ್ಣನನ್ನು ಸೊಟ್ಟದಲ್ಲಿ ಎತ್ಕೊಂಡು ಏನು ಜಂಬದಿಂದ ಗೋಕುಲದಲ್ಲಿ ಓಡಾಡ್ತಾಳಲ್ಲ, ಅಂತಹ ವೃತ್ತಿ ಅದು ಯಶೋದೆಯ ಭಾಗ್ಯ. ಅವ್ರಿಗೆಲ್ಲ ಆಸೆ ಅಂತೆ, ಕೃಷ್ಣನನ್ನು ಎತ್ಕೋಬೇಕು ಅಂತೆ. ಯಶೋದೆ, ಒಂದು ನಿಮಿಷ ಕೊಡು, ನಿನ್ನ ಮಗನ ಎತ್ಕೊಳ್ತೀವಿ, ನಾವು ಒಂದೇ ಒಂದು ಸಾರಿ ಮುದ್ದು ಮಾಡ್ತೀವಿ ಅಂತ ಕೇಳಿದ್ರೆ ನೋಡ್ತಾಳಂತೆ. ಗೋಕುಲದಲ್ಲಿರೋ 5 ಲಕ್ಷ ಕುಟುಂಬದ ಹೆಂಗಸರು ನಿಂತಿದ್ದಾರಂತೆ ಕ್ಯೂ. ಏನೋ ಇವಳ ಮಗನ ಮುದ್ದು ಮಾಡೋಕ್ಕೆ 2 ನಿಮಿಷ ಎತ್ಕೋತೀವಿ, 1 ನಿಮಿಷ ಎತ್ಕೋತೀವಿ, ಒಂದೇ ಒಂದು ಮುತ್ತು ಕೊಡ್ತೀವಿ ಎಂಬುದಾಗಿ ನೀಡ ನಿನ್ನ ನಿರಪುಹಳ ಚಿಯರ್. ಇವಳೇ ಹಾಡಾಳ ನೀಡ ನಿನ್ನ. ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರಂತೆ ಈ ಕೃಷ್ಣನನ್ನು ಮುದ್ದು ಮಾಡೋದಕ್ಕೆ ಯಶೋದೆಯ ಮನೆಯ ಬಾಗಿಲಿನ ಮುಂದೆ. ಅಂತಹ ಮಗನನ್ನು ಲಾಲಿಸಿ ಪಾಲಿಸಿ ಗೋಕುಲದಲ್ಲಿರುವವರೆಲ್ಲರ ಮುಂದೆ ಬೀಗತ್ತಕ್ಕಂತಹ ಮಹಾಭಾಗ್ಯ ಪಡೆದಂತಹ ವೃತ್ತಿ ಯಶೋದೆ. ಇಬ್ಬರೂ ವೃತ್ತಿಯೇ. ಕಾರಣ ಏನು? ಶ್ರೀ ಮಹಾಲಕ್ಷ್ಮಿ ಶ್ರೀ ಭೂನೀಳಾದೇವಿಯರು ಈ ಯಶೋದೆಗೂ ದೇವಕಿಗೂ ನಮಸ್ಕಾರ ಮಾಡ್ತಾರಂತೆ, ನಮ್ಮ ಅತ್ತೆಯವರು ಅಂತ. ಅಂತಹ ವೃತ್ತಿ ಅದ್ವಿತೀಯಳಾದವಳು ಯಶೋದೆಗೆ ಮಗನಾದವನು ಇವನು. ಇವಳು ಹೇಳಿದಾಗೆ ಅವನು ಕೇಳ್ತಾನಂತೆ. ಯಾದವತ್ವವನ್ನು ಗೋಪತ್ವವನ್ನು ಏಕಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ಪಡೆದು ಇಲ್ಲಿಗೆ ಬಂದದ್ದು ಇವಳ ಕೈಯಲ್ಲಿ ಕಟ್ಟಿಸ್ಕೊಳ್ಳೋಕ್ಕೋಸ್ಕರ, ಇವಳ ಕೈಯಲ್ಲಿ ಹೊಡೆಸ್ಕೊಳ್ಳೋಕ್ಕೋಸ್ಕರ, ಇವಳ ಕೈಯಲ್ಲಿ ಕಿವಿ ಹಿಂಡಿಸ್ಕೊಳ್ಬೇಕು, ಇವಳು ಕೋಲಲ್ಲಿ ಹೊಡಿಬೇಕು, ಇವಳು ಬೆಣ್ಣೆಯನ್ನು ಬಚ್ಚಿಡಬೇಕು, ಅದನ್ನು ಇವನು ಕಳ್ತನ ಮಾಡಬೇಕು, ಸಿಕ್ಕಾಕೋಬೇಕು. ಇದಲ್ಲವಾ ಇವನ ಆಸೆ. ಆ ರೀತಿಯಾಗಿ ಸೌಲಭ್ಯದ ಪರಾಕಾಷ್ಠೆಯನ್ನು ಕೃಷ್ಣ ಪರಮಾತ್ಮ ತೋರಿ ಆ ಯಶೋದೆಗೆ ದೇವಕಿಗೆ ಹುಟ್ಟುವಾಗಲೇ ತಾನು ಪರಮಾತ್ಮ ಎಂಬ ಭಗವದ್ ಅನುಭವವನ್ನು ಕೊಟ್ಬಿಟ್ಟ. ಯಶೋದೆಗೆ ಸಮಸ್ತ ಲೀಲೆಯನ್ನು ತೋರಿದ. ಆದರೆ ಇವಳಿಗೆ ಭಗವದ್ ಅನುಭವ ಬೇಡವಾ? ಬೇಕು. ಅದು ಎಲ್ಲಿ ಕೊಟ್ಟ? ಎಂಬುದಾಗಿ ಬಾಯಿ ತೆಗೆದು ಸಮಸ್ತ ಬ್ರಹ್ಮಾಂಡವನ್ನು ತೋರಿ ಅವಳಿಗೂ ಭಗವದ್ ಅನುಭವವನ್ನು ಕೊಟ್ಬಿಟ್ಟ. ಅಂತಹ ವೃತ್ತಿ. ಅರಿಶಿಣವನ್ನು ಮಗು ಬಾಯಲ್ಲಿ ಹಚ್ಚಬೇಕು, ಶೀತ ಆಗತ್ತೆ ಅಂತ ಹೇಳಿಬಿಟ್ಟು ಯಶೋದೆ ಆ ನುಣುಕ್ಕಿಯ ಮಂಜಳಾಲ್ ನಯಸ್ಸಾಗಿರ್ತಕ್ಕಂತಹ ಅರಿಶಿಣವನ್ನು ನಾಲ್ಗೆಯಲ್ಲಿ ಉಜ್ಜುವಾಗ ನೋಡ್ತಾಳಂತೆ. ವಯ್ಯಮೇಳುಂ ಕಂಡಾಳ್ ಪಿಳ್ಳೆವಾಯುಳೆ. ಪೆರಿಯಾಳ್ವರ ಅನುಭವ. ವಯ್ಯಮೇಳುಂ ಕಂಡಾಳ್ ಪಿಳ್ಳೆವಾಯುಳೆ. ಸಮಸ್ತ ಬ್ರಹ್ಮಾಂಡವನ್ನು ಆ ಯಶೋದೆಗೆ ತೋರಿಬಿಟ್ಟು ಬ್ರಹ್ಮಾನುಭೂತಿಯನ್ನು ಇವಳು ಕೊಟ್ಬಿಟ್ಟ. ದೇವಕಿಗೆ ತಾನು ಪರಮಾತ್ಮನದನ್ನು ತೋರಿಸ್ದ. ಆದರೆ ಮುದ್ದು ಮುದ್ದಾಗಿರೋ ತನ್ನನ್ನು ಸಾಕುವಂತಹ ಈ ಯಶೋದೆ ಇವನನ್ನು ಹೇಗೆ ಸಾಕ್ತಾಳಂತೆ? ಒಳಿತು വളರ ಬಚ್ಚಿಟ್ಟು ಸಾಕ್ತಾಳಂತೆ. ಯಾವ ಕಂಸನ ಅನುಚರ ಕಣ್ಣು ಬಿದ್ದುಬಿಡುತ್ತೋ, ಯಾವ ಭೂತನೇ ಬರ್ತಾಳೋ, ಯಾವ ಶಕಟಾಸುರ ಬರ್ತಾನೋ ಅಂತ ಹೇಳಿ ಬೆಣ್ಣೆ ಮೊಸರುಗಳ ಗಡಿಗೆಗಳನ್ನು ಬಚ್ಚಿಡುವ ಗೂಡುಗಳಲ್ಲಿ ಕೃಷ್ಣನನ್ನು ಬಚ್ಚಿಟ್ಟು ಯಶೋದೆ ಬೆಳೆಸ್ತಾಳಂತೆ. ವಾನಿಡದೈ ಮಂಗಳ್ ಕಾಣ ಅಂಗನಿಲ್ಲೇಲ್ ಎಂಬುದಾಗಿ. ಅಯ್ಯಯ್ಯೋ 33 ಕೋಟಿ ದೇವತೆಗಳು ನೋಡ್ಬಿಡ್ತಾರೆ, ಬೀದಿಲಿ ನಿಂತ್ಕೋಬೇಡ, ದೃಷ್ಟಿ ಆಗುತ್ತೆ ಅಂತಾಳಂತೆ ಯಶೋದೆ. ದೇವತೆಗಳ ಕಣ್ಣಿಗೆ ತೋರಿಸ್ದೇ ಇರೋವಳು ಇನ್ನು ಕಂಸನ ಬಂಟರ ಕಣ್ಣಿಗೆ ತೋರಿಸ್ತಾಳೆ. ಏನು ಹೇಳ್ತಾಳೆ? ಕಂಜನ್ ಮನತ್ತೆಕ್ಕು ಉಹಪ್ಪನವೇ ಶೈದಾಯ್ ಕಾಯಾಂ ಪೂವಣ್ಣಂ ಕೊಂಡಾಯ್ ನೀಲಮೇಘ ಶ್ಯಾಮಲನಾಗಿ ಸರ್ವಾಂಗ ಸುಂದರನಾಗಿ ಹೀಗೆ ಬೀದಿಲೆಲ್ಲ ಅಲಿತಾ ಇರು. ಕಂಸನಿಗೆ ಆನಂದವೋ ಆನಂದ, ನಡಿ ಒಳಗೆ ಅಂತಾಳಂತೆ ಕೃಷ್ಣನನ್ನು ನೋಡಿ. ಹೀಗೆ ಆ ಕೃಷ್ಣನನ್ನು ಬಚ್ಚಿಟ್ಟು ಇವಳು ಬೆಳೆಸಿದಳಲ್ಲವ. ಆ ಕೃಷ್ಣನನ್ನು ಕಟ್ಟಲು ಕಾಡಿಗೆ ಹೋಗು ನೇಮಿಸ್ತಾಳಂತೆ. ಹೋಗಿ ಕಾಡಿಗೆ ಅಂದರೆ ಆಯಿತು ಅಮ್ಮ ಅಂತ ಅಮ್ಮ ಕೊಟ್ಟಿದ್ದ ಮೊಸರನ್ನದ ಬುತ್ತಿ ತೊಗೊಂಡು ಕಾಡಿಗೆ ಹೋಗ್ತಾನಂತೆ. ಇವತ್ತು ಮನೇಲೇ ಇರು, ಆಯಿತು ಅಮ್ಮ ಅಂತಾನಂತೆ. ಈ ರೀತಿ ಯಶೋದೆಯ ವಶವರ್ತಿಯಾಗಿ ಇದ್ದದರಿಂದ ಅವಳಿಗೆ
ಮಗ ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ಆಂಡಾಳ್ ಯಶೋದೆ ಹೇಳಿದಂತೆ ಕೇಳಿದವನು, ಯಶೋದೈ ಇಳಂ ಸಿಂಗನಾಗಿ ಇದ್ದವನು. ಇಂತಹ ಆ ಕೃಷ್ಣನನ್ನ ಯಶೋದೆಯ ಮಗ ಒರುತ್ತಿ ಮಗನಾಯ್ ಒಳಿತ್ತು ಅವನನ್ನ ಬಚ್ಚಿಟ್ಟು ಬೆಳೆಸ್ತಾಳಂತೆ. ಆಂಡಾಳನಿಗೆ ಸಂಕಟ. ಪರಮಾತ್ಮ ಎಲ್ಲ ಕಡೆಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಎಲ್ಲಾದ್ರ ಒಳಗೂ ಯಾರ ಕಡೆಗೂ ಕಾಣಿಸದೇ ಇರೋದು ಇದ್ದೇ ಇದೆ. ಅವತಾರ ಮಾಡಿದಾಗಲೂ ಬಚ್ಚಿಟ್ಕೊಂಡು ಬೆಳೆದಿಯಲ್ಲ, ಏನು ಕರ್ಮ ನಿನ್ನದು ಕೃಷ್ಣ. ಈಗ ಸಮಯ ಸಿಕ್ಕಿದೆ, ಎಲ್ಲಂದ್ರಲ್ಲಿ ಓಡಾಡ್ಬೋದು, ಎಲ್ಲ ಬೇಕಾದರೂ ಹೋಗ್ಬೋದು. ಕಾಡು ಬೇಡು ಪರ್ವತ ನದಿ ಎಲ್ಲದರಲ್ಲಿ ಅಲಿಬೋದು. ಯಾಕೆ ಅಂದರೆ ಇದು ಗೋಕುಲ, ಯಾರು ಕಾಲು ಕಟ್ಟು ಏನೂ ಇಲ್ಲದೆ ದನ ಕೆರುಗಳ ಹಾಗೆ ಇವನು ಎಲ್ಲಂದ್ರಲ್ಲಿ ಅಲಿಬಹುದು. ಆದರೆ ಹಾಗೆ ಇಲ್ಲದೆ ಇಲ್ಲಿಯೂ ಒಳಿತು ಬಚ್ಚಿಟ್ಟುಕೊಂಡು ಬೆಳೆದೆಯಲ್ಲ, ಏನಿದು ಎಂಬುದಾಗಿ ಕೇಳ್ತಾಳೆ. ಕಾರಣ ಏನು? ಪರಮಾತ್ಮ ಪರಮಪದದಲ್ಲಿದ್ದರೆ ಇಲ್ಲಿನವ್ರು ಯಾರೋ ಅವನ ಬಗ್ಗೆ ಮಾತೇ ಆಡಲ್ಲ. ಎಲ್ಲೋ ಇದಾನಂತೆ, ಯಾರು ಕಂಡ್ರು, ನಾವೇನಾದರೂ ಕಂಡ್ವಾ, ಇದಾನೋ ಬಿಟ್ಟಿದಾನೋ ಯಾರಿಗೂ ಗೊತ್ತು ಅಂತಾರೆ. ಸರಿ ಅಂತ ಅವತಾರ ಮಾಡಿ ಬಂದರೆ ಹಿರಣ್ಯ ರಾವಣ ಕಂಸಾದಿಗಳ ಹಾಗೆ ಆ ಪರಮಾತ್ಮನ ಮುಂದೆ ಕತ್ತಿ ಬಾಣ ಗುರಾಣಿ ತೋರಿಸಿ ಯುದ್ಧಕ್ಕೆ ನಿಲ್ತಾರೆ. ಏನು ಮಾಡೋದು? ಅಲ್ಲಿದ್ದರೆ ಲಕ್ಷ್ಯನೇ ಮಾಡೋದು, ಇಲ್ಲಿ ಬಂದರೆ ಎದುರುಗಡೆ ಯುದ್ಧಕ್ಕೆ ಬರ್ತಾರೆ. ಇವರನ್ನು ಏನು ಮಾಡೋದು ಅಂತ ಪರಮಾತ್ಮ ನೋಡಿ ಅಂತರ್ಯಾಮಿಯಾಗಿ ಒಳಗಿದಾನಂತೆ. ಹೇಗೆ ಅಂದರು ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ದೃಷ್ಟಾಂತ ಕೊಡ್ತಾರೆ. ಒಂದು ಮಗುವಿಗೆ ಮತಿಭ್ರಮಣೆ ಆಗಿಬಿಟ್ಟಿದೆ. ಆಗ ಅದು ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡ್ಬಿಟ್ಟಿದೆ. ತಾಯಿ ಎದುರುಗಡೆ ಹೋದರೆ ಅವಳನ್ನೇ ಕತ್ತಿಯಿಂದ ಚುಚ್ಚಿಬಿಡುತ್ತೆ. ತಾಯಿ ಕಣ್ಮರೆ ಆಗಿಬಿಟ್ರೆ ತನ್ನನ್ನೇ ತಾನು ಚುಚ್ಕೊಂಡ್ಬಿಡುತ್ತೆ. ಏನು ಮಾಡೋದು ಆ ಮಗುನ? ಅದಕ್ಕೆ ಮರೆಯಲ್ಲಿ ನಿಂತು ನೋಡ್ತಾ ಇರ್ತಾಳಂತೆ. ತನಗೂ ಆಪತ್ತು ಬರಬಾರ್ದು, ಮಗುಗೂ ಆಪತ್ತು ಬಾರದಂತೆ ಆ ಮಗುವನ್ನು ನೋಡಿಕೊಳ್ಳುವ ಹಾಗೆ ಒಳಗೆ ಅಂತರ್ಯಾಮಿಯಾಗಿದ್ದು ನಮ್ಮನ್ನು ರಕ್ಷಣೆ ಮಾಡುವವನೇ ಪರಮಾತ್ಮ ಅಂದ್ಬಿಟ್ರು. ಇದೆಯಲ್ಲ ನಮ್ಮ ಅಜ್ಞಾನ, ಅವಿದ್ಯಾ ಕರ್ಮ ವಾಸನ ರುಚಿ ಆಸೆ ಲೊಟ್ಟೆ ಲೊಸ್ಕು ಮಣ್ಣು ಮಸಿ 1000 ನಮ್ಮನ್ನು ಹಾಳು ಮಾಡೋಕ್ಕೆ ಆತ್ಮಸ್ವರೂಪವನ್ನು ಅದೇ ಕತ್ತಿ. ಪರಮಾತ್ಮ ಎದುರಿಗೆ ಬಂದರೆ ಅವನನ್ನು ನೋಡಲ್ಲ, ಇಲ್ಲದೆ ಹೋದರೆ ಅವ ಎಲ್ಲದರಿಂದ ನಮ್ಮ ಆತ್ಮನಾಶ. ಹೀಗಾಗದಂತೆ ಒಳಗಡೆ ಇದ್ದು ರಕ್ಷಣೆ ಮಾಡ್ತಾನಲ್ಲ, ಅದು ಅಂತರ್ಯಾಮಿತ್ವ. ಹಾಗಿರುವವನು ಈಗ ಕಣ್ಣೆದುರಿಗೆ ಬಂದಿದೆಯಾ, ಆ ಕಣ್ಣೆದುರಿಗೆ ಬಂದಾಗಲೂ ಒಳಿತು ಹೀಗೆ ಬಚ್ಚಿಟ್ಟುಕೊಂಡು ಬೆಳೆಯಬೇಕಾಯಿತಲ್ಲ ಎಂಬುದಾಗಿ ಆ ಪರಮಾತ್ಮನ ಅಂತರ್ಯಾಮಿತ್ವದಂತೆ ಅವತರಿಸಿದಾಗಲೂ ಇರಬೇಕಾದ ಸೌಲಭ್ಯವನ್ನು ಹೇಳ್ತಾಳೆ. ಒಳಿತು ಯಶೋದೆ ಹೇಗೆಲ್ಲ ಆ ಕೃಷ್ಣ ಆ ಯಶೋದೆಗೆ ಅಪೂರ್ವವಾದಂತಹ ಅನುಭವವನ್ನು ಕೊಟ್ಟ ಅಂದರೆ, ಯಶೋದೆ ಆ ಕೃಷ್ಣ ಪರಮಾತ್ಮನನ್ನು ಎತ್ಕೊಂಡಿದ್ದಾಳಂತೆ. ಹಾಗೆ ಎತ್ಕೊಂಡು ಆ ಮಗುವಿಗೆ ಚಂದ್ರನ್ ತೋರಿಸ್ತಾಳೆ, ಕಾಗೆನ್ ತೋರಿಸ್ತಾಳೆ, ಹಾಡು ಹಾಡ್ತಾಳೆ, ಜೋಗಳ ಹಾಡ್ತಾಳೆ, ಸ್ತನ್ಯಪಾನ ಮಾಡಿಸ್ತಾಳೆ. ಇದೆಲ್ಲ ಮಾಡುವಾಗ ಆ ಕೃಷ್ಣನಿಗೆ ಅಂಬೆಗಾಲಿಡ್ತಕ್ಕಂತಹ ಒಂದು ಪರ್ವ. ಮುದ್ದು ಮುದ್ದಾಗಿ ಮಂಡೆಯೂರಿ ಆ ಮಗು ಅಮ್ಮ ಅಂತ ಹೇಳ್ತಾ ಬರ್ತಾ ಇದೆ ಆ ಮಗು. ಆಗ ಆ ಬರುವ ಮಗುವನ್ನು ತುಂಬ ಪ್ರೀತಿಯಾಗ್ಬಿಡುತ್ತೆ ಯಶೋಧಾದೇವಿ. ಆ ಮಗುವನ್ನು ಹಾಗೆ ಎತ್ಕೊಂಡಾಗ ಆ ಮಗು ಹಿಂಗೆ ತಲೆಯಲ್ಲಾಡ್ಸುತ್ತಂತೆ. ಈ ಕಡೆ ಸೂರ್ಯ, ಈ ಕಡೆ ಚಂದ್ರರ ಚುಟ್ಟಿ. ಮಕ್ಕಳಿಗೆ ಸೂರ್ಯ ಚಂದ್ರರ ಚುಟ್ಟಿ ಅಂತ ಹಾಕ್ತಾರೆ. ಆ ಸೂರ್ಯ ಚಂದ್ರರ ಚುಟ್ಟಿಯನ್ನು ಹಾಕ್ಕೊಂಡು ಮಗು ತಲೆಯಲ್ಲಾಡ್ಸಿದ್ರೆ ಹಗಲು ರಾತ್ರಿ ಆದಂತೆ ಭಾಸವಾಗುತ್ತಂತೆ. ಮರುവും ನಿಂತಿರಿನೆತ್ತಿയിൽ ಸುಟ್ಟಿ ಅಶೈದರ, ಆ ಚುಟ್ಟಿ ಎಂಬ ತಲೆಯಲ್ಲಿ ಹಾಕಿದಂತಹ ಆಭರಣಗಳು ಅಲುಗಾಡುತ್ತಿರಲಾಗಿ ಮಣಿವಾಯಿಣೈ ಮುತ್ತಂ ತರುದಲಂ, ಆ ಪುಟ್ಟದಾದ ಗಲ್ಲಕ್ಕೆ ಮುತ್ತನ್ನಿಡುತ್ತಾ ಆ ಮಗುವನ್ನು ಎತ್ಕೊಂಡು ಅದರ ಮುಖ ನೋಡ್ತಾ ಕೆನ್ನೆ ಹಿಂಡ್ತಾ ಹೇಳ್ತಾಳಂತೆ, ಎಲ್ಲ ಅವರ ಅಪ್ಪನಾಗೆ ಎಂಬುದಾಗಿ ಹೇಳ್ತಾಳಂತೆ. ಆಗ ಆ ನಂದಗೋಪಾಲ ಬಾಗಿಲಲ್ಲಿ ಬಂದು ನಿಲ್ತಾನಂತೆ. ನಿಂತಾಗ ಅದು ಯಾರು ಅಂತ ಕೇಳಿದಾಗ ಅಪ್ಪ ಅಂತ ಮಗು ಹೇಳುತ್ತಂತೆ. ಆಗ ಯಶೋದೆ ಬಾಚಿ ತಪ್ಪಿಕೊಂಡು ಮುತ್ತು ಕೊಡ್ತಾ ಎಲ್ಲ ಅವರ ಅಪ್ಪನಾಗೆ ಅಂದಾಗ ಆ ಮಗು ನಗುತ್ತಂತೆ. ಕಾರಣ ಏನು? ಇವನ ನಮ್ಮಪ್ಪ ಎಂಬುದು ಅವನಿಗೆ ತಿಳಿದಿದೆ, ಯಶೋದೆಗೆ ತಿಳಿಯೋದಲ್ಲ, ಇವನಿಗೆ ಗೊತ್ತಲ್ಲ. ಇವನ ನಗುವಿನ ಅರ್ಥ ಇವನಿಗೆ ಗೊತ್ತು.
ಆ ಶ್ರೀರಂಗನಾಥನ ಉತ್ಸವ ಮೂರ್ತಿಯನ್ನು ಶ್ರೀರಂಗರಾಜ ಸ್ತವದಲ್ಲಿ ಪರಾಶರ ಭಟ್ರು ವರ್ಣನೆ ಮಾಡ್ತಾರೆ. ನಿರ್ವ್ಯಾಜ ಮಂದಸ್ಮಿತಂ, ಆ ಪರಮಾತ್ಮನ ತುಟಿಗಳ ಮೇಲೆ ಏನೂ ಕಾರಣವಿಲ್ಲದೆ ಒಂದು ಮುಗುಳ್ನಗೆ ಇದೆಯಂತೆ. ಆ ಮುಗುಳ್ನಗುಗೆ ಕಾರಣ ಏನು? ಯಾರನ್ನು ನೋಡಿ ಪರಮಾತ್ಮ ಮುಗುಳ್ನಗ್ತಾ ಇದ್ದಾನೆ? ಪಕ್ಕದಲ್ಲಿರುವ ಶ್ರೀದೇವಿ ಭೂದೇವಿಯನ್ನು, ಇಲ್ಲ ಎದುರುಗಡೆ ನಿಂತ ನಮ್ಮನ್ನು ಯಾರನ್ನು ನೋಡ್ತಾ ನಗ್ತಾ ಇದ್ದಾನೆ? ಅದು ಅವನಿಗೇ ಗೊತ್ತು. ನಿರ್ವ್ಯಾಜ ಮಂದಸ್ಮಿತಂ, ಯಾವ ನಿಮಿತ್ತದಿಂದ ಪರಮಾತ್ಮನ ತುಟಿಗಳ ಮೇಲೆ ಮುಗುಳ್ನಗು ಅನ್ನೋದು ನಮಗೆ ಗೊತ್ತಾ? ಈ ಯಶೋದೆ ಆ ಮಗುವನ್ನು ಎತ್ಕೊಂಡು, ಇದು ಯಾರು ಅಂದರೆ ಅಪ್ಪ ಅನ್ನತಂತೆ. ಎಲ್ಲ ಅಪ್ಪನಾಗೆ ಎಂದಾಗ ಉಂದಂ ತಾರೆಯೇ ಪಾಲುಂ ಒಳಿವುಕೊಂಡೆ ಉಳ್ಳಮುಳ್ ಕೊಳೆಯೊಂದೆ, ಎಲ್ಲ ಅಪ್ಪನಾಗೆ ಇದ್ದಾನೆ ನೋಡೋಕ್ಕೆ. ಮುಖ ನೋಡು, ಬಾಯಿ ನೋಡು, ಮೂಗು ನೋಡು, ಎಲ್ಲ ಅಪ್ಪನಾಗೆ ಅಂತ ಯಶೋದೆ ಹೇಳಿದ್ರೆ ಆ ಮಗು ಒಳೊಳಗೆ ನಗುತ್ತಂತೆ. ಇಂತಹ ಒಂದು ಯಶೋದೆಗೆ ಅರಿವಾಗದ ಮುಗುಳ್ನಗುವನ್ನು ಕಂಡು ಆ ಮಗುವನ್ನು ಬಾಚಿ ತಪ್ಪಿಕೊಂಡು ಮುತ್ತನ್ನಿಡುವ ಭಾಗ್ಯವನ್ನು ಪಡೆದ ಒರುತ್ತಿ ಅದ್ವಿತೀಯಳಾದವಳು ಅಂತಾಳೆ ಆಂಡಾಳ್. ಈ ರೀತಿ ಸಂಜಿರುವ ಇಡವಿರಲಚ್ಚೇರ್ತೆ ಪುಟ್ಟದಾದ ಬೆರಳನ್ನು ಬಾಯಲ್ಲಿ ಇಟ್ಟುಕೊಂಡು ಮುಗುಳ್ನಗುತ್ತಾ ಏನೂ ಗೊತ್ತಿಲ್ಲದೆ ಯಶೋದೆಯ ಮುಖವನ್ನು ಅರಳಿದ ಕಣ್ಣಿಂದ ನೋಡುತ್ತಲ್ಲ, ಅಂತಹ ಒಂದು ನೋಟವನ್ನು ಪರಮಾತ್ಮನಿಂದ ಪಡೆದ ಭಾಗ್ಯವುಳ್ಳ ಒರುತ್ತಿ ಎಂಬುದಾಗಿ ಅವಳನ್ನು ಕೊಂಡಾಡ್ತಾಳೆ. ಈ ಯಶೋದೆ ಅಪಾರವಾಗಿ ಹಾಲು, ಆ ಹಾಲನ್ನು ಎಪ್ಪಾಕಿ ಹಂಡೆಗಟ್ಟಲೆ ಮೊಸರು ಕಡ್ದು ಸೊಂಟ ಎಲ್ಲ ಬಿದ್ದೋಗಿದೆ. ಅಷ್ಟೆಲ್ಲ ಕಷ್ಟಪಟ್ಟು ಕಳೀತಾರಲ್ಲ, ಇಷ್ಟು ಬೆಣ್ಣೆ ಸಿಗುತ್ತಾ? ಏನೂ ಸಿಗಲ್ಲ. ಇವನ ಪರಿವಾರ ಎಲ್ಲವನ್ನ ಅಪಹರಣ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಣ್ಣೆ ಕಡಿತೀವಿ, ಏನಾದರೂ ಸಿಗ್ತಾ ಏನಾದರೂ ಮಾಡಿ ಬೆಣ್ಣೆ ಕಲ್ಲನ್ನು ಹಿಡಿಬೇಕಲ್ಲ. ಆದ್ದರಿಂದ ಇವನೇನು ಮಾಡ್ತಾನಂತೆ, ಒಂದೊಂದು ದಿನ ಒಂದೊಂದು ವಿಧವಾಗಿ ಒಬ್ಬೊಬ್ಬರ ಮನೇಲಿ ಬೆಣ್ಣೆ ಕದೀತಾನೆ. ನೆನ್ನೆ ಕದ್ದಾಗ ಇವತ್ತು ಕದಿಯಲ್ಲ. ಅದಕ್ಕೆ ನವನೀತ ಅಂತ ಯಾಕೆ ಹೆಸರು ಅಂದರು? ವೇದಾಂತ ದೇಶಕರು ವರ್ಣನೆ ಮಾಡ್ತಾರೆ. ಹೊಸದಾಗಿ ಕದಿಯಲ್ಪಡುತ್ತಂತೆ. ನವ ಅಂದರೆ ಹೊಸದು ಅಂತ ಅರ್ಥ. ನವಂ ನೀತಃ, ಹೊಸದಾಗಿ ಅಪಹರಣ ಮಾಡಲ್ಪಡೋದ್ರಿಂದ ನವನೀತ ಅಂತ ಹೆಸರಂತೆ. ಏನೆಲ್ಲ ಅನುಭವ ಆಚಾರ್ಯರುಗಳಿಗೆ ಆ ರೀತಿ ಆ ನವನೀತವನ್ನು ಕದೀತಾನಲ್ವಾ. ಆದ್ದರಿಂದ ಯಶೋದೆ ಇವತ್ತು ಯಾರಿಗೂ ಬೆಣ್ಣೆ ಸಿಗಬಾರ್ದು, ಈ ಕಳ್ಳನಿಗಂತೂ ಸಿಗಲೇಬಾರ್ದು ಅಂತ ಅವಳು ಏನು ಮಾಡಿದಾಳಂತೆ, ವಾರಾರ್ವನ ಮುಲಯಾಳ್ ಮತ್ತಾರ ಪತ್ತಿಕೊಂಡೆ ಏರಾರಿಡನೋವ எத்தனையோர் போதுமாய் வேறார் நுதல் மடவாள் வேறோர் கலத்திட்டு நாராருரியேத்தி நன்கமய வைத்ததனை போரார் வேல் மடவாள் போந்தனையும் பொய்யுறக்கம் ஓராதவன் போல் உறங்கி அறிவுத்து தாரார் தடந்தோள்கள் உள்ளளவும் கை நீட்டி ಆರಾದ வெಣ್ಣೆ ವಿಳಂಗಿ ಎಂಬುದಾಗಿ ಅರುಗಿರಿಂದ ಮೋರಾರ್ ಕುಡಮುರುಟ್ಟಿ ಓರಾದವನ್ போல் கிடந்து அறிவுத்து ಶಿರಿಯ ಮಡಲ್ ತಿರುಮಂಗಯಾಳ್ವಾರರ ಅದ್ಭುತವಾದ ಒಂದು ಅನುಭವ. ಇವಳು ವಾರಾರ ವನಮುಲಯಾಳ್ ಮತ್ತಾರ ಪತ್ತಿಕೊಂಡು ಬಹಳ ಕಷ್ಟಪಟ್ಟು ಮತ್ತನ್ನು ಕೈಯಲ್ಲಿ ಹಿಡಿದು ಆ ಬೆಣ್ಣೆ ಕಡಿದು, ಅಪ್ಪ ಸೊಂಟ ಎಲ್ಲ ಬಿದ್ದೋಯ್ತು, ಇಡೈ ನೋವ ಸೊಂಟ ಎಲ್ಲ ನೋವ್ತಾ ಇದೆಯಂತೆ. ಎಷ್ಟೊತ್ತಿಂದ ಕಡ್ದಾಯ್ತು. ಆಗ ಚೆನ್ನಾಗಿ ಬೆಣ್ಣೆ ಬಂದಿದೆ. ಶೀರಾರ್ ತೈರ್ ಕಡೆಯಿಂದೆ ಅಪಾರವಾದ ಬೆಣ್ಣೆಯನ್ನು ಒಳಗಿಟ್ಟುಕೊಂಡ ಆ ಮೊಸರನ್ನು ಕಡೆದು ಬೆಣ್ಣೆ ತಿರಂಡದನೈ, ಆ ಮೇಲೆ ತೇಲಿದ ಆ ಬೆಣ್ಣೆಯನ್ನು ಹಬ್ಬ ಎಂಬುದಾಗಿ ಬೆವರೆಲ್ಲ ಉಳಿಸ್ಕೊಂಡು ಈ ಯಶೋದೆ ಬೇರೋರ್ ಕಲತ್ತಿಟ್ಟು ಬೇರೆ ಪಾತ್ರೆಯಲ್ಲಿ ಇಡ್ತಾಳಂತೆ. ದಿನ ಇಡೋ ಪಾತ್ರೆಯಲ್ಲಿ ಇಟ್ಟರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಬೇರೆ ಒಂದು ಹೊಸ ಪಾತ್ರೆಯಲ್ಲಿ ಇಡ್ತಾಳಂತೆ. ಬೇರಾರ್ನುದಲ್ ಮಡವಾಳ್ ಬೇರೋರ್ ಕಲತ್ತಿಟ್ಟು. ಇದು ಹೇಗಿದೆ ಎಂದು ಸಕ್ಕರೆ ಡಬ್ಬದ ಮೇಲೆ ಇರುವೆ ಬರದೇ ಇರಲಿ ಅಂತ ಮೆಣಸಿನ್ಕಾಯಿ ಅಂತ ಬರೆದ್ರಂತೆ. ಸಕ್ಕರೆ ಡಬ್ಬದ ಮೇಲೆ ಮೆಣಸಿನ್ಕಾಯಿ ಅಂತ ಬರೆದು ಮಾತ್ರಕ್ಕೆ ಇರುವೆ ಬರಲ್ಲ. ಹಾಗಾಯಿತು ಕತೆ. ಎಂತಾರ ವ್ಯಾಖ್ಯಾತ. ಬೇರೋರ್ ಕಲತ್ತಿಟ್ಟೆ ಬೇರೆ ಪಾತ್ರೆಯಲ್ಲಿ ಇಟ್ಲಂತೆ, ಇವನಿಗೆ ಸಿಗಬಾರ್ದು ಅಂತ. ಆಮೇಲೆ ಅತಿ ಎತ್ತರ
ಇವನು ಇಷ್ಟಿದ್ದಾನೆ, ಏನು ನೆಗೆದ್ರು ಕುಣಿದ್ರು ಇವನಿಗೆ ಸಿಗಬಾರ್ದು. ನಾರಾರ್ ಉರಿಯೇತಿ, ಅತಿ ಮೇಲ್ಗಡೆ ಇರ್ತಕ್ಕಂತಹ ಆ ಉರಿಯ ಮೇಲೆ ನನ್ಗಮಯವೈತ್ತದನೈ, ಯಾರ ಕೈಗೂ ಸಿಗದೆ ಇರೋ ಹಾಗೆ ನನ್ಗಮಯ ಅತಿ ಜೋಪಾನವಾಗಿ ಇಟ್ಬಿಟ್ಟು ಇವಳಿಗೇನೋ ಬೇರೆ ಕೆಲಸ. ಹೋರಾರ್ವೇಲ್ ಕಣ್ಮಡವಾಳ್, ಇವಳು ಹೋಗುವಾಗ ಅವನಲ್ಲೇ ಪಕ್ಕದಲ್ಲಿ ಮಲಗಿದ್ದಾನೆ. ಚೆನ್ನಾಗಿ ನಿದ್ರೆ ಬಂದಿದೆ ಮಗುಗೆ. ಸರಿ, ಮಗು ಮಲಗಿದೆಯಲ್ವಾ, ನಮ್ಮ ಕೆಲಸ ಏನಾದರೂ ನೋಡೋಣ ಅಂತ ಈ ಯಶೋದೆ ತನ್ನ ಗೃಹ ಕೃತ್ಯಗಳಿಗೆ ಹೋದ್ಲಂತೆ. ಆ ಕಡೆ ಅವಳು ಓದ್ಲೋ ಇಲ್ವೋ, ಓರಾದವನ್ ಪೋಲ್ ಉರಂಗಿ ಅರಿವುತ್ತೆ, ಅವಳ ಆ ಕಡೆ ಓದ್ಲೋ ಇಲ್ವಾ, ಎದ್ದ ಮೇಲೆ ಎದ್ದು ಬಿಟ್ಟು ಆ ಮೇಲಿದ್ದಂತಹ ಉರಿಯನ್ನ ಕೈಗೆ ಎಟಕಿಸಿಕೊಂಡು ಆ ಪಾತ್ರೆಯಲ್ಲಿದ್ದಂತಹ ಆ ಬೆಣ್ಣೆಯನ್ನ ಏರಾರ್ತಡಂತೋಳ್ಗಳು ಉಳ್ಳಳವಂ ಕೈ ನೀಟಿ, ಹಂಡೆ ಇಷ್ಟು ದೊಡ್ಡದು ಬೆಣ್ಣೆ ಇಟ್ಟಿರೋದು, ಇವನೋ ಇಷ್ಟಿದ್ದಾನೆ. ಆ ಒಳಗಡೆ ಇರೋ ಬೆಣ್ಣೆ ಸಿಗುತ್ತಾ, ಅದ್ರ ಮೇಲೆ ಮಲಕ್ಕೊಂಡು ಅದರ ಆ ಬಾಯಿ ಮೇಲೆ ಕತ್ತಿಟ್ಟು ಅಬಾ ಅಬಾ ಅಂತ ಕೈ ಕೆಳಗೆ ಎಟ್ಕಿಸ್ಕೊಂಡು ಏರಾರ್ತಡಂ ತೋಳ್ಗಳು ಉಳ್ಳಳವಂ ಕೈ ನೀಟಿ, ಆ ಪಾತ್ರೆಯ ತಳ ಸಿಗೋವರೆಗೂ ಕೈಯನ್ನು ಇಟ್ಟು ಅಲ್ಲಿಂದ ತಗೋಬೇಕು. ಮೇಲ್ಮೇಲೆ ತಗೊಂಡು ಇಷ್ಟೇ ಬೆಣ್ಣೆ ಬಂದ್ಬಿಟ್ರೆ ತುಂಬ ಬೆಣ್ಣೆ ಬೇಕಲ್ಲ. ತಾರಾರ್ತಡಂ ತೋಳ್ಗಳು ಉಳ್ಳಳವಂ ಕೈ ನೀಟಿ ಆರಾದ ಬೆಣ್ಣೆ ವಿಳುಂಗಿ, ಆರಾದ ಬೆಣ್ಣೆ ಆಗ್ತಾನೆ ತೆಗೆದಿದ್ದಾಳಲ್ವ, ಬೆಚ್ಚಗಿದೆಯಂತೆ. ಆ ಕಡೆಗೋಲಿನ ಸ್ಪರ್ಶದಿಂದ ಬೆಚ್ಚಗಿರುವ ಆ ಬೆಣ್ಣೆನ ತೆಗೆದುಕೊಂಡು ಗುಳುಂ 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 ಅಂತ ನುಂಗ್ಬಿಟ್ನು. ಬೆಣ್ಣೆ ಕಂಡ್ರೆ ಯಾಕಿಟ್ಟ ಅಂದರು, ಅದು ಬಹಳ ಸುಲಭವಾಗಿ ನುಂಗಬಹುದಂತೆ. ಆ ನುಂಗೋದಿಲ್ಲಿ ಕಾಣಿಸುತ್ತಂತೆ. ಗುಳುಂ 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 ಅಂತ ನುಂಗ್ತಾ ಇದ್ದಾನಂತೆ. ತಾರಾರ್ತಡಂತೋಳ್ಗಳು ಉಳ್ಳಳವಂ ಕೈ ನೀಟಿ ಆರಾದ ಬೆಣ್ಣೆ ವಿಳುಂಗಿ, ಅಷ್ಟು ಬೆಣ್ಣೆನು ನುಂಗ ಆಗೋಯ್ತು. ಆಮೇಲೆ ಆ ಬೆಣ್ಣೆ ಎಲ್ಲ ತೆಗೆದ ಮೇಲೆ ಬರೀ ಮಜ್ಜಿಗೆ, ನೀರು ಮಜ್ಜಿಗೆ ಇದೆ. ಆ ನೀರು ಮಜ್ಜಿಗೆನೆಲ್ಲ ಒಂದರಲ್ಲಿ ತುಂಬಿಸಿಟ್ಟಿದ್ದಾರೆ. ಅದನ್ನು ನೋಡೋದಂತೆ, ಥೂ ಇದರಲ್ಲಿ ಏನೂ ಸಾರ ಇಲ್ಲ. ಬೆಣ್ಣೆ ಎಲ್ಲ ತೆಗೆದಾದ್ಮೇಲೆ ಅದರಲ್ಲಿ ಏನಿರುತ್ತೆ, ಬರೀ ನೀರು ಉಂಡ. ಕೋಪ ಬಂತು, ಕಾಲಲ್ಲಿ ಒಂದು ಒದ್ದ, ಆ ಮೆಡಕೆ ಚೂರಾಗಿ ಮಜ್ಜಿಗೆ ಎಲ್ಲ ಹರಡಿ ಚೆಲ್ಲಿ ಸಮುದ್ರ. ಅರುಗಿರಂದ ಮೋರಾರ್ ಕುಡಮುರುಟ್ಟಿ, ಪಕ್ಕದಲ್ಲಿ ಇದ್ದಂತಹ ಮೋರ್ ನೀರು ಮಜ್ಜಿಗೆಯ ಆ ಕೊಡವನ್ನ ಕಾಲಿನಿಂದ ಒದ್ದ. ಅನಂತರ ಮುನ್ಕಿಡಂದ ತಾನತ್ತೆ, ಮೊದಲು ಎಲೆ ಮಲಗಿದ್ನೋ ಅಲ್ಲೇ ಬಂದು ಮಲ್ಕೊಂಡ್ಬಿಟ್ಟು. ಮುನ್ಕಿಡಂದ ತಾನತ್ತೆ ಓರಾದವನ್ ಪೋಲ್ ಉರಂಗಿ. ಆಗ ಯಶೋದೆ ಕೆಲಸ ಮುಗಿಸ್ಬಿಟ್ಟು ಬಂದು ನೋಡ್ತಾಳೆ, ಒಂದಿಷ್ಟು ಬೆಣ್ಣೆನೂ ಇಲ್ಲ. ಬೆಣ್ಣೆ ಇಲ್ದಿರೋದು ಹೋಗ್ಲಿ, ಇದೇನಿದು ಮನೆಯೆಲ್ಲ ಮಜ್ಜಿಗೆ, ಏನಾಯಿತು, ಯಾರಿದನ್ನೆಲ್ಲ ಮಾಡಿದವರು? ಅಷ್ಟೊಂದು ಬೆಣ್ಣೆಯನ್ನು ಕಳೆದೆ ಮೇಲೆ ಅದನ್ನು ಉರಿಯ ಮೇಲೆ ಇಟ್ಟೆ, ಯಾರ ಕೈಗೂ ಸಿಗಬಾರ್ದು ಅಂತ ನೋಡಿದ್ರೆ ಮೇಲಿಟ್ಟಿದ್ದ ಬೆಣ್ಣೆ ಪಾತ್ರೆ ಕೆಳಗಡೆ ಬಂದಿದೆ. ಅದರಲ್ಲಿ ಇಷ್ಟೂ ಬೆಣ್ಣೆ ಇಲ್ಲ. ಪಕ್ಕದಲ್ಲಿದ್ದ ಮಜ್ಜಿಗೆ, ಆ ದಪ್ಪ ಮಡಕೆ ಎಲ್ಲವೂ ಕೂಡ ಒಡೆದ ಚೂರಾಗಿ ಒಂದು ಮಜ್ಜಿಗೆಯ ಪ್ರವಾಹವಿದೆ. ಇಷ್ಟೆಲ್ಲ ಅವಾಂತರ ಮಾಡಿದವರು ಯಾರು? ಇವನೇನಾದರೂ ಮಾಡಿದ್ನ ಅಂತಂದು ಇಲ್ಲ. ಕಾರಣ ಏನು ಅಂದರೆ ಅವನು ಹಾಗೆ ಮಲಗಿದ್ದಾನೆ. ಈ ಯಶೋದೆ ಎಲ್ಲ ಕೆಲಸ ಬೆಣ್ಣೆ ಎಲ್ಲ ಇಟ್ಟುಬಿಟ್ಟು ಇವಳು ಹೋಗುವಾಗ ಕೈ ಎಲ್ಲಿತ್ತೋ ಅಲ್ಲೇ ಇದೆ, ಕಾಲು ಹೇಗಿತ್ತೋ ಹಾಗೇ ಇದೆ, ತಲೆ ಎಲ್ಲಿತ್ತೋ ಹಾಗೇ ಇದೆ, ಕಣ್ಣು ಯಾಕೆ ಮುಚ್ಚಿದ್ನೋ ಹಾಗೆ ಮುಚ್ಚಿದ್ದಾನೆ. ಎದ್ದು ಬಂದು ಈ ಎಲ್ಲ ಚೇಷ್ಟೆಗಳನ್ನು ಮಾಡಿ ಮಲಗಿದ್ರೆ ಸ್ವಲ್ಪವಾದರೂ ಪೊಸಿಷನ್ ಚೇಂಜ್ ಆಗಿರಲ್ವಾ, ಸ್ವಲ್ಪನಾದರೂ ಪೋಸ್ ವೇರಿ ಆಗಿರಲ್ವಾ? ಆದರೆ ಇವಳು ಹೋದಾಗ ಹೇಗೆ ಮಲಗಿದ್ನೋ ಅದೇ ರೀತಿಯಾಗಿ ಮುನ್ಕಿಡಂದ ತಾನತ್ತೆ ಓರಾದವನ್ ಪೋಲ್, ಎದ್ದು ಹೋಗೇ ಇಲ್ಲ ಎನ್ನುವ ಹಾಗೆ ಮೊದಲು ಹೇಗೆ ಮಲಗಿದ್ದನೋ ಹಾಗೇ ಮಲಗಿಬಿಟ್ಟಿದ್ದಾನಂತೆ. ನೋಡ್ತಾಳಂತೆ, ಛೆ ಈ ಮಗು ಮಾಡಿಲ್ಲ, ಹಾಗೆ ಮಲಗಿದೆ, ಇದು ಇನ್ಯಾರೋ ಮಾಡಿರಬೇಕು, ಇದು ಮಾಡಿಲ್ಲ ಎಂಬುದಾಗಿ ಅನ್ಕೋತಾಳಂತೆ. ಆದರೆ ಇನ್ಯಾರು ಮಾಡಿರ್ತಾರೆ ಎಂಬುದಾಗಿ ಜಿಜ್ಞಾಸೆ ಏರ್ಪಟ್ಟು ಅವಳಿಗೆ ಗೊತ್ತಾಗೋಯ್ತಂತೆ ಇವನೇ ಮಾಡ್ದ ಅಂತ. ಆರಾರ್ ಪುಹುದುವಾರ್ ಅಯ್ಯರಿವರಲ್ಲಾಲ್, ಇನ್ಯಾರು ಬರ್ತಾರೆ ಇಲ್ಲಿಗೆ, ಇವನೇ ಕಳ್ಳ ಎಂಬುದಾಗಿ ಆರಾರ್ ಪುಹುದುವಾರ್ ಅಯ್ಯರಿವರಲ್ಲಾರ್, ಇವನಲ್ದೆ ಇನ್ಯಾರು ಬರ್ತಾರೆ ಕಳ್ಳ ಎಂಬುದಾಗಿ
ಅವಳಿಗೆ ತಿಳಿದಂತೆ. ಹೇಗೆ ತಿಳಿತು ಅಂತ ಕೇಳಿದ್ರು. ಅದನ್ನು ತಿರುಮಂಗಯ್ಯಾಳ್ವಾರ ಹೇಳಲಿಲ್ಲ. ಹೇಗೆ ಗೊತ್ತಾಯಿತು ಯಶೋದೆಗೆ ಇವನೇ ಮಾಡಿದ್ದಾನೆ ಅಂತ ತಿರುಮಂಗಯ್ಯಾಳ್ವಾರ ಹೇಳಲಿಲ್ಲ. ಪಾಶರಕ್ಕೆ ವ್ಯಾಖ್ಯಾನ ಮಾಡುವ ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ. ಸಿರಿಯ ಮಡಲ್ಗೆ ವ್ಯಾಖ್ಯಾನ ಮಾಡುವ ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ ಹೇಗೆ ಗೊತ್ತಾಯಿತು ಅಂತ. ಯಾರು ಕಳ್ತನ ಮಾಡಿದ್ದಾರೆ ಅಂತಂದ್ಬಿಟ್ಟು ಆ ದೊಡ್ಡದಾದಂತಹ ಬೆಣ್ಣೆ ಇಟ್ಟಿದ್ದ ಪಾತ್ರೆ ಇತ್ತಲ್ಲ, ಬೇರೋರ್ ಕಲಂ, ಇನ್ನೊಂದು ಪಾತ್ರೆ, ಆ ಪಾತ್ರೆಯನ್ನು ಸೂಕ್ಷ್ಮವಾಗಿ ನೋಡಿದ್ಲಂತೆ ಯಶೋದೆ. ನೋಡಿದ್ರೆ ಇವನೇ ಕಳ್ಳ ಅಂತ ಗೊತ್ತಾಗ್ಬಿಡ್ತಂತೆ. ಹೇಗೆ ಅಂದರು, ಆ ಬೆಣ್ಣೆ ಇಟ್ಟಿದ್ದ ಪಾತ್ರೆಯ ಬಾಯಿ ಮೇಲ್ಗಡೆ ಎಲ್ಲ ಗಂಧ ಅಂಟ್ಕೊಂಡಿತ್ತಂತೆ, ಶ್ರೀಗಂಧ ಅಂಟಿತ್ತಂತೆ. ಇವಳಲ್ಲವ ಸರ್ವಾಂಗೇ ಹರಿಚಂದನಂಚ ಕಲಯನ್, ಯಶೋದೆ ಇವನಿಗೆ ಮೈ ತುಂಬ ಶ್ರೀಗಂಧವನ್ನು ಅರೆದು ಪೂಸಿದ್ದಾಳಲ್ಲವ. ಇವನು ಅಬ ಅಬ ಅಂತ ಒಳಗಡೆ ಕೈ ಬಿಟ್ಟಾಗ ಇವನ ಎದೆ, ಇವನ ಕಂಠ ಎಲ್ಲ ಪಾತ್ರೆಯ ಮೇಲೆ ಉಜ್ಜಿದೆ. ಇವನ ಮೈಯಲ್ಲಿರುವ ಶ್ರೀಗಂಧವಲ್ಲ, ಪಾತ್ರೆಗೆ ಲೇಪನವಾಗಿದೆ. ಆ ಗಂಧವನ್ನು ನೋಡಿದ್ಲಂತೆ, ಇವನೇ ಕಳ್ಳ ಅಂತ ತೀರ್ಮಾನ ಮಾಡಿದ್ಲು. ಎಳ್ಕೊಂಡು ಬಂದ್ಲು. ಊರಾರ್ಗಳೆಲ್ಲಾರು ಕಾಣ ಊರಲೋಡೆ, ಊರವರೆಲ್ಲ ನೋಡೋ ಹಾಗೆ ಒರಳಲ್ಲಿ ಕಟ್ಟಿ ಹಾಕಿಬಿಟ್ಲಂತೆ. ಅದನ್ನು ಕಂಡು ಇವನು ಅಳುತ್ತಾನಂತೆ. ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ, ಕೋಯಿಲ್ ಶಾಂದ್ ಕೋಳ್ ಸೊಲ್ಲಿತ್ತಿರೆ, ಇವನೇ ಕಳ್ಳ ಅನ್ನೋದನ್ನ ಆ ಪಾತ್ರೆಗೆ ಅಂಟ್ಕೊಂಡಿತ್ತಲ್ಲ ಶ್ರೀಗಂಧ, ಅದೇ ಹೇಳ್ಕೊಟ್ಬಿಡ್ತಂತೆ. ಈ ರೀತಿಯಾಗಿ ಆಗ ಕಳ್ಳ ಅಂತ ಗೊತ್ತಾಗಿ ಕರ್ಕೊಂಡು ಬಂದು ಕಟ್ಟಾಕ್ಬಿಟ್ಲಂತೆ. ಊರಾರ್ಗಳೆಲ್ಲಾರು ಕಾಣ ಊರಲೋಡೆ, ಆ ಒರಳಿನ ಜೊತೆನಲ್ಲಿ ಕಟ್ಟಾಕಿದ್ಲಂತೆ. ಒರಳಿಗೆ ಯಾಕೆ ಕಟ್ಟಾಕಿದ್ಲು ಅಂತ ಕೇಳಿದ್ರು. ಆ ಒರಳ ಮೇಲೆ ಹತ್ತಿ ಆ ಬೆಣ್ಣೆ ಪಾತ್ರೆ ತೊಗೊಂಡಿದ್ದಾನಂತೆ. ಅವನಿಗೆ ಕಳ್ತನ ಮಾಡೋದ್ರಲ್ಲಿ ಇತ್ತಾನೆ ಸಹಾಯ ಮಾಡ್ತು, ಅದಕ್ಕೂ ಪನಿಷ್ಮೆಂಟು, ಇಬ್ಬರೂ ಸೇರಿಸಿ ಕಟ್ಟು ಅಂದ್ಲಂತೆ. ಕಳ್ಳತನ ಮಾಡಿದವ್ರಿಗೆ ಮಾತ್ರ ಪನಿಷ್ಮೆಂಟ್ ಅಲ್ಲ, ಹೆಲ್ಪ್ ಮಾಡಿದವ್ರಿಗೂ ಪನಿಷ್ಮೆಂಟ್ ಕೊಡಬೇಕಲ್ವಾ. ಅವನ ಹತ್ತಿದ್ದು ಈ ಒರಳ ಮೇಲೆ, ಭತ್ತವನ್ನು ಕೊಟ್ಟುವ ಮರದ ಒರಳು ಇಷ್ಟು ಹತ್ರ ಇದೆ, ಅದರ ಮೇಲೆ ಹತ್ತಿ ಉರಿ ಮೇಲಿರೋ ಪಾತ್ರೆ ತೊಗೊಂಡಿದ್ದಾನೆ. ಅವನ ಜೊತೆಗೆ ಇದು ಸಹಾಯ ಮಾಡ್ತಲ್ವಾ, ಇಬ್ರಿಗೂ ಪನಿಷ್ಮೆಂಟು, ಇಬ್ಬರೂ ಕಟ್ಟು ಹಾಕು. ಆ ಒರಳ ಜೊತೆ ಕೃಷ್ಣನ್ ಕಟ್ಟದ್ರಂತೆ. ಈ ರೀತಿ ಆ ಕೃಷ್ಣನಿಗೆ ತುಂಬ ಅಳು ಬಂದ್ಬಿಡ್ತಂತೆ. ಯಾಕೆ ಅಳು ಅಂತ ಕೇಳಿದ್ರು. ಅಮ್ಮ ಹೊಡೆದ್ಲು, ಅಮ್ಮ ಕಟ್ಟಾಕಿದ್ಲು ಅಂತ ಅಳು ಇಲ್ವಂತೆ, ಊರವ್ರ ಮುಂದೆ ಎಲ್ಲ ಕಟ್ಟಾಕ್ಬಿಟ್ಲಲ್ಲ ಅಂತ ಅವಮಾನ ಆಗೋಯ್ತಂತೆ. ಊರಾರ್ಗಳೆಲ್ಲಾರು ಕಾಣ ಊರಲೋಡೆ, ಹೀಗೆ ಊರವ್ರ ಮುಂದೆ ಎಲ್ಲ ಅಮ್ಮ ಹೊಡೆದು ಕಟ್ಟಾಕ್ಬಿಟ್ಲಲ್ಲ ಅಂತ ಲಜ್ಜೆಯಿಂದ ಅಳು ಬಂದ್ಬಿಡ್ತಂತೆ. ಆ ರೀತಿ ಒತ್ತವನು ಬಿಡಿಸ್ಕೊಂಡ, ಹಾಗೇ ಕಟ್ಟಿದ್ದಾನೆ. ಕಟ್ಟಾಕಿದ್ಲು, ಹೊಟ್ಟಾಗ್ಲು. ಆಮೇಲೆ ಯಾವಾಗಲೂ ಬಂದು ನೋಡ್ತಾಳೆ, ಕಟ್ಟ ವೆಟ್ಟನ್ನಿರಂದಾನ್, ಹಾಗೆ ಕಟ್ಟಿಸ್ಕೊಂಡು ಅವರ ಜೊತೆ ಅಲ್ಲೇ ನಿಂತಿದ್ದಾನಂತೆ. ಅಯ್ಯೋ ತುಂಟ, ನೀ ಇನ್ನೂ ಬಿಡಿಸ್ಕೊಂಡು ಹೋಗ್ಲಿಲ್ವ ಅಂದರೆ, ನಿನ್ನ ಕಟ್ಟನ್ನು ನಾನು ಹೇಗಮ್ಮ ಬಿಡಿಸ್ಕೊಳ್ಳಿ ಅಂತಾನಂತ. ಪ್ರೇಮ್ನಾಥಧಾಮ ಜುಷಾಬ ಬಂದ ಸ್ವಾಮಿ ಕುರತ್ತಾಯ್ವಾನ್ ಅಧಿಮಾನುಷಸ್ತವದಲ್ಲಿ ಹೇಳ್ತಾರೆ, ಪ್ರೀತಿ ಎಂಬ ಪ್ರೇಮವೆಂಬ ಹಗ್ಗದಿಂದ ಕಟ್ಟಿದೆಯಾ, ಹೇಗೆ ಬಿಡಿಸ್ಕೊಳ್ಳಿ, ನಿನ್ನ ಕಟ್ಟನ್ನು ಬಿಡಿಸ್ಕೊಳ್ಳೋ ಸಾಮರ್ಥ್ಯ ನನಗಿದೆಯಾ ಅಂತಾನಂತೆ. ಈ ರೀತಿಯಾಗಿ ತನ್ನ ವಾತ್ಸಲ್ಯದ ಕಟ್ಟಿನಿಂದ ಅವನನ್ನು ಕಟ್ಟಿ ಆ ಮಗುವನ್ನು ಲಾಲಿಸುವ ಭಾಗ್ಯವನ್ನು ಪಡೆದ ಒರುತ್ತಿ ಅದ್ವಿತೀಯಳಾದ ಯಶೋದೆ. ಆಗ ಅವಳು ಏನು ಹೇಳ್ತಾಳಂತೆ, ಅಯ್ಯಯ್ಯೋ ನಾಳೆ ತೊಟ್ಟ ಕಣ್ರಿನ್ ಪಿನ್ ಪೋಹೇಲ್ ಕೋಲಂ ಶೈದ್ ಹಿಂಗೇ ಇರು. ಇವಳಿಗೆ ಆಸೆ ಆ ಗೋಪಿಕಾಸ್ತ್ರೀಯರ ಜೊತೆಯಲ್ಲ ಇವನು ಲೀಲೆಯಾಡುವುದನ್ನು ನೋಡಿದ್ರೆ ಅವಳಿಗೆ ಆನಂದ. ಅವಳು ಏನು ಹೇಳ್ತಾಳೆ, ಪತ್ತು ಮಂಜಳ್ ಪೂಸಿ ಪಾವೈಮಾರೊಡು ಪಾಡಿಯಲ್, ಕೃಷ್ಣ ಚೆನ್ನಾಗಿ ಅಲಂಕಾರ ಮಾಡ್ತೀನಿ, ಚೆನ್ನಾಗಿ ಅರಿಶಿನ ಶ್ರೀಗಂಧ ಎಲ್ಲ ಹಚ್ತೀನಿ, ಎಲ್ಲ ಹಚ್ಕೊಂಡು ಇಲ್ಲಿ ಹುಡುಗಿರಿದ್ದಾರಲ್ಲ ಅವ್ರ ಜೊತೆ ಚೆನ್ನಾಗಿ ಸರಸ ಆಡ್ತಾ ಇಲ್ಲೇ ಇರು, ನಾಳೆಯಿಂದ ಕರುಗಳಿಂದ ಕಾಡಿಗೆ ಹೋಗಬೇಡ ಎಂಬುದಾಗಿ ಹೇಳ್ದಾಳಂತೆ. ಹೀಗೆ ಈ ಕೃಷ್ಣನ ಲೀಲೆಯನ್ನು ಕಂಡು ಆನಂದ ಪಡುವ ಒಬ್ಬಳು ಒರುತ್ತಿ. ಎಲ್ಲರೂ ಬೈತಾರೆ ಹೆಣ್ಮಕ್ಳನ್ನ ಹಾಳು ಮಾಡ್ದ ಅಂತ. ಇವಳೇನು ಹೇಳ್ತಾಳೆ, ಅಲಂಕಾರ ಮಾಡ್ಕೊಂಡು ಇಲ್ಲೇ ಇರು, ಆ ಹೆಣ್ಮಕ್ಳ ಜೊತೆ ಆಟ ಆಡು, ಹೋಗಬೇಡ ಕಾಡಿಗೆ ಅಂತಾಳಂತೆ. ಇಂತಹ ಯಶೋದೆ, ಹೀಗೆ ಒರುತ್ತಿ ಇವಳು ಅವನನ್ನು ಹಾಲು ಮೊಸರುಗಳನ್ನು ಬಚ್ಚಿಡುವ, ಗಡಿಗೆಗಳನ್ನು ಬಚ್ಚಿಡುವ ಗೂಡುಗಳಲ್ಲಿ ಇಟ್ಟು ಯಾರ ಕಣ್ಣಿಗೆ ಕಾಣದಂತೆ ಅವನನ್ನು ಬೆಳೆಸಿದಳಲ್ಲವ. ಈ ಭಾಗ್ಯವನ್ನು ಪಡೆದ ಒರುತ್ತಿ. ಒರುತ್ತಿ ಮಗನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತ್ತಿ വളರ. ಈ ರೀತಿ ಬಚ್ಚಿಟ್ಟುಕೊಂಡು ಬೆಳೆಯುತ್ತಿರಲಾಗಿ ಹೇಗೆ ಇವನಿರುವುದನ್ನು ಕೂಡ ಸಹಿಸದೇ ಇದ್ದಂತಹ ತಾನ್ ತೇಂಗನಿನಿಂದ
கஞ்சன் வயிற்றில் நெருப்பென்ன நின்ன நெடுமாலே ஒருத்தி மகனாய் ஒளித்து வளர தான் தீங்கு நினைந்த ಕರುತ್ತೈ ಪಿಳೈಪಿತ್ತೆ ತಾನ್ ತಿಂಗು ನಿನೈಂದ ಎಂಬುದಾಗಿ ಆ ಕಂಸನಾದವನು ತೀಂಗು ಕೇಡನ್ನ ನಿನೈಂದ ಮನಸಾರೆ ಬಯಸಿದ. ಏನೋ ಬಾಯಲ್ಲಿ ಹೇಳ್ತಾನ, ಏನೋ ಕೃಷ್ಣ ನಾಶವಾಗಿ ಹೋಗ್ಲಿ ಅಂತ ಬಾಯಲ್ಲಿ ಹೇಳ್ತಾನ, ಇಲ್ಲ ಮನಪೂರ್ವಕವಾಗಿ ತೀಂಗು, ಇವಳು ಕೃಷ್ಣನಿಗೆ ಬರೋಣ ಅಂತ ಇವಳು ಬಾಯಲ್ಲಿ ಹೇಳ್ತಾಳ, ತೀಂಗು ಕೇಡು ಎಂಬುದಾಗಿ ಹೇಳ್ತಾಳೆ. ತಾನ್ ತೀಂಗು ನಿನೈಂದ ಕಂಜನ್ ಅಂದರೆ ಕಂಸ, ಕಂಜನ್ ವೈತ್ತಿಲ್ ಆ ಕಂಸನ ಹೊಟ್ಟೆಯಲ್ಲಿ ನೆರುಪೆನ್ನ ಬೆಂಕಿಯ ಹಾಗೆ ನಿಂತಹ ನೆಡುಮಾಲೆ ಎಂಬುದಾಗಿ ಕರೀತಾಳೆ. ಆ ಕಂಸ ಅವನೆಂಥವನು, ಅಪರಿಮಿತವಾದ ಸೈನ್ಯ, ಭುಜಬಲ ಪರಾಕ್ರಮ, ವರಬಲ ಪರಾಕ್ರಮ ಎಷ್ಟೆಲ್ಲ ಇದೆ. ಇಂತಹವನು ಮರಣ ಅನ್ನೋದು ಎಲ್ರಿಗೂ ಒಂದಿನ ಬಂದೇ ಬರುತ್ತೆ, ಅದು ಬಂದಾಗ ನೋಡ್ಕೊಳ್ಳೋಣ ಎಂಬುದಾಗಿ ಭಾವಿಸದೆ ಕೃಷ್ಣ ಹುಟ್ಟುವುದಕ್ಕೆ ಮುಂಚಿನಿಂದಲೇ 6 ಮಕ್ಕಳನ್ನು ಕೊಂದು ಈ ಕೃಷ್ಣನನ್ನು ಕೊಲ್ಲುವುದಕ್ಕೆ ಪೂತನೆಯಿಂದ ಹಿಡಿದು ಚಾಣೂರ ಮುಟ್ಟಿಗ ಕುವಲಯ ಪೀಠದವರೆಗೂ ಏನೆಲ್ಲ ದುಷ್ಟ ಚಿಂತನೆಗಳನ್ನು ಮಾಡಿದ, ಯೋಜನೆಗಳನ್ನು ಮಾಡಿದ, ಅದನ್ನು ಹೇಳ್ತಾಳೆ. ನೀನೈಂದೆ ತೀಂಗು ಕೇಡನ್ನ ಬಯಸಿದ, ಮಧುರೆಗೆ ಕರೆಸಿ ಪಾದ ಪೂಜೆ ಮಾಡಬೇಕಾದ ದೈವಕ್ಕೆ ಕೇಡನ್ನ ಬಯಸಿದನಲ್ಲ. ತಾನ್ ತೀಂಗು ನಿನೈಂದ ಕಂಜನ್ ವೈತ್ತಿಲ್ ಕಂಸನ ಉದರದಲ್ಲಿ ನೆರುಪೆನ್ನ ನಿನ್ನ ಬೆಂಕಿಯ ಹಾಗೆ ನಿಂತ ನೆಡುಮಾಲೆ ಎಂಬುದಾಗಿ ಹೇಳ್ತಾರೆ. ಆ ಕೃಷ್ಣ ಈ ಕಂಸನ ಹೊಟ್ಟೆಗೆ ಬೆಂಕಿಯಾದ. ಯಶೋದೆ ದೇವಕಿಯರ ಗರ್ಭಕ್ಕೆ ಅಮೃತ ವರ್ಷವನ್ನು ಸುರಿಸಿದವನು ಕಂಸನ ಉದರಕ್ಕೆ ಬೆಂಕಿಯಾದ. ಭಯಾಗ್ನಿಯನ್ನ ಕಂಸನ ಉದರದಲ್ಲಿ ಇಟ್ಟವನು. ಇವನು ಬರೋಕ್ಕೆ ಮುಂಚೆನೆ ಕಂಸನಿಗೆ ಏನು ನೋಡಿದ್ರು ಭಯ, ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ಳೋಕೆ ಭಯ. ಅಲ್ಲಿ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಊಟ ಮಾಡುವಾಗ ಅನ್ನದ ಅಗಲುಗಳೆಲ್ಲ ಕೃಷ್ಣನ ಕಾಣಿಸ್ತಾ ಇದೆ. ಈ ರೀತಿ ಭಯಾದ ಕಂಸನ ಉದರದಲ್ಲಿ ಬೆಂಕಿಯಾಗಿ ನಿಂತವನು. ತಾಮ್ ತಿಂಗು ನಿನೈಂದ ಅಂತಾಳೆ. ಆ ತಾನಂದ್ರೆ ಏನು? ಅದು ಕಂಸನನ್ನೇ ಹೇಳುವ ಶಬ್ದ. ತಾನಂದ್ರೆ ಎಂಥ ತಾನ್? ಇನ್ನು ಮುಂದಿನ ಕ್ಷಣದಲ್ಲಿ ತನಗೇನಾಗತ್ತೆ ಎಂಬುದನ್ನು ಅರಿಯದೆ ಕೃಷ್ಣನಿಗೆ ಕೇಳನ್ನು ಬಯಸಿದ ಕಂಸ. ಇನ್ನು ಒಂದು ಕ್ಷಣಕ್ಕೆ ಇವನಿಗೆ ಆಗ್ತಾ ಇದೆ ಕೇಳು, ಅದನ್ನು ಅರಿಯದೆ ಕೃಷ್ಣನಿಗೆ ಕೇಳನ್ನು ಬಯಸಿದಂತಹ ಕಂಜನ್ ಕಂಸ ಒಳಿತು ಒಳರ ತರಿಕ್ಕಿಲಾನಾಹಿ. ಈ ಕೃಷ್ಣ ಬಂದಾಗ ಬರಲಿ ನೋಡ್ಕೊಳ್ಳೋಣ ಅಂತಿಲ್ಲದೆ ತರಿಕ್ಕಿಲಾನಾಹಿ, ಕೃಷ್ಣ ಎಂಬ ಒಂದು ವ್ಯಕ್ತಿ ಭೂಮಿಯ ಮೇಲೆ ಇರುವುದನ್ನೇ ಸಹಿಸದವನು. ಅದಕ್ಕೆ ಅಸಖ್ಯಾಪಚಾರ ಅಂತ ಹೆಸರು. ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಬದುಕಿರೋದನ್ನೇ ಸಹಿಸದೇ ಇರೋದು. ಅವ್ರಿಗೆ ಕಷ್ಟ ಗಿಟ್ಟ ಜಗಳ ಕದನ ಅದು ಬೇರೆ, ಆದರೆ ಅವರು ಭೂಮಿ ಮೇಲೆ ಇರಲೇಬಾರ್ದು, ಅವ್ರ ಪ್ರಾಣವೇ ಹೋಗ್ಬಿಡ್ಬೇಕು, ಆ ಹೆಸರಿನ ವ್ಯಕ್ತಿಯೇ ಇರಬಾರ್ದು ಎಂಬ ಭಾವನೆ ಇದೆಯಲ್ಲ, ಅದು ಅಸಖ್ಯಾಪಚಾರ ಅಂತ ಹೆಸರು. ಕಂಸ ಭಗವಂತನಲ್ಲಿ ಅಪಚಾರ ಪಟ್ಟ, ಭಾಗವತರಲ್ಲಿ ಅಪಚಾರ ಪಟ್ಟ, ಅವನು ಇರಲೇಬಾರ್ದು, ಕೃಷ್ಣ ಅನ್ನೋ ವ್ಯಕ್ತಿಯೇ ಇರಬಾರ್ದು ಅಂದ. ಅಸಖ್ಯಾಪಚಾರ ತರಿಕ್ಕಿಲಾನಾಹಿ, ಕೃಷ್ಣ ಎಂಬ ಒಂದು ವ್ಯಕ್ತಿಯೇ ಭೂಮಂಡಲದಲ್ಲಿ ಇರಬಾರದು ಎಂದು ಕೃಷ್ಣನ ಇರುವಿಕೆಯನ್ನೇ ಸಹಿಸದೆ ಕೇಡನ್ನು ಮನಪೂರ್ವಕವಾಗಿ ಬಯಸಿದವನು. ಪರಮಾತ್ಮ ಹೇಗೆ ಎಂದು ಸ್ವೀಕಾರ ಮಾಡುವಾಗ ಪರಮಾತ್ಮ ನಿನ್ನವನು ಮನಸ್ಸಲ್ಲಿದೆಯೋ ಬಿಟ್ಟಿದೆಯೋ, ಬಾಯಲ್ಲಿ ಹೇಳಿದ್ರೆ ಸಾಕು ಅಂಗೀಕಾರ ಮಾಡ್ತಾನಂತೆ. ಅದೇ ಕೊಲ್ಲುವಾಗ ಮನಸ್ಸಲ್ಲೂ ಅದೇ ಇದೆಯಾ ಅಂತ ನೋಡ್ತಾನಂತೆ. ಅಂಗೀಕಾರ ಮಾಡುವಾಗ ತವಾಸ್ಮೀತಿ ಚ ಯಾಚತೆ, ಬಾಯಲ್ಲಿ ಹೇಳ್ಬಿಟ್ರೆ ಸಾಕಂತೆ. ಅಂತೂ ಬಾಯಲ್ಲಾದ್ರೂ ಹೇಳಿದ್ನಲ್ಲ ಕರ್ಕೊಳ್ಳೋಣ ಅಂತ ಕರ್ಕೊಂಡ್ಬಿಡ್ತಾನಂತೆ. ಶಿಕ್ಷೆ ಕೊಡುವಾಗ ಮಾತ್ರ ನನ್ನ ಮನಸ್ಸಲ್ಲೂ ಅದೇ ಇದೆಯಾ, ತ್ರಿಕರಣದಲ್ಲೂ ಅದೇ ಇದೆಯಾ ಅಂತ ನೋಡ್ತಾನಂತೆ. ಅಲ್ಲಿ ಹೇಳ್ತಾರೆ, ಆ ಹಿರಣ್ಯಕಶಿಪುವನ್ನು ಪರಮಾತ್ಮ ಕೊಲ್ಲುವಾಗ ಏನು ಮಾಡ್ತಾನೆ, ವಕ್ಷಸ್ಥಳವನ್ನು ಸೀಳುಬಿಟ್ಟು ಹೀಗೊಂದ್ಸಾರಿ ಕೈಯಾಡಿಸಿ ನೋಡಿದಂತೆ. ಉನ್ನೈ ಶಿಂದೈ ನಾಲಿಗಂಡ ಇರಣಿಯನ ಹಲ್ಮಾರ್ವಂ ಕೇಂಡ ಎಂಬುದಾಗಿ ಸ್ವಾಮಿ ನಮ್ಮಾಳ್ವಾರ್ ಮಾತನಾಡ್ತಾರೆ. ಆ ಹಿರಣ್ಯನ ವಕ್ಷಸ್ಥಳದಲ್ಲಿ ಕೈಯಾಡಿಸಿದ್ದಂತೆ. ಬರೀ ಬಾಯಲ್ಲಿ ದ್ವೇಷನ, ಮನಸ್ಸಲ್ಲೂ ಅದೇ ಇದೆಯಾ ಅಂತ, ಮನಸ್ಸಲ್ಲೂ ಅದೇ ಇದ್ದಂತೆ ಪೂರ್ಣವಾಗಿ ಸೀಳಿದ್ನಂತೆ. ಕೊಲ್ಲುವಾಗ ಹೃದಯವನ್ನು ನೋಡ್ತಾನೆ, ಸ್ವೀಕಾರ ಮಾಡುವಾಗ ಬಾಯಲ್ಲಿ ಹೇಳಿದ್ರು ಸಾಕು ಅಂತಾನಂತೆ. ಎಂಥ ಕರುಣಾಸಾಗರ ಪರಮಾತ್ಮ. ಆದ್ದರಿಂದ ಆಂಡಾಳ್ ನಿನೈಂದ ಮನಪೂರ್ವಕವಾಗಿ ಆ ಕೃಷ್ಣ ಪರಮಾತ್ಮನಿಗೆ
ಕೇಡನ್ನು ಬಯಸಿದಂತಹ, ಹೀಗೆ ಆ ಮನಪೂರ್ವಕವಾಗಿ ಕೇಡನ್ನು ಬಯಸಿದಂತಹ ಕರುತ್ತೈ ಕಂಸನ ಅಭಿಪ್ರಾಯವನ್ನ ಪಿಳೈಪಿತ್ತೆ ನಾಶ ಮಾಡಿ, ಆ ಗೋಕುಲದಲ್ಲಿ ಇರುವವರಿಗೆಲ್ಲ ಎಷ್ಟು ಹಿಂಸೆ ಕೊಟ್ಟ. ಈ ಗೋಪಿಕೆಯರಿಗೆ ಕೃಷ್ಣನಿಗೇನಾದರೂ ಕೇಳಾದರೆ ಗೋಪಿಕೆಯರು ಬದುಕಿ ಉಳಿತಾರ? ಹಾಗಾಗದಂತೆ ಆ ಕಂಸನ, ತನಗೆ ಕೇಳನ್ನು ಬಗೆದ ಕಂಸನ ಅಭಿಪ್ರಾಯವನ್ನು ಪೂರ್ಣವಾಗಿ ನಾಶ ಮಾಡಿ ಕಂಸನ ಹೊಟ್ಟೆಯಲ್ಲಿ ಬೆಂಕಿಯಂತೆ ನಿಂತಹ ನೆಡುಮಾಲೆ ವಾತ್ಸಲ್ಯ ವ್ಯಾಮೋಹಾತಿಶಯವನ್ನು ಉಳ್ಳವನೇ ಅಂತಾಳೆ ಆಂಡಾಳ್. ಇಲ್ಲಿ ಕಂಸನ ಅಭಿಪ್ರಾಯ ಏನು? ಧನುರ್ಯಾಗ ಅಂತ ಒಂದು ನೆಪ ಇಟ್ಟು ಈ ಕೃಷ್ಣನ ಕರೆಸಬೇಕು. ಈ ಕೃಷ್ಣನ ಯಾವುದೋ ಕೋಲೆಯ ಬಿಡವೋ ಚಾಣೂರ ಮುಟ್ಟಿಕರೋ ಯಾವನೋ ಒಬ್ಬ ಈ ಕೃಷ್ಣನ ಕೊಂದಾಕ್ಬಿಡ್ತಾನೆ. ಆಗ ಅಯ್ಯೋ ಸೋದರಳಿಯ, ಬೇಡ ಬೇಡ ಅಂದರೂ ಕೇಳದ್ಯಾ, ಇದಕ್ಕೆಲ್ಲ ಮಾಡಿದ್ಯಲ್ಲ, ಹೋಗ್ಬಿಟ್ಯಾ ಅಂತ ಕೃಷ್ಣನನ್ನು ಕಟ್ಕೊಂಡು ಅಳಬೇಕು ಅನ್ನೋದು ಕಂಸನ ಅಭಿಪ್ರಾಯ. ಕರುತ್ತು. ಆದರೆ ಏನಾಯಿತು? ಅಯ್ಯೋ ಮಾವ ಹೋಗ್ಬಿಟ್ಯಾ ಅಂತ ಇವನ ಅಳುವ ಸ್ಥಿತಿ ಬಂತಲ್ಲ. ಕರುತ್ತೈ ಪಿಳೈಪಿತ್ತೆ ಕಂಜನ್ವಯಿತ್ತಿಲ್ ನೆರುಪೆನ್ನ ನಿನ್ನ ನೆಡುಮಾಲೆ. ನೆಡುಮಾಲೆ ಅಪಾರವಾದ ವ್ಯಾಮೋಹವನ್ನು ಉಳ್ಳವನೇ. ಏನು ವ್ಯಾಮೋಹ? ಕಂಸವದೇ ಆಗೋಯ್ತು. ಸೆರೆಮನೆಗೆ ಹೋಗ್ತಾನೆ ಕೃಷ್ಣ. ತಾತನಾದ ಉಗ್ರಸೇನ, ತಂದೆ ತಾಯಿಯಾದ ವಸುದೇವ ದೇವಕಿ ಇವರನ್ನೆಲ್ಲ ಬಿಡಿಸಿ ಅವರೆಲ್ಲರಿಗೆ ಪಾದಾಭಿವಂದನವನ್ನು ಮಾಡಿದಾಗ ದೇವಕಿ ಅಳುತ್ತಾಳಂತೆ. ಮಗು, ನೀನು ಹುಟ್ಟಿದಾಗ ನಿನ್ನನ್ನು ನೋಡಿದೆ, ಈಗ ಇಷ್ಟು ದೊಡ್ಡವನಾಗಿ ನಿನ್ನನ್ನು ನೋಡ್ತಾ ಇದ್ದೀನಲ್ಲ, ಏನೇನೋ ಬಾಲಲೀಲೆಗಳನ್ನೆಲ್ಲ ಮಾಡಿದೆಯಂತೆ. ಗೋವರ್ಧನವನ್ನು ಎತ್ತಿದೆಯಂತೆ, ಹಾವಿನ ಮೇಲೆ ನಾಟ್ಯ ಮಾಡಿದೆಯಂತೆ, ಪೂತನಿಯನ್ನು ಕೊಂದಿಯಂತೆ, ಬೆಣ್ಣೆಯನ್ನು ತಿಂದಿಯಂತೆ, ಜಲಕ್ರೀಡೆ ಆಡಿದೆಯಂತೆ. ಒಂದೊಂದನ್ನು ಬಾಯಿ ಚಪ್ಪರಿಸ್ತಾಳೆ ದೇವಕಿ. ಹೇಳಿ 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 ಆ ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಕಣ್ಣೀರು ಹಾಕ್ತಾಳೆ. ಒಂದ್ರಂ ಕಂಡಿಡ ಪೆತ್ತಿಲೇನಂದೋ, ನಾನು ಏನನ್ನೂ ಕಾಣಲಿಲ್ಲ, ಏನನ್ನೂ ಅನುಭವಿಸದ ನತದೃಷ್ಟ ನಾನು ಅಂತ ಆ ದೇವಕಿ ಅತ್ತಾಗ ಕೃಷ್ಣ ಪರಮಾತ್ಮ ತಾನು ಇಲ್ಲಿಂದ ಹೋಗಿ ಇಲ್ಲಿಗೆ ತಾನು ಬರುವ ತನಕ ಏನೆಲ್ಲ ಲೀಲೆಗಳು ಗೋಕುಲದಲ್ಲಿ ನಡೆಯುತ್ತೋ ಅಷ್ಟನ್ನು ತೋರಿಸ್ತಾನೆ. ಒಂದು ಬಿಡದೆ ಎಲ್ಲವನ್ನ ದೇವಕಿಗೆ ತೋರಿಸ್ತಾನೆ. ಆದರೆ ಒಂದು ವ್ಯತ್ಯಾಸ, ಯಶೋದೆಯ ಸ್ಥಾನದಲ್ಲಿ ದೇವಕಿ ಇದ್ದಾಳೆ. ಪೂರ್ಣವಾದ ಅನುಭವವನ್ನು ದೇವಕಿಗೆ ಕೊಟ್ಟ. ಅದು ಮಾತ್ರವಲ್ಲದೇನೆ, ತನಗಿಂತ ಮುಂಚೆ ಮರಣಿಸಿದ 6 ಮಕ್ಕಳಿದ್ದಾರಲ್ಲ, 6 ಮಕ್ಕಳನ್ನ ಕರ್ಕೊಂಡು ಬರ್ತಾನೆ. ಅವರಿಗೆಲ್ಲ ಸ್ತನ್ಯಪಾನ ಮಾಡಿಸ್ತಾಳೆ ದೇವಕಿ. ಇದೆಲ್ಲವನ್ನ ಮಾಡಿ ತಂದೆ ತಾಯಿಗಳ ಮೇಲೆ, ಆ ತನ್ನ ಯಾದವ ಕುಲದವರ ಮೇಲೆಲ್ಲ ಅಪಾರವಾದ ವ್ಯಾಮೋಹದ ಮಳೆಯನ್ನು ಹರಿಸಿ ಅವರೆಲ್ಲರನ್ನ ಕಂಸನ ಸೆರೆಯಿಂದ ಬಿಡುಗಡೆ ಮಾಡಿ ಆ ತಾಯಿಗೆ ಸಮಸ್ತ ಪರಿಪೂರ್ಣವಾದ ಅನುಭವವನ್ನು ಕೊಟ್ಟ ಆ ಮಾತೃವಾತ್ಸಲ್ಯ, ಪಿತೃವಾತ್ಸಲ್ಯ, ತನ್ನವರ ಕುಲದ ಮೇಲೆ ಪರಿಜನರ ಮೇಲಿರುವ ಆ ವಾತ್ಸಲ್ಯವನ್ನು ಉಳ್ಳಂತಹ ನೆಡುಮಾಲೆ ವ್ಯಾಮೋಹಶೀಲನಾದವನೇ. ಆ ವ್ಯಾಮೋಹ ನಮ್ಮ ವಿಷಯದಲ್ಲಿ ಎಲ್ಲಿ ಹೋಯಿತು ಅನ್ನೋದು ವಿಚಾರ. ಕಂಜನ್ವಯಿತ್ತಿಲ್ ನೆಡುಪೆನ್ನ ನಿನ್ನ ನೆಡುಮಾಲೆ ಎಂಬುದಾಗಿ ಹೇಳಿದಾಗ ಕೃಷ್ಣ ಹೇಳ್ತಾನಂತೆ, ಹೌದು ಅದನ್ನೆಲ್ಲ ನಾನು ಮಾಡಿದ್ದುಂಟು, ಈಗ ಅದರಿಂದ ನಿಮಗೇನಾಗಬೇಕು ಅಂದ. ಏನು ಬೇಕು? ನೀವು ಬಂದಿದ್ದು ಪರೆಯನ್ನು ತಗೊಳ್ಳೋಕ್ಕೆ. ಅದೇನು ಪರ ಹೇಳಿ ಕೊಟ್ಟು ಕಳಿಸ್ತೀನಿ ಅಂದರು. ಕೃಷ್ಣ, ಪರೆ ಅನ್ನೋದು ಒಂದು ಕಡೆಗಿರಲಿ, ಆದರೆ ಆ ಪರೆಯನ್ನು ಬಯಸಿ ನಾವು ಬರಲಿಲ್ಲ. ಉನ್ನಯರೆತ್ತಿತ್ತು ಒಂದೋಂ ಪರೆ ತರದಿಯಾಗಿಲ್. ಕೃಷ್ಣ, ಪರೆ ಅನ್ನೋದು ಕೊಡ್ತೀಯಂತೆ, ಅದು ಒಂದು ಕಡೆಗಿರಲಿ, ಆದರೆ ನಾವು ಬಂದದ್ದು ಉನ್ನಯರೆತ್ತಿತ್ತು ಒಂದೋಂ. ಉನ್ನೈ, ನೀನು ನಮಗೆ ಚತುರ್ಭುಜ ಯುಕ್ತನಾಗಿ ಅವತಾರ ಮಾಡುವುದು ತೋರಿಸ್ಬೇಡ. ಯಾರ್ದೋ ತಂದೆ ತಲೆ ಮೇಲೆ ಕುತ್ಕೊಂಡು ನದಿಯೆಲ್ಲ ದಾಟಿ ಅಪರಾತ್ರಿಲಿ ಎಲ್ಲೂ ಹೋಗಲೂ ಬೇಡ. ಆ ಹಾಲು ಮೊಸರಿನ ಗೂಡುಗಳಲ್ಲಿ ಬಚ್ಚಿಟ್ಕೊಂಡು ಬೆಳೆಯೋದೂ ಬೇಡ. ಯಾವ ಪೂತನ, ಶಕಟಾಸುರ, ಕೇಶಿ, ಯಗಾಸುರ ಯಾರ ವಧೆಯನ್ನೂ ಮಾಡೋದು ಬೇಡ, ಕಂಸ ವಧೆಯನ್ನೂ ಮಾಡೋದು ಬೇಡ, ಏನೂ ಮಾಡಬೇಡ. ನಿನ್ನನ್ನು ನಮಗೆ ನೀಡು, ನಮಗೆ ಬೇಕಾಗಿರೋದು ನೀನು, ಇನ್ಯಾವುದೂ ನಮಗೆ ಬೇಡ. ನಮಗಾಗಿ ನೀನು ಏನೂ ಮಾಡಬೇಡ, ಅವತರಿಸಬೇಡ, ಬಾಲಲೀಲೆ ಬೇಡ, ರಾಕ್ಷಸರನ್ನು ಕೊಲ್ಲಬೇಡ, ಕಂಸನನ್ನು ಕೊಲ್ಲಬೇಡ, ಏನೂ ಕಷ್ಟಪಡಬೇಡ, ನಮಗೆ ನಿನ್ನನ್ನು ಕೊಟ್ಬಿಡು, ಅದಕ್ಕಾಗಿ ಬಂದಿದ್ದೇವೆ. ಉನ್ನಯರೆತ್ತಿತ್ತು ಬಂದೋಂ, ನಿನ್ನನ್ನೇ ಅರ್ಥಿಸಿ ಬಂದೆವು. ಪರೈ ತರದಿಯಾಗಿಲ್, ಪುರುಷಾರ್ಥವನ್ನು ಕೊಡುವಿಯಾದರೆ ಅಂತ ಕೇಳ್ತಾಳೆ. ಕಾರಣ ಏನು?
ಪರಮಾತ್ಮನನ್ನು ಬಲಾತ್ಕಾರ ಮಾಡುವಂತಿಲ್ಲ. ಶರಣಾಗತಿ ಮಾಡಿರ್ಬೋದು, ಕಾಲು ಕಟ್ಟಿದ ಮಾತ್ರಕ್ಕೆ ಕೊಡಲೇಬೇಕು ಅಂತ ಏನು ನಿಯಮವಿಲ್ಲ. ಕೊಡಬೇಕು ಎಂಬ ಕೃಪೆ ಅವನ ಮನಸ್ಸಲ್ಲಿ ಬರಬೇಕು. ಆ ಕೃಪೆ ಸಾಧನವೇ ಹೊರತು ನಾವು ಮಾಡುವ ಶರಣಾಗತಿ ಸಾಧನ ಅಲ್ಲ. ನಾವು ಶರಣಾಗತಿ ಮಾಡ್ಬೋದು, ಕಾಲು ಬದುರು ಬಿಟ್ಟು ಹೋಗೋದು ಎಷ್ಟರಲ್ಲಿದೆ. ಅವನಿಗೆ ನಮ್ಮ ಮೇಲೆ ಕೃಪೆ ಬರಬೇಕು, ಕರುಣೆ ಬರಬೇಕು, ದಯೆ. ಆ ಪರಮಾತ್ಮನ ದಯೆಯನ್ನು ಹೇಳ್ತಾಳೆ, ನಿನ್ನ ಮನದಲ್ಲಿ ನಮ್ಮ ಬಗ್ಗೆ ಕೃಪೆ ಕರುಣೆ ಮೂಡಿದೆಯಾದರೆ, ತರುವಿಯಾದರೆ ನಮಗೆ ಕೊಡುವವನಾಗು. ಪರೆಯನ್ನು ಕೊಡ್ತೀಯಂತೆ, ಮುಂದನ್ನು ಎರುತ್ತಿತ್ತು ಬಂದು. ನಿನ್ನನ್ನು ಕಂಡವರು, ನಿನ್ನನ್ನು ನೋಡಿದವರು ಮತ್ತೊಂದು ಪುರುಷಾರ್ಥವನ್ನು ಅಪೇಕ್ಷೆ ಪಡ್ತಾರ? ಕಮಲದ ಹೂವಿನ ಜೇನನ್ನು ಕುಡಿದ ದುಂಬಿ ದತ್ತೂರ ಪುಷ್ಪದ ಜೇನನ್ನು ಆಸೆ ಪಡುತ್ತಾ? ಉನ್ನ ಎರುತ್ತಿತ್ತು ಬಂದೋಂ ಪರೆತರದಿಯಾಗಿಲ್ ಎಂಬುದಾಗಿ ಹೇಳ್ತಾಳೆ. ಆಗ ಕೃಷ್ಣ ಕೇಳ್ತಾನೆ, ನಿಮ್ಮನ್ನು ನೋಡಿದ್ರೆ ತುಂಬ ಕಷ್ಟಪಟ್ಟು ಬಂದ ಹಾಗೆ, ಕ್ಲೇಶಪಟ್ಟು ಬಂದ ಹಾಗೆ, ಮುಖವಲ್ಲ ಬಾಡೋದ ಹಾಗೆ ಕಾಣಿಸ್ತಾ ಇದೆಯಲ್ಲ, ಬಹಳ ಕ್ಲೇಶಪಟ್ಟು ಬಂದಿರಾ ಬಾಲಯ್ಯರೇ? ಇಲ್ಲವಲ್ಲ ಕೃಷ್ಣ, ಯಾವ ಕ್ಲೇಶವೂ ಇಲ್ಲ. ಹಾಗ ಹೇಗೆ ಬಂದಿರಿ? ತಿರುತ್ತಕ್ಕ ಶಲ್ವಮಂ ಶೇವಹಮಂ ಯಾಂ ಪಾಡಿ ವರುತ್ತಮಂ ತೀರ್ಂದೆ ಮಗಿಳ್ದೆ ಎಂಬುದಾಗಿ ಹೇಳ್ತಾಳೆ. ತಿರುತ್ತಕ್ಕ ಶಲ್ವಮಂ, ಶ್ರೀ ಮಹಾಲಕ್ಷ್ಮಿಗೆ ಈಡು ಜೋಡಾದಂತಹ ನಿನ್ನ ಐಶ್ವರ್ಯವನ್ನ, ಆ ಐಶ್ವರ್ಯವನ್ನು ರಕ್ಷಿಸಿ ಉಭಯ ವಿಭೂತಿಯಾದ ನಿನ್ನ ಐಶ್ವರ್ಯವನ್ನ ರಕ್ಷಿಸಬಲ್ಲಂತಹ ನಿನ್ನ ಬಲವನ್ನ ಗಾನ ಮಾಡುತ್ತಾ ಬಂದೆವು ಪರಮಾತ್ಮ. ಪದೇ ಪದೇ ಹೇಳ್ತಾರಲ್ಲವ, ಪಾಡಿಪ್ಪರೆಗೊಂಡು ವಲ್ಲಾನೆ ಕೊಂಡ್ರಾನೆ ಮಾತ್ತಾರೆ ಮಾತಾಳಿಕ ವಲ್ಲಾನೆ ಪಾಡ. ಎಷ್ಟು ಕಡೆ ಹೇಳ್ತಾರೆ ಪಾಡ ಪಾಡ ಅಂತ. ನಿನ್ನ ಐಶ್ವರ್ಯವನ್ನು, ಸೌಂದರ್ಯವನ್ನು, ಸೌಕುಮಾರ್ಯವನ್ನು, ವೀರ ಚರಿತ್ರೆಗಳನ್ನು ಗಾನ ಮಾಡುತ್ತಾ ಬಂದೆವು ಪರಮಾತ್ಮ. ನಿನ್ನ ಗುಣಗಳನ್ನು, ನಿನ್ನ ಚೇಷ್ಟಿತಗಳನ್ನು ಗಾನ ಮಾಡುತ್ತಾ ಬಂದದ್ದರಿಂದ ವರುತ್ತಮಂ ತೀರ್ಂದೆ, ಎಲ್ಲ ಕ್ಲೇಶವು ಇಲ್ಲವಾಯಿತು, ಮಗಿಂದೆ ಆನಂದ ಏರ್ಪಟ್ಟಿತು ಪರಮಾತ್ಮ. ಆಶ್ರಯಣ ಕಾಲದಲ್ಲಿಯೇ ಪರಮಾತ್ಮ ಆನಂದಮಯನಾಗಿರ್ತಾನೆ. ಫಲವೇಳೆಯಲ್ಲಿ ಅನುಭವಿಸೋದಿರಲಿ, ಅವನನ್ನು ಆಶ್ರಯಣ ಮಾಡುವಾಗಲೇ ಅವನ ಕಲ್ಯಾಣ ಗುಣಗಳು ಎಂತಹ ಆನಂದಭರಿತವಾಗಿ ಇರುತ್ತಲ್ಲವ. ಶ್ರೀಯಪತಿತ್ವದಿಂದ ಏರ್ಪಟ್ಟ ಸಂಪತ್ತು, ಶ್ರೀಗೆ ಈಡು ಜೋಡಾಗತಕ್ಕಂತಹ ಕಶ್ರೀ ಶ್ರಿಯ ಎಂಬತಕ್ಕಂತಹ ಆ ಸಂಪತ್ತು ಆತ್ತಪ್ಪಳೈತ್ತಾನ್ ಮಹನೇ ಎಂಬುದಾಗಿ ಐಶ್ವರ್ಯ, ಕಪ್ಪಂ ತವಿರ್ಕುಂ ಕಲಿಯೇ ಎಂಬುದರಿಂದ ನಿನ್ನ ಬಲ, ಶೇವಕಂ ಅಂದರೆ ವೀರಚರಿತ್ರೆಗಳು, ಅದೇ ರೀತಿ ಶಲ್ವಂ ಅಂದರೆ ಐಶ್ವರ್ಯ, ಆತ್ತಪ್ಪಳೈತ್ತಾನ್ ಮಹನೇ ಎಂಬುದಾಗಿ ಐಶ್ವರ್ಯ, ಕಪ್ಪಂ ತವಿರ್ಕುಂ ಕಲಿಯೇ ಎಂಬುದಾಗಿ ನಿನ್ನ ವೀರ ಚರಿತ್ರೆಗಳು. ಇದು ಎರಡನ್ನೂ ಕೂಡ ಹಾಡುತ್ತಾ ಬಂದದ್ದರಿಂದ ವರುತ್ತಮಂ ತೀರ್ದು ಮಗಿಳ್ದು. ಅನಿಷ್ಟ ನಿವೃತ್ತಿ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು, ಸಂಸಾರ ಬಂಧನ ಕಳಿಬೇಕು. ಬರೀ ಪುಣ್ಯ ಪಾಪ ಕಳೆದು ಹೋದ್ರೆ ಸಾಕ, ಆನಂದ ಏರ್ಪಡಬೇಕು, ವ್ಯಾಧಿ ಕಳಿಬೇಕು. ಬೇಕಾದ್ದೆಲ್ಲ ತಿನ್ನಿ ಅಂತ ಡಾಕ್ಟ್ರು ಹೇಳಬೇಕು. ವ್ಯಾಧಿ ಹೋಗಿದೆ ಆದರೂ ಪಥ್ಯ ಅಂದರೆ ಅದ್ರ ಬದಲು ವ್ಯಾಧಿನೇ ಇರ್ಬೋದಾಗಿತ್ತಲ್ಲ. ಆ ರೀತಿ ವರುತ್ತಮಂ ತೀರ್ಂದೆ, ಸಾಂಸಾರಿಕವಾದ ಅನಿಷ್ಟ, ಅದಕ್ಕೆ ಕಾರಣವಾದ ಪುಣ್ಯ ಪಾಪ ಕರ್ಮಗಳು ತೀರ್ಂದೆ ಇಲ್ಲವಾಗಬೇಕು. ಮಗಿಳ್ದೆ, ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯದಿಂದ ಪರಮಾತ್ಮನಿಗೆ ಆನಂದ ಏರ್ಪಡುವ ಭಾಗ್ಯ ನಮ್ಮದಾಗಬೇಕು. ಆ ಆನಂದ ನಮಗೆ ಬೇಕು. ಆದ್ದರಿಂದ ಅನಿಷ್ಟ ನಿವೃತ್ತಿ ಪೂರ್ವಕವಾದ ಇಷ್ಟ ಪ್ರಾಪ್ತಿ ವರುತ್ತಮಂ ತೀರ್ಂದೆ ಮಗಿಳ್ದೆ, ಅದು ನಮಗೆ ಏರ್ಪಡಬೇಕಲ್ಲವ. ಪರಮಾತ್ಮನ ನಾಮಗಳನ್ನು ವರುತ್ತಮಂ ತೀರ್ಂದೆ ಅಂತಾಳೆ. ಇವ್ರ ತಂದೆ ಅದೇ ಹೇಳಿದ್ರು. ಏನು ಹೇಳಿದ್ರು? ಪರಮಾತ್ಮ ನಿನ್ನನ್ನು ಗಾನ ಮಾಡ್ತಾನೆ. ನೀನೆಂದಿರಂದೇ ಶಿರಮಂ ತೀರ್ಂದೇನ್ ನೇಮಿ ನೆಡಿಯವನೇ. ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇರುವಾಗಲೇ ಸಮಯ ಎಲ್ಲ ಹೋಗ್ಬಿಡುತ್ತೆ. ಮಾಡಿ ಆದಮೇಲಲ್ಲ, ನೀನೆಂದಿರಂದೇ ಶಿರಮಂ ತೀರ್ಂದೇನ್, ಶ್ರಮವಲ್ಲ ಹೊರಟೋಯ್ತಲ್ಲವ. ಆ ರೀತಿ ಉನ್ನನ್ನು ಗಾನ ಉನ್ನೆ ಚಿಂದೆ செய்து செய்து உன் நெடுமாமலை இசை பாடி பாಡಿ ಮುಂದೆ ತೀವಿನೆಗಳು ಮುಳುವೇರರಿಂದನನ್ಯಾನ್. ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ನನ್ನ ಸಕಲ ಪಾಪಗಳು ಇಲ್ಲವಾಯಿತು ಅಂತಾರೆ ಸ್ವಾಮಿ ನಮ್ಮ ಆಳ್ವಾರ್. ಆ ರೀತಿ
ಆ ಮಹಾಲಕ್ಷ್ಮಿಗೆ ಅನುಗುಣವಾದ ನಿನ್ನ ಐಶ್ವರ್ಯವನ್ನು, ಸೌಂದರ್ಯ ಸೌಕುಮಾರ್ಯಾದಿಗಳನ್ನು, ಆ ವಿರೋಧಿ ನಿರಸನಶೀಲನಾದ ಪರಾಕ್ರಮ ಶೌರ್ಯಾದಿಗಳನ್ನು ಗಾನ ಮಾಡ್ತಾ ಬಂದದ್ದರಿಂದ ಕ್ಲೇಶವಿಲ್ಲವಾಗಿ ಆನಂದ ಏರ್ಪಟ್ಟು ನಿನ್ನ ಸನ್ನಿಧಾನಕ್ಕೆ ಆನಂದದಿಂದ ಬಂದೆವು. ಕೃಷ್ಣ, ನಿನ್ನನ್ನೇ ಅರ್ಥಿಸಿ ಬಂದೆವು. ಕೊಡುವ ಮನಸ್ಸಾದರೆ ಸಂಕಲ್ಪವಿದ್ದರೆ ಪರೆತರದಿಯಾಗಿಲ್ ವರುತ್ತಮಂ ತೀರ್ಂದೆ ಮಹಿಳ್ದೆ, ನಮಗೆ ನಿನ್ನನ್ನೇ ನೀನು ಕೊಡುವವನಾಗು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ತಮ್ಮ ಇಷ್ಟದೈವವಾದ ಕೃಷ್ಣ ಪರಮಾತ್ಮನ ಅಭೂತಪೂರ್ವವಾದ ಚೇಷ್ಟಿತಗಳನ್ನು ಕೊಂಡಾಡುತ್ತಾ ದೇವಿ ಆಂಡಾಳ್ 25ನೇ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ஒருத்தி மகனாய் பிறந்து ஓரிரவில் ஒருத்தி மகனாய் ஒளித்து வளர தரிச்சிலானாகி தான் தீங்கு நினைந்த கருத்தை பிழைப்பித்து கஞ்சன் வயிற்றில் நெருப்பெண்ண நின்ன நெடுமாலே உன்னை அறுத்தித்து வந்தோம் பறை தருதியாகில் திருத்தக்க செல்வமும் சேவகமும் யாம் பாடி வருத்தமும் தீர்ந்து மகிழ்ந்தேலோரெம்பாவாய். स्वच्छिष्टमालिका गन्धबन्धुरजिष्णवे विष्णुचित्ततनूजायै गोदायै नित्यमङ्गलं मादृशा किञ्चनत्राण बद्धकङ्कणपाणये विष्णुचित्ततनूजायै गोदायै नित्यमङ्गलं श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलं திருவாடிப்பூரத்தில் சகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண்பிள்ள வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்ணி உகந்தளித்தாள் வாழியே மறுவாரும் திருவல்லி வடநாடி வாழியே வன்புதுவனகர்கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.